ನೀನು ರಾಜನೋ ಯುವರಾಜನೋ ನನಗ್ ಗೊತ್ತಿಲ್ಲ. ಅವರು ನನ್ನ ಆಳುಗಳು. ಅವರು ನನಗೊಪ್ಸಿ ಹೋಗು, ಇಲ್ಲ ಅಂದ್ರೆ ನಿನ್ನನ್ ಕೂಡ ಕರ್ಕೊಂಡು ಹೋಗ್ತೀವಿ. ಹೆಜ್ಜೆ ಯಾಕೆ ಹಿಂದಕ್ಕಿಡ್ತಿದ್ಯಾ ಯುವರಾಜ? ಅದು ಧರ್ಮ ಅಲ್ಲ. ಇವ್ರುಗಳಿಗೋಸ್ಕರ ಕಷ್ಟಪಡೋ ಅವಶ್ಯಕತೆ ನನಗಿಲ್ಲ ಗುರುದೇವ. ನೀನೊಬ್ಬ ಯೋಧ. ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇದ್ಯಾ? ನಾನು ಹೇಳ್ತಾ ಇದ್ದೀನಿ, ಈ ಗುಲಾಮರಿಗೋಸ್ಕರ ಯುದ್ಧ ಮಾಡೋ ಅವಶ್ಯಕತೆ ನನಗಿಲ್ಲ. ಅಯ್ಯೋ ದೇವ್ರೆ, ಆ ಮುದ್ಕ ಎಷ್ಟು ಜೋರಾಗಿ ಹೊಡೆದ್ಬಿಟ್ನಪ್ಪ, ಇನ್ನೂ ಉರಿತಾ ಇದೆ. ರಾಮ, ಜನಕ ಮಹಾರಾಜನ ಹತ್ರ ಕರ್ಕೊಂಬಂದು ಪ್ರೇಮ ಅಂತಿದ್ಯಾ, ಪಟ್ಟಾಭಿಷೇಕ ಅಂತಿದ್ಯಾ? ನೋಡ್ಕೊಳಕ್ 1 2 14 ವರ್ಷ ಬಬ್ಬುಲ್ರಾ ಸಿನಿಮಾ ತೋರಿಸಿದ್ಯಲ್ಲ ರಾಮ. ಸರಿ ಆಗಿದಾಯ್ತು ಅಂತ ಅನ್ಕೊಂಡ್ರೆ ಗರ್ಭಿಣಿಯಾಗಿರೋ ನನ್ನನ್ನ ಕರ್ಕೊಂಡೋಗಿ ಯಾರ್ದೋ ಮಾತು ಕೇಳ್ಕೊಂಡು ಮತ್ತೆ ಆ ಕಾಡೊಳಗಡೆನೆ ಬಿಟ್ಟಿಯಲ್ಲ ರಾಮ. ಮುಚ್ಚಬಾಯ್, ಸುಮ್ನೆ ಏನೇನೋ ಅಂತಾನೆ. ಕನ್ಸ್ ಕಾಣ್ತಿದ್ನಾ? ಲೋ ದಡಿಯ, ಏನೋ ಮಾಡ್ತಾ ಇದ್ಯಾ? ಅಯ್ಯೋ ದೇವ್ರೆ. ಲೋ ಅದು ಪಿಲ್ಲೋ ಆಗಿದ್ದಕ್ಕೆ ಸರಿ ಹೋಯ್ತು. ಅದೇ ಹುಡುಗಿ ಆಗಿದ್ರೆ ಇಂಗ್ಲಿಷ್ ಸಿನಿಮಾದಲ್ಲಿ ಅನ್ಕೊಂಡ ಕೈಗೆ ಸಿಕ್ಕಿರೋ ಆರ್ಟಿಸ್ಟ್ ತರ ಪೀಸ್ ಆಗಿ ಹೋಗ್ತಾ ಇದ್ಲು. ಬಿಡ ನನ್ ನನ್ ಕಾಲ್ ಇಟ್ಕೊಂಡು ಮುದ್ದಾಡ್ತಾ ಇದೆಯಲ್ಲ ಕಾಮುಕ. ಲೈ ನಡಿರೋ, ದೇವಸ್ಥಾನಕ್ಕೆ ಹೋಗೋಣ, ಟೈಮ್ ಆಯ್ತು. ಹೇಳೋ ಆರ್ಯ. ಲೇ, ಎಲ್ರೋ ಇದ್ದೀರಾ? ಅಣ್ಣ, ಸತ್ಯನಾರಾಯಣಪುರದ 3ನೇ ಕ್ಲಾಸಲ್ಲಿ ಇದ್ದೀವಣ್ಣ. ಅವನ್ನ ಲೆಫ್ಟಿಗೆ ಪುಷ್ ಮಾಡ್ರೋ. ಅವನ್ನ ಟೆಂಪಲ್ ರೋಡ್ಗೆ ಪುಷ್ ಮಾಡ್ರೋ. ನೀವು ಶಿಫ್ಟ್ ಆಗೋಗ್ರೋ. ನೀನ್ ಆ ಕಡೆ ಹೋಗೋ. ನೀನ್ ಈ ಕಡೆ ಹೋಗೋ. ನಿಲ್ಲೋ. ಹಿಡಿ, ಸಿಕ್ಕಾಕೊಂಡ. ಗೇಮ್ ಫಿನಿಶ್. ಹ್ಯಾಪಿ ಮಾರ್ನಿಂಗ್. ಲೇ ಪ್ರಸಾದ್, ನೀನ್ ಕಾರ್ಪೊರೇಟರ್ ಆಗಿರ್ಬೋದು, ಒಂದ್ ವಿಷಯನ ನೆನ್ಪಿಟ್ಕೋ. ಈ ಊರಲ್ಲಿ ಗಾಳಿಗೆ ಗಿಡಗಳು ಬೀಸಿದ್ರು, ಯಾವ ವಿಷಯ ನಡೆದ್ರು ನಮಗೆ ಗೊತ್ತಾಗುತ್ತೆ. ಲೇ, ಅಂಥದ್ರಲ್ಲಿ ನಮ್ ಬಗ್ಗೆನೇ ವಿಷಯಗಳನ್ನ ಸಂಗ್ರಹ ಮಾಡಿ CMಗೆ ಕಳಿಸಿ ನಮ್ನ ಕೆಳಗಿಳಿಸಿ ಇಷ್ಟೆಲ್ಲ ಯೋಚನೆ ಮಾಡ್ದೋನು. ಇದೆಲ್ಲ ನಮಗೆ ಗೊತ್ತಾದ್ರೆ ನೀನು ಸಾಹಿತ್ಯ ಅಂತ ನಿನಗೆ ಯೋಚನೆ ಆಗಿರ್ಬೇನೋ ನನ್ನ ಮಗನೇ. ಈಗ ಗೊತ್ತಾಗುತ್ತೆ. ಈ ಸಿಟಿ ಎಲ್ಲ ನನ್ ಕಂಟ್ರೋಲ್ ಅಲ್ಲಿ ಇದೆ ಅಂತ ಗೊತ್ತಿಲ್ವಾ ನಿನಗೆ? ಸಣ್ಣ ಲಾಜಿಕ್ ಯಾಕೋ ಗೊತ್ತಾಗ್ಲಿಲ್ಲ? ಅಯ್ಯೋ ನನ್ನ ಮಗನೇ, ಯಾಕೋ ಡಿಸ್ಕಷನ್ ಮುಗಿಸ್ಬಿಡು. ಒಂದ್ ಹೂ ಆದ್ರೂ ತರದಲ್ರ. ಪರವಾಗಿಲ್ಲ ಬಿಡು. ಅಮ್ಮ ತಾಯಿ ಕಾಪಾಡಮ್ಮ, ಕೊನೆಗೂ ಕಂಡ್ಯನಮ್ಮ. ಮಂದಿರ ನೀನಾ? ನಾನೇ. ಯಾವ್ದೇ ಈ ವೇಷ ಇಲ್ಲ. ನೀನಾ? ಬಿಡ, ನಾನು ಹೋಗ್ಬೇಕು. ನೋಡು, ನನಗೆ ಸೆಲ್ಫಿ ಎಲ್ಲ ಇಷ್ಟ ಆಗಲ್ಲ. ಬಿಡ, ಏನ್ ತೆಗಿತಾ ಇದೆ ನೀನು? ತೆಗೆದು ಬಿಟ್ಟ ಅಂದ್ರೆ ಏನು? ನೋಡು, ಇದೆಲ್ಲ ಚೆನ್ನಾಗಿರಲ್ಲ ಹೇಳ್ತಾ ಇದೀನಿ. ಅವ್ರು ನನ್ ಗೆಜ್ಜೆ ಎತ್ಕೊಂಡಿದ್ದಾರೆ. ಮಾಡಿದ್ವಿ. ಹಿಂಗ್ ನೋಡ್ತಿದ್ಯಾ? ಏನೋ ರಾತ್ರಿ ಸಿಟ್ಟಿಂಗ್ ಆಗತ್ತೆ ಅಂತ ಅನ್ಕೊಂಡ್ರೆ. ನೋಡು, ಮರ್ಯಾದೆಯಿಂದ ಕೊಟ್ಬಿಡು ಅವಳಿಗೆ. ಕೊಡಲ್ಲ ಕಣೋ, ನಾನ್ ಕೊಡಲ್ಲ. ಇವತ್ ನಾವು ಮೀಟಿಂಗ್ ಕರೆದಿರೋಂತ ಕಾರಣ ನಿಮ್ಗೆಲ್ರಿಗೂ ಗೊತ್ತಿರೋದೆ. 48 ಡಿವಿಷನ್ ಕಾರ್ಪೊರೇಟರ್ ಮಿಸ್ಟರ್ ಪ್ರಸಾದ್ ಅವರು ಸ್ವಲ್ಪ ದಿನದಿಂದ ಕಾಣಿಸ್ತಾ ಇಲ್ಲ. ಸೊ ಬೈ ಎಲೆಕ್ಷನ್ ಬರುವಂತ ಅವಕಾಶ ಇದೆ. ಅದಕ್ಕೆ ನಮ್ಮ ಪಾರ್ಟಿ ಕಡೆಯಿಂದ ನಮ್ಮ ಪಾರ್ಟಿ ಯುವಾಧ್ಯಕ್ಷರು ಶ್ರೀ ಮೋಹನ್ ಅವ್ರನ್ನ ನಿಲ್ಲಿಸಬೇಕು ಅಂತ ಪಾರ್ಟಿ ಸಂಪೂರ್ಣವಾಗಿ ನಿರ್ಧಾರ ತಗೊಂಡಿದೆ. ಯಾಕೆ ಕೊಡ್ತೀರಾ ಅವ್ರಿಗೆ? ಲಾಸ್ಟ್ ಟೈಮ್ ಆ ಡಿವಿಷನ್ ಅಲ್ಲಿ ಪೈಪೋಟಿ ಮಾಡಿದ್ ನಾನು, ಸೋತಿದ್ದು ನಾನು, ಮನಿ ಸ್ಪೆಂಡ್ ಮಾಡಿದ್ದು ನಾನು. ನನ್ನನ್ ಕೇಳ್ದೆ ಹೇಗ್ ನಿರ್ಧಾರ ತಗೋತೀರಾ? ಮೇಡಮ್, ಯಾರ್ ಮುಂದೆ ಕುತ್ಕೊಂಡು ಏನ್ ಮಾತಾಡ್ತಾ ಇದ್ದೀರಾ ಅಂತ ಅರ್ಥ ಆಗ್ತಾ ಇದ್ಯಾ? ನೀವೆಲ್ಲೋ ಕೇರಳದಿಂದ ಇಲ್ಲಿಗೆ ಬಂದ್ರೆ ನಿಮ್ನ ನಿಂತ್ಕೊಂಡು ಸಪೋರ್ಟ್ ಮಾಡಿದ್ದು ನಮ್ಮ ಅಣ್ಣ ಮೇಯರ್ ಅವರು. ಆ ವಿಷಯನ ನೆನ್ಪಿಟ್ಕೊಂಡ್ರೆ ತುಂಬಾನೇ ಒಳ್ಳೇದು. ಅದೆಲ್ಲ ಗೊತ್ತಿದೆ ಮಾತಾಡ್ತಾ ಇದ್ದೀನಿ. ಈ ಸರಿ ಕೂಡ ಸೀಟ್ ನನಗೆ ಕೊಡ್ಬೇಕು. ಕೊಡದೆ ಹೋದ್ರೆ ರೆಬಲ್ ಆಗಿ ನನ್ ತಂಗಿ ನಿಲ್ಲಿಸ್ತೀನಿ. ಆಲ್ ದ ಬೆಸ್ಟ್. ವಿಶ್ ಯು ದ ಸೇಮ್. ಇನ್ನೂ ಒಂದ್ಸಲ ಯೋಚನೆ ಮಾಡಿ ಅಕ್ಕ. ಈಗ ನಾನು ಅವ್ರ ವಿರುದ್ಧ ನಿಲ್ಲೋದು
ಅಷ್ಟೊಂದು ಅವಸರ ಇದೆಯಾ? ನೋಡು, ಸಿನಿಮಾ ಹೀರೋಗಳು ಕೆರಿಯರ್ ಪೀಕಲ್ಲಿ ಇರೋವಾಗ್ಲೇ ರಾಜಕೀಯಕ್ಕೆ ಯಾಕೆ ಬರ್ತಾರೆ ಗೊತ್ತಾ? ಕ್ರೇಜ್. ಪಬ್ಲಿಕಲ್ಲಿ ನಿನಗೆ ನನಗೆ ನಮ್ಮ ಮಸಾಜ್ ಸೆಂಟರಲ್ಲೂ ಒಳ್ಳೆ ಕ್ರೇಜ್ ಇದೆ. ಅದಕ್ಕೆ ಹೇಳ್ತಿದ್ದೀನಿ, ನೀನು ಎಲೆಕ್ಷನ್ ನಿಂತ್ಕೋತಿದ್ಯಾ ಅಷ್ಟೇ. ಕ್ರೇಜ್ ಇರೋ ಹೀರೋಗಳು ಅವರು ಕೂಡ ಸೋತಿದ್ದಾರೆ, ನೀನು ಗೊತ್ತಲ್ವಾಕ? ಓಕೆ ಕಮ್, ಐ ವಿಲ್ ಎಕ್ಸ್ಪ್ಲೇನ್. ತಗೋ ನೋಡು ಮಂದಿರ, ಇದೆಲ್ಲ ನಮ್ಮ ಮಸಾಜ್ ಸೆಂಟರ್ಗೆ ಬಂದಿರೋ ದೊಡ್ಡವ್ರ ಜಾತಕಗಳು. ರಾಜಕೀಯದಲ್ಲಿ ಗೆಲ್ಬೇಕಂದ್ರೆ ದೊಡ್ಡೋರ್ಗೆ ಭಯ ಇಡ್ಬೇಕು, ಚಿಕ್ಕೋರ್ಗೆ ಗೌರವ ಕೊಡ್ಬೇಕು. ಎಲ್ಲರೂ ಅನುಮಾನ ಪಟ್ಟ ಹಾಗೆ ಆಗಿದೆ. 48 ಡಿವಿಷನ್ ಕಾರ್ಪೊರೇಟರ್ ಸ್ವಲ್ಪ ದಿವಸದಿಂದ ಕಾಣಿಸ್ತಾ ಇಲ್ಲ. ಅವರ ಶವ ಇಂದಿನ ಬೆಳಿಗ್ಗೆ ಕೃಷ್ಣಾ ನದಿಯ ಬಳಿ ದೊರಕಿದೆ ಎಂದು ಪೊಲೀಸ್ನವರು ಮಾಹಿತಿ ನೀಡಿದ್ದಾರೆ. ಇದರಿಂದಾಗಿ 48 ಡಿವಿಷನ್ ಅಲ್ಲಿ ಮತ್ತೆ ಬೈ ಎಲೆಕ್ಷನ್ ಆಗುವ ಸಾಧ್ಯತೆ ಇದೆ. ಏನ್ ಕರ್ಮನಪ್ಪ ಇದು. ಅಯ್ಯೋ ನಿನ್ ಮುಖ ಮುಚ್ಚ, ನಂಗಿಲ್ಲಿ ಮಲ್ಗಕ್ಕಾಗ್ತಾ ಇಲ್ಲ ಕಣಲೇ. ಮನೆ ಮುಂದೆ ಬಂದು ಅರಸ್ತವನೆ. ಎಲ್ಲರಿಗೂ ನಮಸ್ಕಾರ. ಪಾರ್ಟಿ ಅಧ್ಯಕ್ಷನಾಗಿ ನಾನು ಹೇಳೋದೇನಂತಂದ್ರೆ, ಏನು ಕರೆಸ್ತವನ್ ಬರ್ರ ನೋಡೋಣ. ಮುಂದಿನ ಅಭ್ಯರ್ಥಿಯಾಗಿ ನಮ್ಮ ಮೋಹನ್ ರವರು ಮಾತನಾಡಿದ್ದಾರೆ. ಮಗ ಬೆಳಗ್ಗೆ ಎಲ್ರಿಗೂ ನಮಸ್ಕಾರ. ಪಾರ್ಟಿ ಅಧ್ಯಕ್ಷನಾಗಿ ನಾನು ಹೇಳೋದೇನಂದ್ರೆ, ಸರಿ ನಮ್ಮ ಪಕ್ಷದಿಂದ ಸ್ಪರ್ಧಿಸ್ತಾ ಇರೋ ಮೋಹನ್ ರಾವ್ ತೊಂದ್ರೆ ಕೊಟ್ರೆ ಯಾವನ ಓಟ್ ಹಾಕ್ತಾನಲ್ಲ. ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮಲ್ಲೇ ಒಬ್ಬನಾಗಿ ಬೆಳೆದಿದ್ದೀನಿ. ನಿಮ್ಮ ಸಮಸ್ಯೆಗಳೆಲ್ಲ ನನಗೆ ಗೊತ್ತಿದೆ. ನಾನು ಏನು ಅಂತ ನಿಮಗ್ ಗೊತ್ತಿದೆ. ನೋಡು ಮಗ, ಅವನು ಹೆಂಗಿದೆ ಏನು ಸಮಸ್ಯೆ ಬರ್ದಿರೋ ಹಾಗೆ ನಾನು ನೋಡ್ತೀನಿ. ಹೌದೌದು, ಎಲ್ಲ ನೋಡ್ಕೋತೀರಾ. ಏನ್ ಮಾತಾಡ್ತಾರೋ ಇವ್ರು ಬಾಯಿಗೆ ಬಂದ ಹಾಗೆ. ನಾನು ಹೇಗಿದ್ರು ನೀವು ನನ್ನ ನಂಬ್ತೀರಿ. ನಾನು ನಿಮ್ಮೆಲ್ಲರಿಗೂ ಒಳ್ಳೇದನ್ನೇ ಮಾಡ್ತೀನಿ ಅಂತ ಆಶ್ವಾಸನೆ ಕೊಡ್ತಾ ಇದ್ದೀನಿ. ಇದಾನೆ. ಓಟ್ ಬೇರೆ ಹಾಕ್ಬೇಕಾ? ಚಪ್ಪಾಳೆ ಗುಂಪಲ್ಲಿ ಹೋಗ್ಬೇಡ್ರು, ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ರು, ಇಲ್ಲ ಹೋಗ್ಬಿಡ್ತೀರಾ. ಯೋ ಅಣ್ಣ, ನಿಂಗೇನ್ ಕಾಣಿಸಲ್ವಾ? ಇಲ್ಲಿ 4 ಜನ ಇದೀವಲ್ಲ, ಎಲ್ರಿಗೂ ಕೊಟ್ಟಿದ್ರೆ ನಮ್ಗೆ ಕೊಡಲ್ಲ. ಈ ಬೀರ್ ಬಾಟ್ಲುಗಳು ಓಟ್ ಹಾಕೋರ್ಗೆ, ನಿಮ್ಮಂತ ಆಫ್ರಿಕರ್ಗಳಿಗೆಲ್ಲ. ಯಾರೋ ಆಫ್ರಿಕರು ಯಾರೋ? ಒಂದ್ ಕೆಲ್ಸ ಮಾಡ್ರು, ವೋಟರ್ ಕಾರ್ಡು, ID ಕಾರ್ಡು, ಯಾವ ಕಾರ್ಡ್ ಇದ್ರು ತಗೊಂಡ್ ಬಂದ್ರು, ಅವಾಗ ಕೊಡ್ತೀನಿ. ಸಾಲ ಕೇಳೋರು ಕ್ರೆಡಿಟ್ ಕಾರ್ಡ್ ಕೇಳ್ದಂಗೆ ಕೇಳ್ತಿಲ್ಲ. ಅದು ನಿಮ್ಮ ಹತ್ರ ಇದ್ದಿದ್ರೆ ನನ್ನ ಹತ್ರ ಏನಕ್ಕೋ ಬರ್ತಾ ಇದ್ರೆ. ಹೋಗಿ ಕಾರ್ಡ್ ರೆಡಿ ಮಾಡ್ಕೊಂಡು ಬನ್ನಿ. ಅಯ್ಯೋ ದೇವ್ರೆ, ಏನ್ ಕರ್ಮನಪ್ಪ ಮಗ, ನನಗ್ ಬೀರ್ ಬೇಕು. ಮುಂದಕ್ಕೆ ಹೋಗಿ ಕೊಡ್ತಿರ್ತಾನೆ, ತಗೊಂಬ. ಚರಿತ್ರೆನಲ್ಲಿ ರಾಜನ್ಗೋಸ್ಕರ ಮತ್ತೆ ರಾಣಿಗೋಸ್ಕರ ಯುದ್ಧ ಮಾಡೋದ್ ನೋಡಿದೀರಾ? ಆದ್ರೆ ಪ್ರಪಂಚದಲ್ಲೇ ಮೊದಲನೇ ಸರಿ ಬೀರ್ಗೋಸ್ಕರ ಯುದ್ಧ ಮಾಡ್ತಿರೋದನ್ನ ನಾನು ನೋಡ್ಬೇಕು ಮಗ. ನಾಳೆಯಿಂದ ನೀವು ಹೊಸ ಗ್ಯಾಂಗ್ ನ ನೋಡ್ತಿದ್ದೀರ ಕಣೋ ಕಬದ್ದಾರ್. ನಾನ್ ಕೇಳೋದಲ್ಲ, ಕೊಡೋದಿಲ್ಲ ನೀವು. ಅದೇ ನಂಗೆ ಸಮಸ್ಯೆ. ಇಲ್ಲಿವರೆಗೂ ಇದು ಬಿಯರ್ ಸಮಸ್ಯೆ, ಆದ್ರೆ ಇವಾಗಿಂದ ಇದು ನಮ್ದು, ನಮ್ ಜನರದು, ನಮ್ ದೇಶದ ಆತ್ಮ ಗೌರವಕ್ಕೆ ಸಂಬಂಧಪಟ್ಟಿರೋ ಸಮಸ್ಯೆ. ಅದಕ್ಕೆ ಇವತ್ತಿಂದ ಒಂದು ಸ್ಟ್ರಾಂಗ್ ನಿರ್ಧಾರ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಅದೇನು ಅಂದ್ರೆ, ಈ ಸಲ ನಾನು ಕೂಡ ಎಲೆಕ್ಷನ್ ಅಲ್ಲಿ ನಾಮಿನೇಟ್ ಆಗ್ಲೇಬೇಕು. ಪ್ರಾಮಿಸ್? ನೋಡು ಮೋಹನ್, ನಾಮಿನೇಷನ್ ಕಾರ್ಯಕ್ರಮ ಆಗೋಗಿದೆ. ನಾಳೆಯಿಂದ ಪ್ರಚಾರ ಜೋರಾಗಿ ನಡೀಬೇಕು. ಇವನೇನ್ ಗುಂಪಲ್ಲಿ ಎಷ್ಟು ಜನ ಹಾಕೊಂಡು ಹೋಗ್ತಾವನೆ. ಫ್ರೀಯಾಗಿ ತಿನ್ನಕ್ ಬಂದವ್ರು ಅನ್ಸುತ್ತೆ. ನೀನೇ ನಮ್ಮ ಇಲ್ಲಿದ್ಯಾ? ಇಲ್ಲಿ ಬೀರ್ ಕೊಡಲ್ಲ. ನಿನ್ನ ID ತಗೊಂಡು ಆಫೀಸ್ ಹತ್ರ ಬಾ ಅಂತ ಹೇಳಿದ್ನಲ್ಲ. ಎಷ್ಟು ಅಂತ ಇದನ್ನ ಹೇಳಿರ್ತೀಯೋ, ಈ ಸಲ ಆದ್ರೂ ಸರಿಯಾಗಿ ಫಿಟ್ಟಿಂಗ್ ಮಾಡಿಸ್ಕೋ. ನೋಡು ಶಿಂಶ, ಹೆಣ್ಮಕ್ಳಿಗೋಸ್ಕರ ಚರಿತ್ರೆಯಲ್ಲಿ ಯುದ್ಧ ಹೇಗ್ ನಡೆದಿದ್ಯೋ, ಎಣ್ಣೆಗೋಸ್ಕರ ಅದೇ ಒಂದ್ ಬಿಯರ್ ಬಾಟ್ಲಿಗೋಸ್ಕರ ನಾನೊಂದ್ ಯುದ್ಧ ಮಾಡ್ತೀನಿ. ಅದು ಭವಿಷ್ಯದಲ್ಲಿ ಯಾರು ಮಾಡಿರ್ಬಾರ್ದು ಹಂಗ್ ಮಾಡ್ತೀನಿ. ಬಾ ಸಾಕ್ಷಿ ಹೇಳೋಣ ಬಾ. ಇಲ್ಲ, ನನ್ ಕೆಲಸ ಇದೆ. ಹೋಗ ನಡಿಯಲೇ ನಡೆ. ಏನು ಬ್ರಷ್ ಮಾಡ್ಕೊಂಡು ಆಫೀಸಿಗೆ ಬಂದಿದ್ಯಾ? ಏನ್ ಮಾಡೋದಪ್ಪ, ತುಂಬಾ ಬಿಸಿ, ಅದಕ್ಕೆ ಬ್ರಷ್ ಮಾಡ್ತಾ ಬಂದಿದ್ದೀನಿ. ಸರಿ ಆಯ್ತು, ಯಾಕೆ ಬಂದೆ? ಮೈ ಕೈ ಎಲ್ಲ ನೋವ್ತಾ ಇತ್ತು, ನಿನ್ನ ಹತ್ರ ಮಸಾಜ್ ಮಾಡ್ಕೊಳ್ಳೋಣ ಅಂತ ಬಂದೆ. ನಿನ್ ದೇಹದಲ್ಲೇ ಅಹಂಕಾರ ಇದೆ ಕತ್ತೆ. ಏನ್ ಮತ್ತೆ ಆಫೀಸಿಗೆ ಏನಕ್ಕೆ ಬರ್ತಾರೆ? ನಾಮಿನೇಷನ್ ಫೈಲ್ ಮಾಡೋದಕ್ಕೆ. ಅಂದ್ರೆ ನೀನು ನಾಮಿನೇಷನ್ ಫೈಲ್ ಮಾಡ್ತೀಯಾ? ಏನ್ ನೀನು ನಾಮಿನೇಷನ್ ಫೈಲ್ ಅಂತ ಹೇಳಿ ಶಾಕ್ ಆಗಿ ಕೇಳ್ತಾ ಇದೆಯಲ್ಲ? ನಾಮಿನೇಷನ್ಗೆನೆ ಬಂದಿರೋದು. ರಾಜ್ಯಾಂಗ ನಮಗೆ ಏನ್ ಹೇಳುತ್ತೆ? ಆರ್ಟಿಕಲ್ 21 ಪ್ರಕಾರ ರೈಟ್ ಟು ಲಿವ್ ಅನ್ನೋದು ಇದೆಯಾ ಇಲ್ವಾ? ಇದು ಹಾಗೇನೆ. ಅದಕ್ಕೂ ಇದಕ್ಕೂ ಏನು ಸಂಬಂಧ? ಇದೇ ಗುರುವೆ, ರಾತ್ರಿ 4 ರಾಜಕೀಯ ಸಿನಿಮಾ ನೋಡಿ ಡೈಲಾಗ್ ಹೊಡೆದೆ. ಹೇಗಿದೆ ಫ್ಲೋ? ಗುರುವೆ, ಟೈಮ್ ಎಲ್ಲ ಇಲ್ಲ, ಬೇಗ ಸ್ವಲ್ಪ ನಾಮಿನೇಷನ್ ಕೆಲಸ ಮುಗಿಸು. ನಾನ್ ಬೇಗ ಜನರನ್ನ ಗೆಲ್ಬೇಕು ಅಂದ್ರೆ ಅವ್ನ ಮೋಟಿವೇಟ್ ಮಾಡ್ಬೇಕು. ಅಷ್ಟಕ್ಕೂ ನಮ್ ಕರ್ನಾಟಕದಲ್ಲಿ ಪರಿಸ್ಥಿತಿ ಸರಿ ಇಲ್ಲ. ಎಲ್ರು ನನ್ನ ಪಾರ್ಟಿಯಲ್ಲಿ ಸೇರಿಸ್ಕೊಂಡು ಬೇಗ ಪ್ರೆಸ್ ಮೀಟ್ ಮಾಡ್ಬೇಕು. ಬೇಗ ಮಾಡು. ಇಷ್ಟು ದಾರುಣವಾಗಿ ನಾಮಿನೇಷನ್ ಯಾರು ಫೈಲ್ ಮಾಡಿಲ್ಲ. ನೀನೇ ಮಾಡ್ಬಿಡು. ದೇಶ ಎಲ್ಲಿ ಹೋಗ್ತಾ ಇದೆಯೋ ಏನ್ ಕತೆ? ದೇಶ ಎಲ್ಗೂ ಹೋಗ್ತಾ ಇಲ್ಲ. ಆ ಕಡೆ ಪಾಕಿಸ್ತಾನ, ಈ ಕಡೆ ಯಾವ್ದದ್ದು ಕೊರೋನಾ ಬಂದಿರೋದು ವೆಸ್ಟ್ ಇಂಡೀಸ್. ಯಾವ ದೇಶ ಅಂತ ಕೇಳಿದ್ರೆ ಮಕ್ಕ ನೋಡ್ತಾ ಇದೆಯಲ್ಲ. ನನಗೇನ್ ಗೊತ್ತು? ನಿಂಗ್ ಗೊತ್ತಿದ್ರೆ ಯಾಕೆ ಇಲ್ಲಿ ಇರ್ತಿದ್ದೆ? ಚೈನಾ ಇದೆಯಲ್ವಾ, ಮೇಲ್ ಆಕಾಶ ಕೆಳಗ್ ಭೂಮಿ. ಏನೇ ಆದ್ರೂ ನಮ್ ಭಾರತ ದೇಶ ಎಲ್ಲೂ ಹೋಗಲ್ಲ ಅಂತ ಸೈನ್ ಹಾಕು. ಅಪ್ಲಿಕೇಶನ್ ಫಿಲ್ ಮಾಡಿ ಕೆಳಗೆ ಸೈನ್ ಮಾಡಿ ಕೊಡು. ಸೈನ್ ನಾನ್ ಮಾಡ್ತೀನಿ, ಫಿಲ್ ಅಪ್ ನೀನ್ ಮಾಡ್ಕೋ. ಇಲ್ಲ ಮಗ, ಸೈನ್ ಹಾಕೋ. ನಾನ್ ಹಾಕಲ್ಲ, ನಮ್ಮ ಮೇಯರ್ ಬೈತಾರ. ಅಯ್ಯ, ನಿನ್ ಮೇಯರಿಗಷ್ಟು ಬೆಂಕಿ ಹಾಕ. ಸೈನ್ ಹಾಕೋ, ಹಾಕ. ಸೂಪರ್. ಆಪೋಸಿಷನ್ ಹತ್ರ ನೀನು ಸೈನ್ ಮಾಡ್ಕೊಂಡಿದ್ಯಾ ಅಂದ್ರೆ ನೀನು ತುಂಬಾನೇ ಯಾರು ನಾನು? ಇದ್ ನಿನಗ್ ಚೆನ್ನಾಗ್ ಕಾಣಿಸಲ್ಲ, ನಂಗೆ ಚೆನ್ನಾಗ್ ಕಾಣುತ್ತೆ. ಕೆಲ್ಸ ಎಲ್ಲ ಆಗೋಯ್ತು, ಕ್ಯಾಂಪೇನ್ ಶುರು ಹಚ್ಕೋಬೇಕು. ಅಯ್ಯಪ್ಪ ಇವಳು ಯಾಕಪ್ಪ ಬಂದ್ಲು ಇಲ್ಲಿಗೆ? ಎಲ್ಲ ಯೋ ಅಕ್ಕ, ಕರ್ಕೊಂಡೋಗಾಕೋ. ಬಿಗ್ ಬಜಾರ್ ಕರ್ಕೊಂಡೋಗಾಕೋ. ಇನ್ನೊಂದ್ಸಲ ಸ್ನಾನ ಮಾಡ್ಬೇಕೀಗ. ಸುಮ್ಮನೆ ತೊಂದ್ರೆ ಕೊಡ್ತಾಳೆ. ಸೈನ್ ಮಾಡು ಅಕ್ಕ, ಮಾಡು.
ಅವನು ಯಾರೋ ಪಿ ಕೆ ಅಂತೆ. ನಾವು ಬಿಯರ್ ಕೊಟ್ಟಿಲ್ಲ ಅಂತ ಹೇಳಿ ಆಪೋಸಿಟ್ಗೆ ನಾಮಿನೇಷನ್ ಫೈಲ್ ಮಾಡಿದ್ದಾನೆ. ಕ್ರೇಜಿ. ಈಗ ಯೋಚನೆ ಮಾಡಬೇಕಾಗಿರೋದು ಆ ಪೀಕೆ ಬಗ್ಗೆ ಅಲ್ಲ, ಮಂದಿರನ್ ಬಗ್ಗೆ. ಮಂದಿರ ನಮ್ ಹಾಗೆ ದುಡ್ಡು ಹಂಚಕ್ಕಾಗಲ್ಲ, ಎಣ್ಣೆನೂ ಹಂಚಕ್ಕಾಗಲ್ಲ. ನಾವು ಮಾಡಕ್ಕಾಗುವಂತ ಕೆಲ್ಸನೂ ಕೂಡ ಮಾಡಕ್ಕಾಗಲ್ಲ. ಡಬಲ್ ಕ್ರೇಜಿ. ಕನ್ನಡಿ ಮುಂದೆ ನಿಂತಿ ಸಾಕು, ಟೈಮ್ ಆಯ್ತು ಬಾ. ಅಮ್ಮ, ನಮ್ಮ ಅಕ್ಕನಿಗೆ ಓಟ್ ಹಾಕ್ಬೇಕು ನೀವು. ನಮ್ಮ ಅಕ್ಕನೇ ಗೆಲ್ಬೇಕು ಈ ಸರಿ. ನನ್ನ ಪ್ರೀತಿಯ ದೇವತ ಮನುಷ್ಯರೇ, ಅಣ್ಣ ತಮ್ಮ ಅಕ್ಕ ತಂಗಿಯರೇ, ನಾನ್ ಹೇಳೋದನ್ನ ಕೇಳಕ್ಕೋಸ್ಕರ ನೀವೆಲ್ಲ ಇಲ್ಲಿಗೆ ಬಂದಿದ್ದಕ್ಕೆ ನಂಗೆ ಪುಕ ಅನ್ನಿಸ್ತಾ ಇದೆ. ಹೇ, ನೀನೇ ನಮ್ಮ ಹತ್ರ ಬಂದಿದ್ದು, ನಾವ್ ಯಾವಾಗ ಬಂದ್ವಿ? ಆಯ್ತಾಯ್ತು, ಓಕೆ ಅರ್ಥ ಆಯ್ತು. ನಮ್ ಪ್ರಜೆಗಳಿಗೆ ತೊಂದರೆ ಆಗ್ಬಾರ್ದು ಅಂತ ನೀರ್ ಕೊಡಕ್ಕೋಸ್ಕರನೇ ನಮ್ ರಾಜ್ಯ ಇರೋದು, ರಾಜಧಾನಿ ಇರೋದು. ನನ್ ಪ್ರೀತಿಯ ಪ್ರಜೆಗಳೇ, ಶಿಲ್ಬೆ ಎಷ್ಟು ಪವಿತ್ರವಾದದ್ದು, ಓಟ್ ಕೂಡ ಅಷ್ಟೇ ಪವಿತ್ರವಾದದ್ದು. ಅಷ್ಟು ಪವಿತ್ರವಾಗಿರೋ ಓಟ್ನ ಯಾರಿಗ್ ಬೇಕೋ ಅವ್ರಿಗೆ ಕೊಡಬಾರ್ದು, ನನ್ನಂತ ದೇವತಾ ಮನುಷ್ಯನಿಗೆ ಕೊಡ್ಬೇಕು. ನೋಡಿ, ನಿಮಗೆ ಕಷ್ಟ ಆದಾಗ ಕಣ್ಣೀರ್ ವರ್ಷಕ್ಕೆ ಯಾರಾದ್ರೂ ಬಂದಿದ್ದಾರಾ? ನಾನ್ ಬರ್ತೀನಿ, ನನ್ನ ಗೆಲ್ಸಿ, ಖಂಡಿತ ನಾನ್ ಬರ್ತೀನಿ. ನಾನ್ ಕೇಳ್ತೀನಿ, ನಾನ್ ಬರ್ತೀನಿ, ನಾನ್ ಮಾಡ್ತೀನಿ, ನಾನ್ ಹುಟ್ಟಿಸ್ತೀನಿ. ಏನೋ ಹುಟ್ಟಿಸ್ತೀಯಾ? ಮಾತಾಡಿದ್ರು ಹೊಡಿತವ್ರಲ್ಲ, ಯಾಕೆ ಕಾನ್ಸೆಪ್ಟ್ ಬರ್ದಿರೋದನ್ನ ಓದು ಅಂದ್ರೆ ಏನೇನೋ ಓದ್ತಿದ್ಯಲ್ಲೋ. ಜನ ಹಿಂಗಿರ್ತಾರಂತ ಯಾರಿಗೋ ಗೊತ್ತು. ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ, ಏನೇನೋ ಬರ್ದು ಕೊಟ್ಟ, ಹಂಗೆ ಹೇಳ್ಬಿಟ್ಟೆ. 7th ಫೇಲ್ ಇವನು. ನೀನು ಅಷ್ಟೇ ಅಲ್ವೇನಾ? ಹಂಗೆಲ್ಲ ಹೇಳ್ಬಾರ್ದು ಕಣೋ, ತಪ್ಪು ಪಬ್ಲಿಕ್ ಮುಂದೆ. ನನ್ನ ಪ್ರೀತಿಯ ಜನರೇ, ನೀವ್ ಎಲ್ರು ನನ್ನ ಡಿವಿಷನ್ ಅಲ್ಲಿ ಕಾರ್ಪೊರೇಟ್ ಆಗಿ ಗೆಲ್ಸ್ಬಿಟ್ರೆ ನಿಮ್ ಗಂಡ್ ಸಮಸ್ಯೆ, ಹೆಣ್ಣಿನ ಸಮಸ್ಯೆ, ಪ್ಯಾಡ್ ಸಮಸ್ಯೆ, ಪಿ ಸಮಸ್ಯೆ, ಶರ್ಟ್ ಸಮಸ್ಯೆ, ಪ್ಯಾಂಟ್ ಸಮಸ್ಯೆ, ಬಾರ್ ಸಮಸ್ಯೆ, ಬೀರ್ ಸಮಸ್ಯೆ, ಯಾವ ಸಮಸ್ಯೆನೂ ಬರಬಾರದು ಅಂತ ನಿಮ್ ಸಮಸ್ಯೆ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ. ಹೇಳ್ದ ಮಗ, ಇಂಚೂರು ಹೇಳು. ನಾನೇನಾದ್ರೂ ಅಧಿಕಾರದಲ್ಲಿ ಇದ್ದಿದ್ರೆ ಯೇಸು ಸಾಯಕ್ ಬಿಡ್ತಾನೂ ಇರ್ಲಿಲ್ಲ, ಯೇಸುನ ಶಿಲ್ಬೆಯಲ್ಲಿ ಏರ್ಸೋದಕ್ ಬಿಡ್ತಾನೂ ಇರ್ಲಿಲ್ಲ. ಆದ್ರೆ ಇವಾಗ ನಮ್ ಪ್ರಜಾಪ್ರಭುತ್ವ ದುಚ್ಚ ಪ್ರಭುತ್ವ, ಕೆಟ್ಟ ಪ್ರಭುತ್ವ, ಪಾಪಿಷ್ಟ ಪ್ರಭುತ್ವ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ನಾನು. ಅಯ್ಯೋ, ಯೇಸು ಪ್ರಭು ಇಲ್ಲಿ ಹುಟ್ಟಿಲ್ಲ ಕಣ. ಮಗ, ನೀನ್ ನಿಲ್ಲಿಸ್ಲಿಲ್ಲ ಅಂದ್ರೆ ನೀನೇ ಸಿಲ್ಬಲ್ ಇರ್ತೀಯ. ನಂಗೆ ಗೊತ್ತು, ಸುಮ್ನೆ ಫ್ಲೋ ಕಟ್ ಮಾಡ್ಬೇಡ. ನಾನು ಕೊನೆದಾಗ ಕೊಡೋ ವಾಗ್ದಾನ ಏನು ಅಂದ್ರೆ, ನನ್ನ ಕಾರ್ಪೊರೇಟ್ ಆಗಿ ಗೆಲ್ಸಿದ್ರೆ ಚರಿತ್ರೆ ಎಲ್ಲ ನಡಿಬಾರ್ದು, ಆ ರೀತಿ ನಿಮ್ನ ಬಸ್ಸಲ್ಲಿ ಫ್ರೀ ಆಗಿ ಕರ್ಕೊಂಡೋಗಿ ಫ್ರೀ ಆಗಿ ಕರ್ಕೊಂಡ್ಬರ್ತೀನಿ. ಜೈ ಯೇಸು ಕ್ರಿಸ್ತ, ಜೈ ಭಾರತ ಮಾತಾ ಕಿ ಜೈ. ಜೈ ಕತ್ರಿ ಗುರುತಿಗೆ ಓಟ್ ಹಾಕಿ. ಜೈ ಕತ್ರಿ. ನೋಡೋ, ನಾವು ಗೆಲ್ಬೇಕು, ತುಂಬಾ ಚೆನ್ನಾಗಿ ಮಾಡ್ಬೇಕು. ಏನ್ ಹಂಗ್ ನುಗ್ತಾ ಇದೀಯಾ? ಶುಕ್ರಿಯಾ ಶುಕ್ರಿಯಾ. ನಮ್ಮ ಓಟು ಕತ್ರಿ ಚಿಹ್ನೆಗೆ, ನಮ್ಮ ಓಟು ಕತ್ರಿ ಚಿಹ್ನೆಗೆ, ಎಲ್ರು ಚೆನ್ನಾಗಿದ್ದೀರಾ? ಕತ್ರಿ ಚಿಹ್ನೆಗೆ. ಈದ್ ಮುಬಾರಕ್, ಈದ್ ಮುಬಾರಕ್. ಈದ್ ಮುಬಾರಕ್ ಅನ್ನೋದು ಹಬ್ಬದಲ್ಲಿ ಕಣೋ. ಇದ್ರ ಅದೇ ಬರ್ದಿದೆ ಮತ್ತೆ. ಓಕೆ ಟೀಕೆ ಕೈಸಾ ಭಯ್ಯ ಮೇರಾ ಭಾಯ್. ಶುಕ್ರಿಯಾ ಶುಕ್ರಿಯಾ. ನನ್ನ ಪ್ರೀತಿಯ ಮುಸ್ಲಿಂ ಬಾಂಧವರೇ, ಇವತ್ತು ನಾನು ಇಲ್ಲಿಗೆ ಏನಕ್ಕೆ ಬಂದಿದ್ದೀನಿ ಅಂದ್ರೆ, ನೀವು ಎಷ್ಟೋ ಜನ ಕಾರ್ಪೊರೇಟ್ ಅನ್ನ ನೋಡಿರ್ತೀರಾ, ಆದ್ರೆ ನನ್ನಂತ ಫ್ರೆಂಡ್ಲಿ ಮುಸ್ಲಿಂ ಕಾರ್ಪೊರೇಟ್ ನ ನೀವು ನೋಡೇ ಇರಲ್ಲ. ನಾನು ಏನಾದ್ರೂ ನೀವು ಡಿವಿಷನ್ ಅಲ್ಲಿ ಗೆಲ್ಸಿದ್ರೆ ನಾನ್ ನಿಮ್ಮನ್ನ ಎಲ್ಲಾರು ಇಲ್ಲಿಂದ ಮೆಕ್ಕಕ್ ಫ್ರೀ ಆಗಿ ಕರ್ಕೊಂಡು ಹೋಗ್ತೀನಿ ಅಂತ ಮಾತು ಕೊಡ್ತೀನಿ. ಫ್ರೀ ಕರ್ಕೊಂಡು ಹೋಗ್ತಾರಂತಲ್ಲ. ಅಕ್ಕ ಇಲ್ಲಿದೆ ಅಂತ ಗೊತ್ತೇನೋ ನಿನಗೆ? ಮೊದ್ಲು ತಿಳ್ಕೊಂಡು ಮಾತಾಡಲಿ. ಊಟ ಚಾರ್ಜು ಪೆಟ್ರೋಲ್ ಚಾರ್ಜ್ ಕೊಟ್ರೆ ಸಾಕು. ನೀವೇನು ತಲೆ ಕೆಡಿಸ್ಕೋಬೇಡಿ. ಇನ್ನು ಸರಿಯಾಗಿ ಹೇಳ್ಬೇಕು ಅಂದ್ರೆ, ಮೆಕ್ಕಾದಿಂದ ಇಲ್ಲಿಗೆ ನಿಮಗೆ ಫ್ರೀ ಆಗಿ ಬಸ್ ಕಳಿಸ್ತೀನಿ ಅಂತ ನಾನು ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ. ಬಸ್ ರೂಟ್ ಅಂದ್ರೆ ತಲೆ ಕೆಡಿಸ್ಕೋಬೇಡಿ. ನನ್ನ ಪ್ರೀತಿಯ ಸಹೋದರರೇ, ಇವಾಗ್ಲಿಂದ ನಿಮಗೆ ಎಜುಕೇಶನ್ ಫ್ರೀ, ಫುಡ್ ಫ್ರೀ, ಅಲಿನ್ ಫ್ರೀ, ಟ್ರಾನ್ಸ್ಪೋರ್ಟ್ ಫ್ರೀ, ಎಕ್ಸ್ಪರ್ಟ್ ಫ್ರೀ. ಎಲ್ಲಾನು ಕೊಟ್ರೆ ಗೌರ್ಮೆಂಟ್ ದಿವಾಳಿ ಆಗುತ್ತೆ ಕಣಲಿ. ಏನಾಗಲ್ಲ ಬಿಡಲ್ಲ, ನಾವು ನೋಡ್ಕೊಳ್ಳೋಣ. ಮಾಡ್ಸೋಣ ಎಲ್ಲ ಮಾಡೋಣ ಬಿಡಲ್ಲ. ತಲೆ ಕೆಡಿಸ್ಕೋತೀಯ ಕಣೋ, ತುಂಬಾ ಈಸಿ ಕೆಲಸ ಇವೆಲ್ಲ. ನನ್ನ ನೀವು ಕತ್ರಿ ಗುರ್ತಿಗೆ ಓಟ್ ಹಾಕಿ ಗೆಲ್ಲಿಸ್ತೀರ ಅಂತ ಪ್ರಾರ್ಥಿಸ್ತೀನಿ, ಪ್ರಾಮಿಸ್ ಮಾಡ್ತೀನಿ. ಬರ್ತೀನಿ. ಇರೋ ನನ್ ಮಾತು ಕೇಳ್ರೋ. ನೀವ್ ಎಕ್ಸ್ಟ್ರಾ ಡ್ರಾಮಾ ಎಲ್ಲ ಮಾಡ್ಬೇಡಿ, ನನಗೆ ಗೊತ್ತು. ನೋಡಿ, ಇದೆಲ್ಲ ನಂಗೇನು ಹೊಸ್ತೇನಲ್ಲ, ಸ್ಟೇಜ್ ಇಂದ ಕೆಳಗ್ ಬೀಳೋದು. ಇವೆಲ್ಲ ಅಭ್ಯಾಸ ಆಗಿದೆ ನಂಗೆ. ನೀವು ನನ್ನ ಕೇರ್ ಮಾಡೋದೇ ಆದ್ರೆ ಓಟ್ ಹಾಕಿ ಗೆಲ್ಸಿ ನನ್ನ, ಸರಿನಾ? ನನ್ ಜಿಮ್ ಗಿಮಿಗೆ ಹೋಗೋದ್ರಿಂದ ಸರಿ ಆಯ್ತು, ಇಲ್ಲ ಅಂದಿದ್ರೆ. ಏನ್ ಮಗ, ಪಾರ್ಟಿ ಫುಲ್ ರಿಚ್ ಆಗಿ ಅರೇಂಜ್ ಮಾಡಿದ್ಯಾ? ಏನ್ ಕತೆ? ಇನ್ನೇನ್ ಮಾಡೋದು, ಬಜೆಟ್ ಇಲ್ವಲ್ಲ. ಕುಡಿಬೇಡಿ ಅಂದ್ರೆ ನೀವು ಕೇಳ್ತೀರಾ? ಏನೋ ಕಷ್ಟಪಟ್ಟು ಒಂದ್ ಸ್ವಲ್ಪ ಸೆಟಪ್ ಮಾಡ್ಕೊಂಡಿದೀನಿ. ನೀನ್ ಸೂಪರ್ ಮಗ. ಸರಿ ಕಣಪ್ಪ ಸಿಂಗಂ, ಏನು ನಮ್ ಡಿವಿಷನ್ ಅಲ್ಲಿ ಎಷ್ಟು ವೋಟ್ ಬೀಳ್ಬೋದು ಅಂತೀಯಾ? ಓಟ ನಿನ್ ತಲೆನ ನೀನ್ ಸೇನಾಧಿಪತಿ ಪ್ರಭು, ನಾಳೆಯಿಂದ ಎಲೆಕ್ಷನ್ ಕೋಡ್ ಶುರು ಹಚ್ಕೋ. ರಾಜ್ಯ ಆದ್ರೂ ಹೋಗ್ಬೇಕು. ಅವ್ರಿಗೆ ದುಡ್ಡು ಜಾಸ್ತಿ ಆಗಿ ಹೊರಟೋದ್ರು. ಅಯ್ಯ ನನ್ ಮಗನೇ, ರಾಜ್ಯ ಅಂದ್ರೆ ಪಕ್ಕದಲ್ಲಿರೋ ರಾಜ್ಯ ಅಲ್ಲ ಕಣೋ, ದಟ್ ಈಸ್ ಮೈ ಕಿಂಗ್ಡಮ್. ನಮ್ ಡಿವಿಷನ್ ಎಲ್ಲ ಆದ್ರೂ ಹೋಗ್ಬೇಕು. ಏನಂತೀಯಲ್ಲ? ಓಟ್ ಕತ್ರಿಗೆ ಮಗ. ಓಟು ಕತ್ತರಿಗೆ ಡೂಡ್. ಓಟು ಕತ್ತರಿಗೆ ಡೂಡ್. ಓಟು ಕತ್ರಿಗೆನೆ. ಒಳ್ಳೆ ಫಾರ್ಮಿಗೆ ಬಂದ್ರಿ ಕಣ್ರು. ಎಣ್ಣೆ ಕೊಡಿಸ್ತಿದ್ಯಲ್ವೇನೋ? ಕುಡಿಯೋ ನೀನು ಕುಡಿಯಲ್ಲ. ಎಷ್ಟು ಕುಡಿತೀಯೋ ಅಷ್ಟೇ ಕಕ್ತೀಯ, ನನಗ್ ಗೊತ್ತು. ಕಕ್ಕು. ನೋಡ್ಕೊಂತೆ, ಮೊದ್ಲು ಕುಡಿ.
ಏ ಜಾಸ್ತಿ ಕಿರ್ಚ್ಬೇಡ್ರೋ, ಪಾರ್ಕ್ ಆದ್ರೆ ನೀರ್ ಕೊಡಕ್ ನೀರಿಲ್ಲ. ಪೀಕೆ ಏನ್ ಮಗ ಹುಡುಗಿರ್ ನೋಡಿದ್ರೆ ಸಾಕು ಹಂಗೆ ನುಗ್ಕೊಂಡು ಹೋಗ್ಬಿಡ್ತಾನೆ. ಅವ್ರ ಅಷ್ಟೊಂದು ರೊಮ್ಯಾಂಟಿಕ್ ಕರಿಬೇಕಾರೆ ಹೋಗ್ಬೇಕಲ್ವಾ? ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತೀಯ? ಕರೀತಾವ್ಳೆ, ಅದೇ ಭಯ ಹೋಗೋಣ ಬಾ. ಹೋಗ್ತೀನಿರೋ ಹೋಗ್ತೀನಿ. ಚೊಲ್ ಸುರ್ಸ್ಕೊಂಡ್ ಬಂದ್ಬಿಡ್ತಾನೆ. ನಿಲ್ಲಲೇ. ಏನ್ ಪೀಕೆ ಹೋಗ್ಬೇಕಾ? ಎಲ್ಲಾರ್ಗೂ ನೀನ್ ಸ್ಯಾಟಿಸ್ಫೈ ಮಾಡ್ತೀಯಲ್ವಾ? ಅಂದ್ರೆ ನಮ್ ಕೋರಿಕೆನು ಈಡೇರಿಸ್ತೀಯಾ? ನಾವು ಕೂಡ ನಿನ್ಗೆ ಊಟ ಹಾಕ್ತೀವಿ. ಇವ್ರಿಬ್ರು ನಡವಳಿಕೆ ಯಾಕೋ ಸರಿ ಕಾಣಿಸ್ತಿಲ್ಲ ಕಣೋ. ಯಾಕೋ ಸಮಸ್ಯೆ ಬಾರು ಹೋಗೋಣ ಲೋ. ನಮ್ಗೆ ಓಟ ಇಂಪಾರ್ಟೆಂಟ್, ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಮುಖ್ಯ. ಲೋ, ಹೋಗ್ ಮಜಾ ಮಾಡ ಅಷ್ಟೇ. ಹೋಗ್ ಮಗು ಒಳಗಡೆ. ಏನಾಯ್ತು? ಏನ್ ಸಿಂಗಮ್, ಪೀಕೆ ವೇಸ್ಟ್. ಒಳಗ್ ಬಂದ್ರೆ ಆಗ ಡಿಸೈಡ್ ಮಾಡ್ತೀವಿ ನಿಮ್ಗೆ ಊಟ ಹಾಕ್ಬೇಕೋ ಬೇಡ್ವೋ. ನಾನು ಹೋಗ್ತೀನಿ. ಲೋ ನನ್ ಮಗನೇ, ನನ್ ಮಾತು ಕೇಳು, ಹೋಗ್ಬೇಡ. ಛೆ ಏನ್ ಗಂಡಸ್ರೋ ನೀವು. ಶಟ್ ಅಪ್ ಯು ವೀಕ್ನೆಸ್ ಫೆಲೋ. ನಾನು ಹೋಗಿ ಮಾಡ್ತೀನಿ ನೋಡ್ಕೊ. ಮಗನಿಗೆ ಹೇಳಿದ್ರೆ ಅರ್ಥ ಆಗಲ್ಲ. ಒಳಗ್ ಹೋಗು ಗೊತ್ತಾಗುತ್ತೆ. ಒಳಗ್ ಹೋದ್ನಲ್ಲ, ಇವಾಗ ನೋಡು ಏನಾಗುತ್ತಂತ ನೋಡು. ಅಲ್ಲೋ ಮಗ ಸ್ವಲ್ಪ ಕೈ ಓತ್ತು. ಇಷ್ಟೊಂದ್ ಕೈ ನೋವು ಬರೋ ಕೆಲ್ಸ ಒಳಗಡೆ ಏನ್ ಮಾಡ್ದಣ? ಇವನೇನ್ ಇಷ್ಟೊತ್ತಾದ್ರೂ ಬರ್ಲಿಲ್ಲ, ಏನ್ ಮಾಡ್ತಾವನೆ? ಏನು ಮಗ ಹಿಂಗ್ ಮಾಡ್ಬಿಟ್ರಿ ಇವರು? ಅಯ್ಯೋ ನಿನ್ನ ಹೇಳಿದ್ರು ಒಳಗಡೆ ನುಕ್ಕೊಂಡ್ ಹೋಗ್ತಾ ಇದ್ದೆ. ಸರಿ ಆಗಾಯ್ತು. ಹಿಂಗೆ ಆಗ್ಬೇಕು ನಿಂಗೆ. ಏನೋ ಇದು ಓ. ಒಳಗಡೆ ಏನ್ ನಿಂಗ್ ಗೊತ್ತಾಗ್ಬೇಕಾ? ನನ್ಗೆ ಗೊತ್ತಾಗ್ಬೇಕು ಹಾಗಾದ್ರೆ ಅಷ್ಟೇ. ಇಲ್ಲಿ ನೋಡು. ನೀವಿಬ್ರು ನನ್ನ ಒಳಗ್ ಬಾ ಅಂತ ಕರೆದಾಗ ಸ್ವಲ್ಪ ಭಯ ಆಯ್ತು. ಇದನ್ ರೂಪಕ್ಕಂದ್ರೆ ನೋ ಪ್ರಾಬ್ಲಮ್. ಆಗೋಯ್ತ್ರಿ. ಅದ್ ಏನ್ ಬೇಕಾರಾಗ್ಲಿ, ಹೆಣ್ಮಕ್ಳು ಸೀರೆ ಹಾಕೊಂಡ್ರೆ ಕಿಕ್ಕೆ ಬೇರೆ ಕಣ್ರಿ. ನೀವೇನಂತೀರಾ? ಬರೀ 2 ಓಟಿಗೆ ಇಷ್ಟು ಸೀರೆ ಹೋಗ್ಸೋದು ಅಂದ್ರೆ ಏನ್ರಿ? ಏನ್ ರಾಜರು ಗಲ್ಲಿನ? ಅಲ್ಲ ಕಣೋ, ರಾಣಿಯವರ ಗಲ್ಲಿ. ಟೈಟಲ್ ಸಾಕಾಗಿದೆ. ಇದನ್ನ ಶುರು ಹಚ್ಕೊಳ್ಳಿ. ಪಾರ್ಟ್ 4, 5 ವರ್ಗೂ ಮಾಡ್ಬೋದು ನಾವು. ಅಪ್ಪ ಬಡ್ಪಾಯಿಗಳು ಸಿಕ್ಕಿದ್ರು ಅಂತ ಹಿಂಗೆಲ್ಲ ಮಾಡುದ್ರ? ಏ ಪೀಕೆ ಬ್ಯಾಚ್, ನಿಮ್ಗೆ ಅರ್ಥ ಆಯ್ತಾ? ಏನೇ ಅರ್ಥ ಆಗದ ಸ್ಮಿಕಾ ಮಂಜಣ್ಣ. ಲೋ ಕುಂಬಳಕಾಯಿ ಬೇಡ ಕಣೋ. ನಮ್ಮ ಹುಡುಗರ್ನ ಎದುರಿಸೋದಲ್ಲ, ದಮ್ಮಿದ್ರೆ ನನ್ನನ್ನ ಎದುರಿಸೋ. ನೋಡ್ಕತೀನಿ. ಬೇಡ ಕೂತ್ಕೋ. ನಮ್ಗೆ ಊಟ ಮಾಡ್ಕೊಡ್ತೀನಿ, ನನ್ನ ನಂಬಿ. ಏನೋ ಇಲ್ಲೋಡ್ರಮ್ಮ, ಎಲೆಕ್ಷನ್ ಅಂದ್ಮೇಲೆ ಯಾರು ಬರ್ತಾ ಇರ್ತಾರೆ, ಏನೇನೋ ಕತೆಗಳನ್ನ ಹೇಳಿ ಹೋಗ್ತಾ ಇರ್ತಾರೆ. ಅದೆಲ್ಲ ತಲೆ ಕೆಡ್ಸ್ಕೊಬೇಡಿ. ನಿಮ್ ಕಡೆಯಿಂದ ನಮ್ ಕುಲ್ದೋರೆ ಆಗಿರುವಂತ ನಮ್ಮ ತಮ್ಮ. ಏನ್ ಕುಲ ಅನ್ಕೊಂಡು ಮಾತಾಡ್ತಾ ಇದೀನಿ ತಾನೆ. ಇವನೇನೋ ಫ್ಯಾನ್ಸ್ ಮುಂದೆ ಅವಮಾನ ಮಾಡ್ಬಿಟ್ಟ. ಮೋಹನ್ ನಿಮ್ಗೆ ಏನ್ ಕೆಲ್ಸ ಆಗ್ಬೇಕು ಅಂದ್ರೆ ಮಾಡ್ತಾನೆ, ಸರಿನಾ? ನಿಮ್ ಎಲ್ರು ಓಟು ನಮ್ಮವನ್ಗೆ ಹಾಕ್ಬೇಕು. ನಮ್ಮ ಓಟ್ ಎಲ್ಲ ನಿಮ್ಗೆ ಹಾಕ್ತಿವಿ. ಲೋ ಏನೋ ಇದು? ಲೋ ತಡಿಯೋ ಸ್ವಲ್ಪ. ಲೋ ನನ್ ಫ್ಯಾನ್ಸ್ ನೆಲ್ಲ ಕರ್ಕೊಂಡು ಹೋಗ್ತಾವನು. ಹೋಗ್ರಪ್ಪ, ಹೋಗಿ ನೋಡ್ಕೋಸ್ಕರ ವೋಟ್ ಮಾಡ್ತಾ ಇದ್ದೀರಲ್ರು. ಹೋಗಿ ಮಕ್ಳ ಮಾಡ್ತೀನಿ ನಿಮಗೆ ಎಲ್ರಿಗೂ. ಎಲ್ಲ ಹಾಳ್ ಬಾವಿಗೆ ಬಿಸಾಯ್ತೀರಾ. ಕತ್ರಿಗೆನೆ ಓಟು. ಎಂತದ್ರಲ್ಲಿ ಕಟ್ಟಿದ್ಯೋ ಇದನ್ನ? ಬೇವಿನ ಕಡ್ಡಿ. ಬೇವಿನ ಕಟ್ಟಿ ನನ್ ಕಷ್ಟ. ಆಗಿದ್ರೆ ಇದನ್ನ ಹಿಡ್ಕೊಂಡು ಕತ್ರಿಗೆ ಓಟ್ ಹಾಕಿ ಅಂತೆ. ಇಲ್ಲಿ ನೀರಿಗೆ ಜಾತಿ ಬೇರೆ ಇದೆಯಾ? ಏನ್ ಕಾಲ ಬಂತಪ್ಪ. ನಮ್ಗೆ ಯಾರು ಸರಿಯಾಗಿ ಓಟ್ ಹಾಕಲ್ಲ ಅನ್ನೋ ಕಾರಣಕ್ಕೆ, ಇದನ್ನೆಲ್ಲ ನನ್ನ ಕೈಯಲ್ಲಿ ಹೊರಕ್ ಆಗಲ್ಲ ಅನ್ನೋ ಕಾರಣಕ್ಕೆ ನಾನು ಒಂದು ನಿರ್ಣಯ ತಗೋಬೇಕು ಅಂತ ಅನ್ಕೊಂಡಿದೀನಿ. ಅದೇನು ಅಂದ್ರೆ, ನನ್ನ ಪಾರ್ಟಿನೂ ವಾಟರ್ನು ಮೇರರ್ ಪಾರ್ಟಿ ಜೊತೆ ಮಿಕ್ಸ್ ಮಾಡ್ಕೊಂಡು ಕ್ಯಾಶ್ ತಗೊಳ್ಳೋಣ ಅನ್ಕೊಂಡಿದೀನಿ. ಕ್ಯಾಶ್. ಸೂಪರ್ ಐಡಿಯಾ. ಸೂಪರ್ ಅಂತೀರಾ? ಮತ್ತೆ ಲೇಟ್ ಏನಕ್ಕೆ? ಬನ್ನಿ ಹೋಗೋಣ. ನಡೀರಿ, ಬನ್ನಿ ಹೋಗೋಣ. ಲಾಸ್ಟ್ ಪ್ಲೇಗ್ ಒಂದು ಪ್ಲೀಸ್. ಕುಡಿಯೋ ಕುಡಿಯೋ ಕುಡಿಯೋ, ಎಷ್ಟು ಬೇಕೋ ಕುಡಿಯೋ. ನಿಮಗೆ ಕುಡ್ಸಿ ಹಾಳಾಗಿ ಹೋಗಿದ್ದೀನಿ. ಅದ್ ಏನಾಗ್ಬಿಡುತ್ತೋ ಆಗ್ಬಿಡ್ಲಿ. ಕುಡಿಯೋ ನೀನು ಕುಡಿಯೋ. ಮಗ ವೈನ್ ಪ್ಲಸ್ ವೈನು ಸೂಪರ್ ಕ್ಲಿಕ್ ಕೊಡ್ತು ಮಗ. ಇನ್ನು ಕಿಕ್ ಬರ್ಲಿ ಅಂತ ಗಂಜಲ ಸ್ವಲ್ಪ ಮಿಕ್ಸ್ ಮಾಡಿ. ಏನ್ ಮಗ ಮೀಡಿಯೇಟರ್ ಆ ಕಡೆ ಬನ್ನಿ ಅಂತ ಬೇರೆ ಕರಿತಾ ಇದ್ದ. ನಡೀರೋ. ಯಾರ ನೀವೆಲ್ಲ? ಗೂಳಿ ತರ ನುಗ್ತಾ ಇದ್ದೀರಲ್ಲ ನೀವೆಲ್ಲ. ಯಾರ ನೀವೆಲ್ಲ? ನೀವ್ಯಾರು? ಐ ಆಮ್ ಕಾರ್ಪೊರೇಟರ್. ಏಯ್ ಏನ್ ನೀವ್ ಕಾರ್ಪೊರೇಟರ್ ಆದ್ರೆ ನಮ್ ಸರ್ ಯಾರು? ಹೊಸಬ್ರು. ನೀನೇ ಫಿಕ್ಸ್ ಆಗ್ಬಿಟ್ಟ? ಈಗ ಹೊಸದಾಗಿ ಹೇಳ್ಬೇಕಾ? ನಡೆ ನಿನ್ ಸಾರ್ಗ್ ಫೋನ್ ಮಾಡು. ನಮ್ ಸಾರ್ ಈ ಟೈಮ್ ನಲ್ಲಿ ಯಾರನ್ನೂ ಭೇಟಿ ಮಾಡಲ್ಲ. ನೀನ್ ಬಿಡದೆ ಹೋದ್ರೆ ನಾವೇ ಹೋಗ್ತೀವಲ್ಲ. ಒಂದ್ ನಿಮಿಷ ಹಾಗೆ ಇರು. ಮೇಯರ್ ಸರ್, ಸರ್ ಅವ್ರೆಲ್ರು ಮೇಲ್ ಎಲ್ಗೋ ಒಳಗೆ ಗೂಳಿ ನುಗ್ದಂಗ್ ನುಗ್ತಾ ಇದೀಯಾ?
ಇದು ದೊಡ್ಡವ್ರ ಮ್ಯಾಟ್ರು. ಮೊದ್ಲು ನಾನು ಹೋಗಿ ಸೆಟ್ ಮಾಡ್ಕೊಂಡ್ ಬರ್ತೀನಿ, ನೀನ್ ಇಲ್ಲೇ ಇರು, ಸರಿನಾ? ಏನ್ರಿ ಮೇರ್ ಸರ್? ನನ್ನ ಹೆಸರು PK, ಕತ್ರಿ ಗುರುತು ಪಾರ್ಟಿ ಅಭ್ಯರ್ಥಿ ನಾನು. ಗೊತ್ತು. ಏನ್ ವಿಷಯ? ನಾನು ನಮ್ಮ ಪಾರ್ಟಿ ಕಾರ್ಯಕರ್ತರಿಗೋಸ್ಕರ ಒಂದು ಒಳ್ಳೆ ನಿರ್ಣಯಕ್ಕೆ ಬಂದಿದ್ದೀನಿ. ಅದೇನಪ್ಪ ಅಂದ್ರೆ, ನಮ್ಮ ಪಾರ್ಟಿ ಧ್ವಜನ ಪಕ್ಕಕ್ಕಿಟ್ಟು ನಿಮ್ ಪಾರ್ಟಿ ಧ್ವಜನ ಹೆಗ್ಲು ಮೇಲೆ ಇಟ್ಕೊಂಡು ನಿಮ್ ತಮ್ಮನ್ ಗೆಲ್ಲಿಸ್ಬೇಕು ಅನ್ಕೊಂಡಿದ್ದೀನಿ. ಏನಂತೀರಾ? ಅದೇ ರೀ, ಸಿಂಪಲ್ ಆಗಿ ಹೇಳೋವರೆಗೂ ನಿಮ್ಗೆ ಅರ್ಥನೇ ಆಗಲ್ವಾ? ನಮ್ಮ ಪಾರ್ಟಿನ ನಿಮ್ ಪಾರ್ಟಿ ಜೊತೆ ಟೈಪ್ ಮಾಡೋಣ ಅನ್ಕೊಂಡಿದೀವಿ. ಏನಂತೀರಾ? ಓಕೆ, ನಿನ್ ಹತ್ರ ಎಷ್ಟು ಓಟ್ ಇದೆ? ಎಷ್ಟಿದ್ರು ಏನು, ನಿಮ್ ಗೆಲ್ಲೋದಕ್ಕಷ್ಟು ಸಾಕು. ಯಾಕೆ ಸುಮ್ನೆ ಟೆನ್ಷನ್? ಅದೇ, ನಿನ್ನ ಹತ್ರ ಎಷ್ಟು ಓಟ್ಗಳಿದೆ? ಐ ನೋ ಆರ್ಗ್ಯುಮೆಂಟ್. ಐ ವಾಂಟ್ 25 lakhs. ದಟ್ಸ್ ಇಟ್ ಸರ್. ದಟ್ ಅಷ್ಟಕ್ಕೂ ಈ ಡಿವಿಷನ್ ಅಲ್ಲಿ ಎಷ್ಟು ಓಟ್ಗಳಿದೆ ಅಂತ ನಿನ್ಗೇನಾದ್ರೂ ಗೊತ್ತಾ? ಅದು ಪಕ್ಕದ ಊರಲ್ಲೊಂದು 200 ನಿನಗೆ 300. ಗೊತ್ತಿಲ್ಲ ಬಿಡು. ನಾನ್ ಹೇಳ್ತೀನಿ ಕೇಳಿಸ್ಕೊ. ಪೂರ್ತಿಯಾಗಿ 17,000 ಓಟು. ಅದರಲ್ಲಿ ರೆಡ್ಡಿ ವರ್ಗ 5,000 ಓಟು, ಕಮ್ಮ ವರ್ಗ 4,500 ಓಟು, ನಾಯ್ಡು ವರ್ಗ 2,500, SC ST 4,700. ಮತ್ತೆ ನೀನ್ ಸುತ್ತ ತಿರುಗ್ತಾ ಇರ್ತಾರಲ್ಲ ಬಚ್ಚಾಗಳು, ಅವ್ರದ್ದು ಬರೀ 4 ಓಟ್ಗಳು. ಅವ್ರು ಕೊನೆ ಕ್ಷಣದಲ್ಲಿ ಬಿಯರ್ ಕುಡಿದು ಆ ಕೊನೆ 4 ಓಟ್ಗಳನ್ನ ನಿನಗೆ ಹಾಕ್ತಾರೋ ಇಲ್ಲ ನನಗೆ ಹಾಕ್ತಾರೋ ಅಂತ ಯಾರಿಗೂ ಗೊತ್ತೇ ಇಲ್ಲ. ನಿಜಾನೇ, ಎಲ್ಲ ಕಳ್ಳನ್ ಮಕ್ಳೇ. PK, ನಿನ್ ರೇಂಜ್ ಏನು ಅಂತ ಗೊತ್ತಾ? ಒಂದು ಬೀರ್ ಬಾಟ್ಲು, ಒಂದು ಬಿರಿಯಾನಿ, ಒಂದು ಹೊಸ 500 ರೂಪಾಯಿ ನೋಟು ತಗೊಂಡು ಎದ್ದು ಹೋಗ್ತಾ ಇರೋ. ಗೆಟ್ ಔಟ್. ಬಟ್ ಮಕ್ಕ ರುಚಿಗದ್ಬಿಟ್ಟ. ವಾಚ್ಮ್ಯಾನ್, ಏನಾಯ್ತಪ್ಪ? ಅರ್ಚ್ತವ್ನ್ ಕಣೋ. ಮತ್ತೆ ನಿಮ್ ಏರಿಯಾದಲ್ಲಿ ಓಟ್ ಎಷ್ಟು ಸಿಗುತ್ತೆ ಅಂತ ಬೇರೆ ಲೆಕ್ಕ ಹಾಕ್ತಾ ಇದ್ದಾನ ಕಣೋ. ಮಕ್ಳೆಷ್ಟು, ಗಂಡ್ಮಕ್ಳೆಷ್ಟು, ಹೆಣ್ಮಕ್ಳೆಷ್ಟು ಅಂತೆಲ್ಲ ಕೇಳ್ತಾ ಇದ್ದಾನ ಕಣೋ. ಯೂಸ್ಲೆಸ್. ಅವ್ನ್ ಯಾವನೋ ನನ್ನನ್ ಕೇಳಕ್ಕೆ. ದುಡ್ಡಿಲ್ಲ, ಹಸು ಆಗ್ತಿದೆ, ಯಾರು ಕೇಳಿ? ಐ ಕ್ಯಾನ್ ಮ್ಯಾನೇಜ್. ಲೋ ಮಗ, ನಮ್ ಏರಿಯಾದಲ್ಲಿ ಓಟ್ ಎಷ್ಟು? ಫ್ಲೋ ನಲ್ಲಿ ಇದ್ದೀನಿ, ಡಿಸ್ಟರ್ಬ್ ಮಾಡಬೇಡ ನನ್ನ. ಹೋಗು, ಒಳ್ಳೆ ಫ್ಲೋ ಎಲ್ಲ ಇದೆಯಾ? ಲೋ, ನೀವು ಬರ್ರ, ಕೂತ್ಕೊಳ್ರ. 1 2 ನನ್ನೇ ಬಿಟ್ಟು ಓಡಾಡ್ತಿದ್ದೀರಲ್ಲೋ. ನೋಡಿ, ಇವಳು ನನ್ ತಂಗಿ ಮಂದಿರ. ಇಷ್ಟ ದಿನ ನಾವ್ ಮಾಡಿರೋ ಸೇವೆನ ಮನ್ಸಲ್ಲಿ ಇಟ್ಕೊಂಡು ನನ್ ತಂಗಿಗ್ ಓಟ್ ಮಾಡಿ. ಪ್ರೀತಿಯ ಪ್ರಜೆಗಳೇ, ನನ್ನ ಹೆಸರು ಮಂಚಾಲ ಮಂದಿರ. ನಾನು ಫಸ್ಟ್ ಟೈಮ್ ಈ ಎಲೆಕ್ಷನ್ ಅಲ್ಲಿ ನಿಲ್ತಾ ಇದ್ದೀನಿ. ನೀವೆಲ್ಲರೂ ನನಗ್ ಸಪೋರ್ಟ್ ಮಾಡಿ ನನ್ನನ್ ಗೆಲ್ಸಿ. ನಿಮ್ಗೇನಾರು ಪ್ರಾಬ್ಲಮ್ಸ್ ಇದ್ರೆ ಅದನ್ನ ನಾನ್ ಕ್ಲಿಯರ್ ಮಾಡ್ತೀನಿ. ನಮ್ಮ ಅಕ್ಕ ಹೇಳ್ದಾಗೆ ನಿಮ್ಗೆಲ್ಲ 1 year ಫ್ರೀ ಮಸಾಜ್ ಮಾಡ್ತೀವಿ. ಮೊಬೈಲ್ ಫುಡ್ ಟ್ರ್ಯಾಕ್ ತರ ಮೊಬೈಲ್ ಮಸಾಜ್ ಟ್ರಕ್ ಕೂಡ ಮಾಡಿಸ್ತೀವಿ ಅಂತ ಮಾತ್ ಕೊಡ್ತೀನಿ. ಪ್ಲೀಸ್ ನನ್ಗೆಲ್ರೂ ವೋಟ್ ಮಾಡಿ. ನಮ್ ಸ್ಲೋಗನ್ ಏನು ಅಂತ ಗೊತ್ತಾ? ಇನ್ನು ಜೋರಾಗಿ ಇನ್ನೊಂದ್ಸಲ ಹೇಳಿ. ವಿಮಾನ ಚಿಹ್ನೆಗೆ ನಿಮ್ಮ ಓಟು ಹಾಕಿ. ವಿಮಾನ ಚಿಹ್ನೆಗೆ ನಿಮ್ಮ ಓಟು ಹಾಕಿ. ಪ್ಲೀಸ್ ನನ್ಗೆಲ್ರೂ ವೋಟ್ ಮಾಡಿ. ಎಲ್ರಿಗೂ ಗೊತ್ತಲ್ವಾ? ಎಕ್ಸ್ಕ್ಯೂಸ್ ಮೀ, ಸೈಡ್ ಪ್ಲೀಸ್. ಅಮ್ಮ, ಎಷ್ಟ್ ದಿನ ಆಗಿತ್ತು ಈ ಗುಂಡುಗಿರ ಬುರುಡೆ ನೋಡ್ದೆ. ಗಂಡ ಮೊದಲೇ ಸರಿ ಇಲ್ಲ ಕಣ. ನನ್ನ ಪ್ರೀತಿಯ ಪ್ರಜೆಗಳೇ, ಮರ್ತೋಗ್ಬಿಟ್ಟೆ ಅಲ್ಲ. ರಾತ್ರಿ ನೋಡಿದ್ರೆ ಪೇಪರ್ ಗಟ್ಲೆ ಬರಿ ಅಂತ್ಯ, ಬೆಳಿಗ್ಗೆ ನೋಡಿದ್ರೆ ಹೇಳದೆ. ಏನೇ ಯೋಚನೆ ಪ್ರಜೆಗಳ ಮುಂದೆ ಮರ್ಯಾದೆ ತೆಗಿಬೇಡ. ನಾನ್ ಇಲ್ಲಿಗೆ ಏನಕ್ಕೆ ಬಂದಿದ್ದೀನಿ ಅಂದ್ರೆ, ನಿಮಗೆ ಜೀವನ ಪೂರ್ತಿ ಸಹಾಯ ಮಾಡಕಂತ ಬಂದಿದ್ದೀನಿ. ನೀವು ನನ್ನ ಗೆಲ್ಲಿಸ್ತೀರಾ? ಏನಾ? ಅಷ್ಟಕ್ಕೂ ನಿಮಗೆ ಏನ್ ಬೇಕು ನಿಮಗೆ ಹೇಳಿ. ರಿಸರ್ವೇಶನ್ ಬೇಕು, ಕೊಡ್ತೀರಾ? ನಿಮಗೆ ರಿಸರ್ವೇಶನ್ ಕೊಟ್ಟಾಯ್ತು, ಹೋಗಿ. ನಮ್ಗೆ ಮುಖ್ಯಸ್ಥಾನ ಕೊಡ್ತೀರಾ? ಅಷ್ಟೇನಾ? ಎಲ್ರನ್ನು ಕಳಿಸ್ಬಿಡ್ತೀನಿ, ನೀವೇ ಹೋಗಿ. ನಾವ್ ಅದಕ್ಕಿಂತ ದೊಡ್ಡವರು. ಆಯ್ತು, ದೊಡ್ಡ ರಿಸರ್ವೇಶನ್ ಮಾಡಿಸ್ತೀನಿ, ಹೋಗಿ. ಕಡೆನೇನೆಯ ನಾವುನು. ನಮ್ಮವ್ರಾದ್ರೆ ನಮ್ಮೂರೆಲ್ಲ ಮಾಡಿಸ್ತೀವಿ, ಬಿಡಿ, ಹೋಗಿ. ನೋಡಿ, ನಮ್ ರಾಜ್ಯದಲ್ಲಿ ರಿಸರ್ವೇಶನ್ ಇಲ್ದೆ ಯಾರು ಬದುಕಬಾರದು. ಎಲ್ರು ರಿಸರ್ವೇಶನ್ ಜೊತೆಗೇನೆ ಬದುಕಬೇಕು. ಯಾವ್ದಾದ್ರು ಸ್ಥಾನದಲ್ಲಿ ಇರ್ಬೇಕು ರಿಸರ್ವೇಶನ್ ಕೊಡಕ್ಕೆ. ಬಿಡಲೆ, ಅವೆಲ್ಲ ನಂಗೆ ಗೊತ್ತಿಲ್ಲ. ಅದನ್ನೇನ್ ಟ್ರೈನ್ ರಿಸರ್ವೇಶನ್ ಅನ್ಕೊಂಡ ಎಲ್ಲಾರ್ಗೂ ಕೊಡೋದಕ್ಕೆ? ನಂಗೆಲ್ಲ ಗೊತ್ತು, ಸುಮ್ಮನಿರೋ, ತಲೆ ತಿನ್ಬಿಡಲೆ. ಪದೇ ಬಾಯಿಗೆ ಬಂದಂಗ ಮಾತಾಡ್ತಾನೆ. ನೀವೇನ್ ತಲೆ ಕೆಡಿಸ್ಕೊಬಿಡಿ, ಎಲ್ಲ ಆಗುತ್ತೆ ನಿಮ್ ಕೆಲ್ಸ. ನೋಡಿ, ಇದೇ ಖುಷಿಗೆ ಇವಾಗ ನಿಮ್ಗೊಂದ್ ಚಿಕ್ಕ ವಿಷಯ ಹೇಳ. ನಮ್ ಮುಂದೆ ಇರೋರೆಲ್ಲ ಹೀನಾಯವಾಗಿ ಸೋಲ್ತಾರ, ನೋಡ್ತಾ ಇರಿ. ಹೌದಾ? ನೀವೇನಾದ್ರೂ ನನ್ನ ಗೆಲ್ಸಿದ್ರೆ ಅಮರ್ನಾಥ್ ಯಾತ್ರೆಗೆ ಫ್ಲೈಟ್ ಅಲ್ಲಿ ನಿಮ್ಮನ್ನೆಲ್ಲರ ಪುಸ್ತಕ ಅಂತ ಕರ್ಕೊಂಡೋಗಿ ಲಟಕ್ ಅಂತ ಕರ್ಕೊಂಡ್ ಬರ್ತೀನಿ. ನಿಮ್ಮೆಲ್ಲ ನನ್ನಪ್ಪನೆ. ನೀವೇನಾದ್ರೂ ಜಾಸ್ತಿ ಮಾತಾಡಿದ್ರೆ ನಿಮ್ ಚಪ್ಲಿಗೆ ಧೂಳ್ ಕೂಡ ಹಿಡಿಬಾರ್ದು, ಹಾಗೆ ಮಾಡ್ತೀನಿ. ಸುಮ್ಮನಿರೋ, ನಾನೇನೋ ಫ್ಲೋ ಅಲ್ಲಿ ಹೇಳ್ತಾ ಇದ್ದೀನಿ. ಹಂಗಾದ್ರೆ ಅರ್ಥ ಆಯ್ತಾ ನಿಮಗೆ? ಜೈ ಬದ್ರಿನಾಥ್, ಜೈ ಗುರುತು, ಜೈ ಜೈ ಜಗಮ್ಮ. ನಿಮ್ಮ ಓಟು ಕತ್ತರಿಗೆ. ನಿಮ್ಮ ಓಟು ಕತ್ತರಿಗೆ. ಫ್ಲೈಟ್ ಗುರುತಿಗೆ. ಫ್ಲೈಟ್ ಗುರುತಿಗೆ. ನಮಸ್ಕಾರ ನಮ್ಮ ಎಲ್ರಿಗೂ ನಮಸ್ಕಾರ. ಫ್ಲೈಟ್ ಗುರುತಿಗೆ ಹಾಕಿ ಗೆಲ್ಲಿಸ್ಬೇಕು ಇವ್ರನ್ನೆಲ್ಲ. ಬೇಡ ಬೇಡ ಬೇಡ, ನಿಮ್ಮ ಅಮೂಲ್ಯವಾದ ಪವಿತ್ರವಾದ ಓಟನ್ನ ಫ್ಲೈಟ್ ಗುರುತಿಗೆ ಹಾಕಿ ಗೆಲ್ಲಿಸ್ಬೇಕು ಇವ್ರನ್ನೆಲ್ಲ. ನನ್ನ ನಂಬಿ, ನನ್ನ ನಂಬಿನಿ.
ಓಕೆ ಸೀನ್ ಸಿತಾರ ಬೆಳಿಗ್ಗೆ ಆದ್ರೆ 5,000 ಕೊಡ್ತೀನಿ, ರಾತ್ರಿ ಆದ್ರೆ ಜಾಸ್ತಿ ಕೊಡ್ತೀನಿ. ಬಾರೆ. ಏನೋ ಹೇಳ್ತಿದ್ದಾನೆ, ಏನೋ ಮಾಡ್ತಿದ್ದಾನೆ ಅವನು. ಅಯ್ಯೋ ಏಯ್ ನೋಡಿ 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 ನೋಡಿದ್ರ ಸರ್, ಹೇಗ್ ಮಾಡ್ತಾ ಇವ್ನು? ನೋಡಿ ಹೇಳಿದ್ದನ್ನ ಸೀರಿಯಲ್ ಎಲ್ಲ ಹೇಳ್ತಾವ್ನೆ. ನಾನು- ಇಂಥವ್ರಿಗೆ ಹಾಕ್ತೀರಾ ನೀವು? ಏನೋ ಮಾಡ್ತಿದ್ದಾನೆ ಇವನು. ನೋಡಿ ಎಂತ ಹಾಕ್ಬೇಡಿ. ಹಾಕ್ಲೇ ಬಿಡಿ. ನೀನ್ ಯಾವನ ಹೇಳಕ್ಕೆ? ಹೇಗ್ ಮಾಡ್ತಾರೋ? ನಮ್ಮ ಅತ್ತೆ ತಿಳ್ಕೊಂಡು. ನನ್ ಮಗನೇ. ಏಯ್ ಮೋಹನ್, ಹೊಸದಾಗಿ ರಾಜಕೀಯಕ್ಕೆ ಬರ್ತಾ ಇದ್ದಾನಲ್ಲ, ಅವನಿಗೆ ಅವನ ಗುರುಗೆ ಭಯ ಭಕ್ತಿ ಅಂದ್ರೆ ಏನು ಅಂತ ಎರಡೂ ಕೂಡ ಗೊತ್ತಾಗ್ಬೇಕು. ಟೈಮ್ ನೋಡ್ಕೊಂಡು ಚಿಕ್ಕದಾಗ ಒಂದು ಜಲ ಕೊಟ್ಟು ಬನ್ನಿ. ಹಾಗೆ ಆಗ್ಲಿ. ಅವನ್ನ ಲೆಫ್ಟ್ ಪುಷ್ ಮಾಡಿ. ಆಯ್ತಣ್ಣ. ಈ ನನ್ ಮಕ್ಕಳು ಬಿಡದೇ ಇಲ್ಲ ಅಂತವ್ರಲ್ಲ. ಯಪ್ಪ. ನೀವು ಸ್ಪ್ರಿಂಟ್ ಆಗ್ರ. ಓಕೆ ಅಣ್ಣ. ಅಣ್ಣ ಸಿಗಾಕೊಂಡ. ದಟ್ಸ್ ಗುಡ್, ದಟ್ಸ್ ಗುಡ್. ಏನ್ ಸ್ಕೆಚ್ಚ ಚೆನ್ನಾಗಿದೆ ಕಣ್ರು. ಹೊರಗಡೆ ರೌಡಿಗಳು, ಒಳಗಡೆ ಕರಾಟೆ ಮಾಸ್ಟರ್. ಪ್ಲಾನ್ ಮಾತ್ರ ಸಕ್ಕತ್ತಾಗಿದೆ. ಮಕ್ಕಳ ನಿಮ್ ಕತೆ ಮುಗಿತು ಕಣ್ರು ಇವತ್ತು. ಲೇಯ್ ಸಾರ್, ಇವನ್ಗೂ ಇವನ್ ಗುರುಗೂ ಭಯ ಭಕ್ತಿ ಕಲ್ಸಕ್ ಹೇಳಿದಾರ, ಕಲಸ್ರ. ಇದನ್ನೇನ್ ಗಲ್ಲಿ ಪಾಲಿಟಿಕ್ಸ್ ಅಂತ ಅನ್ಕೊಂಡಿದ್ಯಾನಲೇ? ಇದು ಡಿಲ್ಲಿ ಪಾಲಿಟಿಕ್ಸ್. ಮುಗೀತ್ ನಿನ್ ಕತೆ ಇವತ್ತು. ಬರ್ತೀನಣ್ಣ. ಲೋ ಟೋಪಿ, ಬರೋ ಇಲ್ಲಿ. ರಾಜಕೀಯಕ್ಕೆ ಹೊಸದಾಗಿ ಬಂದಿರೋ ನಮಗ್ ಮಾತ್ರ ಅಲ್ಲ, ಆಲ್ರೆಡಿ ಇರೋರ್ಗೂ ಕೂಡ ಆ ಭಯ ಭಕ್ತಿ ಇರ್ಬೇಕು ಕಣ್ರೋ. ಗೊತ್ತಾಯ್ತು? ಫ್ಯಾನ್ಸ್ ನ ಟಚ್ ಮಾಡಿದಕ್ಕೆ ಈ ರೀತಿ. ಅದೇ ಗುರುನೇನಾದ್ರೂ ಟಚ್ ಮಾಡಿದ್ರೆ ಸತ್ತೋಗ್ಬಿಡ್ತೀರಾ. ಏಯ್, ಡಿಲ್ಲಿ ಆದ್ರೂ ಗಿಲ್ಲಿ ಆದ್ರೂ ನನ್ ಮುಂದೆ ನಿಮ್ಮ ಆಟ ನಡೆಯಲ್ಲ ಕಣ್ರೋ. ಗುಡ್ ಮಾರ್ನಿಂಗ್ ಅಣ್ಣ. ಗುಡ್ ಮಾರ್ನಿಂಗ್ ಪುಟ್ಟ. ಮೊನ್ನೆ ದಿನ ಹಲೋ ಸರ್, ಮುಂದಿನ ಕಾರ್ಪೊರೇಟರ್ ಹೇಗಿದ್ದೀರಿ? ಇವನೊಬ್ಬ ನನ್ನ ಕಷ್ಟ ನನಗಾದ್ರೆ ಕಾರ್ಪೊರೇಟ್ ಅಂತ ಬಂದ್ಬಿಟ್ಟ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಅಲ್ಲ, ನಂಗೊಂದು ಡೌಟು. ಕೇಳಿ. ನಾನು ಕಾರ್ಪೊರೇಟ್ ಆಗ್ತೀನೋ ಇಲ್ವೋ ಅನ್ನೋದೇ ನನಗೆ ಡೌಟು. ಆದ್ರೆ ನಿಮಗೆ ಯಾಕೆ ನನ್ನ ಮೇಲೆ ಅಷ್ಟೊಂದು ನಂಬಿಕೆ? ನಾಯಕರನ್ನ ನಾವೇನ್ ತಯಾರು ಮಾಡಕ್ ಆಗೋದಿಲ್ಲ ರೀ. ನಾಯಕರು ಜನಗಳಿಗೋಸ್ಕರ ಹುಡ್ತಾರೆ. ನಿಮ್ಮಲ್ಲಿ ನಾಯಕನ್ ನೋಡ್ತಾ ಇದೀವಿ ನಾವು. ಥ್ಯಾಂಕ್ಸ್ ಯಜಮಾನ್ರೆ. ಓಟ್ ಹಾಕ್ತೀರಲ್ವಾ? ಹಾಕ್ತೀನಿ ಇಲ್ಲಿ ನೋಡಿ ಪಿ ಕೆ ಅವರೇ, ಏನು? ಪ್ರತಿ ಮನುಷ್ಯ ಅವಕಾಶಕ್ಕಾಗಿ ಕಾಯ್ತಾ ಇರ್ತಾನೆ. ಅದರಲ್ಲಿ ಕೆಲವರು ಮಾತ್ರ ಅವಕಾಶನ ಸೃಷ್ಟಿ ಮಾಡಿಕೊಂಡು ಅವರ ಗುರಿನ ಸಾಧಿಸ್ತಾರೆ. ಆಲೋಚನೆ ಮಾಡಿ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಸ್ವಲ್ಪ ಮಕ್ಕಳ ಜೊತೆ ಮಾತಾಡ್ಬೇಕಿತ್ತು. ಮಾತಾಡಿ. ಥ್ಯಾಂಕ್ ಯು ಸರ್. ಗುಡ್ ಮಾರ್ನಿಂಗ್ ಮೈ ಡಿಯರ್ ಲವ್ಲಿ ಚಿಲ್ಡ್ರನ್. ನಿಮ್ ಎಲ್ರಿಗೂ ಓದೋದು ಎಷ್ಟು ಇಂಪಾರ್ಟೆಂಟೋ, ಆಟ ಆಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ನೀವೇನಾದ್ರೂ ನನ್ನ ಎಲೆಕ್ಷನ್ ಅಲ್ಲಿ ಗೆಲ್ಸಿದ್ರೆ ನಿಮಗೆ ಒಳ್ಳೆ ಆಫರ್ ಇಡ್ತೀನಿ. ಇವ್ರೇನಪ್ಪ ಮಕ್ಳ ಹತ್ರ ಬಂದು ಆಫರ್ ಬಗ್ಗೆ ಮಾತಾಡ್ತಿದಾರೆ? ಯಾವನೋ ಅವನು? ಓಹ್, ಮಾಸ್ಟ್ರು ನೀವಾ? ಈಗ ಮೊದಲನೇ ಆಫರ್, ನಿಮ್ ಎಲ್ರಿಗೂ ವಾರದಲ್ಲಿ 5 ದಿನ ಮಾತ್ರ ವರ್ಕಿಂಗ್ ಡೇಸ್, 2 ಡೇಸ್ ಹಾಲಿಡೇ. ಈಗ ಎರಡನೇದು, ನೋ ಹೋಮ್ ವರ್ಕ್, ಓನ್ಲಿ ಸ್ಕೂಲ್ ವರ್ಕ್. ಸ್ಕೂಲಲ್ಲೇ ಓದ್ಬೇಕು, ಸ್ಕೂಲಲ್ಲೇ ಬರಿಬೇಕು. ಈಗ ಮೂರನೇ, ಸ್ಕೂಲ್ ಬ್ಯಾಗ್ ನ ಯಾರು ತಗೊಂಡ್ ಹೋಗೋ ಅವಶ್ಯಕತೆ ಇಲ್ಲ. ಸ್ಕೂಲಲ್ಲೇ ರ್ಯಾಕ್ಸ್ ನ ಅರೇಂಜ್ ಮಾಡ್ತೀನಿ. ಬುಕ್ಸ್ ಬ್ಯಾಗ್ನೆಲ್ಲ ಇಲ್ಲೇ ಇಟ್ಟು ಆರಾಮಾಗಿ ನೀವು ಮನೆಗೆ ಹೋಗ್ಬೋದು. ಈಗ ನಾಲ್ಕನೇದು, ನಮ್ ಗೌರ್ಮೆಂಟ್ ಸ್ಕೂಲ್ ಸ್ಟೂಡೆಂಟ್ಗೂ ಕೂಡ ಫ್ರೀ ಆಗಿ ಬಸ್ ವ್ಯವಸ್ಥೆ ಮಾಡ್ತೀನಿ. ಮತ್ತೆ ಚಿಲ್ಡ್ರನ್ಸ್, ಈಗ ನೀವು ಮನೆಗೆ ಹೋಗಿ ಅಪ್ಪಂಗೆ ಅಮ್ಮಂಗೆ ಅಕ್ಕಂಗೆ ಅಣ್ಣಂಗೆ ನನಗೆ ಓಟ್ ಹಾಕಕ್ ಹೇಳಿ ನಿಮ್ಮ ಆಫರ್ ನ ಸ್ವಂತ ಮಾಡ್ಕೊಳ್ಳಿ. ಕತ್ರಿ ಗುರುತಿಗೆ ಓಟ್ ಹಾಕ್ಬೇಕು. ಪರವಾಗಿಲ್ಲ, ಒಳ್ಳೆ ಪ್ಲಾನೇ ಮಾಡಿದ್ಯಾ. ಸರಿ, ನಾನು ಬರ್ತೀನಿ. ಅಕ್ಕ, ಇಲ್ಲಿ ಬನ್ನಿ. ಏನಪ್ಪ?
ತಗೋ ಅಕ್ಕ. ಬೇಡಪ್ಪ ಬೇಡ, ಈ ತರದೆಲ್ಲ ನಾವು ತಗೊಳಲ್ಲ. ಇಷ್ಟ ಆದವ್ರಿಗೆ ಓಟ್ ಹಾಕ್ತಿವಿ, ನೀವ್ ಹೋಗಿ. ಅದ್ ಹಾಗಲ್ಲ. ಬೇಡ, ಬೇಡ. ನಾನ್ ರಾಜಕೀಯಕ್ಕೋಸ್ಕರ ಅಥವಾ ಓಟಿಗೋಸ್ಕರ ನಾನ್ ಬಂದಿಲ್ಲ. ಇವತ್ ನಮ್ಮ ಅಮ್ಮನ್ ವರ್ಷ ದಿನ ಅವ್ರ ಹೆಸರಲ್ಲಿ ನಿಮಗೆ ಕೊಡಕ್ಕಂತ ಬಂದಿದ್ದೀನಿ. ನೀವೇ ನನ್ನ ತಾಯಿ ಅಂತ ಈ ಸೀರೆ ತಗೊಂಡ್ಬಿಡಮ್ಮ. ಪರವಾಗಿಲ್ಲ, ತಗೊಳಮ್ಮ ತಗೊಳಮ್ಮ. ಅಣ್ಣ ನಮ್ಗೋಸ್ಕರ ಬಿಯರ್ ಕೊಟ್ಟಿದ್ದಾರೆ, ಬಂದ್ರು. ಏ, ಎಲ್ಲ ಬನ್ನಿ. ಏ ನಮ್ ಪೀಕೆ ಅಣ್ಣ ಹೆಣ್ಮಕ್ಳಿಗೆ ಸೀರೆ ತಂದ್ಕೊಟ್ರೆ ನಿನ್ ಮೇಯರು ಸಾರ ಹಾಕೊಟ್ಟು ಹಾಳು ಮೇಯರ್ ದೇವ್ರ್ ಮಾಡ್ತಿದ್ದಾನ. ಕಣೆ. ಅವ್ರ ಬಗ್ಗೆ ಏನಾದ್ರು ಮಾತಾಡಿದ್ರೆ ಹೊಡಿತೀನಿ. ಅಕ್ಕ ನಾವ್ ಗೆಲ್ತೀವಿ ಅಂತ್ಯಾ? ನೋಡು ಮಂದಿರ, ರಾಜಕೀಯದಲ್ಲಿ ಎಲ್ಲನೂ ಸಾಧ್ಯ. ಒಂದೇ ಒಂದ್ ರಾತ್ರಿಯಲ್ಲಿ ಫಲಿತಾಂಶ ಬದಲಾವಣೆ ಆಗತ್ತೆ, ಗೌರ್ಮೆಂಟೇ ಬಿದ್ದೋಗುತ್ತೆ. ಈ ರಾತ್ರಿನೇ ನಾವ್ ದುಡ್ಡು ಹಂಚ್ಬೇಕು. ದೇವ್ರೆ, ನಮ್ಮ ಅಕ್ಕನ ಎಣಿಕೆ ಪತಿವ್ರತೆ ಆಗಿದ್ರೆ ನಾನ್ ಗೆಲ್ತೀನಿ, ಹಾಗೆ ನಾನು ಪತಿವ್ರತೆ ಆಗಿದ್ರೆ ಪಿಕೆ ಗೆಲ್ತಾನೆ ಅಷ್ಟೇ. ಏನಂದೆ? ಈಗ ನಡೀತಾ ಇರೋ ಕಾರ್ಪೊರೇಟ್ ಎಲೆಕ್ಷನ್ ಅಲ್ಲಿ ಎಕ್ಸಿಟ್ ಪೋಲ್ಸ್ ಎಷ್ಟಿದೆ ಅಂತ ಗೊತ್ತಾ? ಅಮ್ಮ, ನಾವ್ ಪಿಕೆಗೆ ಓಟ್ ಹಾಕೋಣ. ಸರಿ ಕಂದ, ಅವ್ರಿಗೆ ಹಾಕೋಣ. ನಾವ್ ಪಿಕೆಗೆ ಓಟ್ ಹಾಕೋಣ ಅಪ್ಪ. ಸರಿ ಅಮ್ಮ, ಆಯ್ತು. ಎಕ್ಸಿಟ್ ಪೋಲ್ಸ್ ಅಲ್ಲಿ ಪಿಕೆಗೆ ಎಲ್ಲರೂ ಫೇವರೇಟ್ ಆಗಿದ್ದಾರೆ. ಅವರೇ ಗೆಲ್ಬೇಕು ಅಂತ 80% ವೋಟರ್ಸ್ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ತಿಳಿದಿದೆ. ಏನ್ ಮಾಡೋದು ಅಂತ್ಯಾ? ಅವ್ರನ್ನ ಬರಕ್ ಹೇಳಿ. ನಮಸ್ಕಾರ ರೀ ಮೇಯರ್ ಅವ್ರೆ. ನಮಸ್ಕಾರ ಪಿಕೆ. ಏನ್ ಸರ್ ಬರಕ್ ಹೇಳಿದ್ರಂತೆ, ಏನ್ ಮ್ಯಾಟ್ರು? ನೀನು 25 ಲಕ್ಷ ಕೇಳ್ತಾ, ಹಾ. ಇನ್ನೂ 5 ಲಕ್ಷ ಸೇರಿಸಿ ರೌಂಡ್ ಫಿಗರ್ ಮಾಡಿ 30 ಲಕ್ಷ ಕೊಡ್ತೀನಿ. ಆಹಾ. ನಿಮ್ ಪಾರ್ಟಿನ ನಮ್ ಪಾರ್ಟಿಗೆ ಸೇರಿಸ್ಕೊಂಡು ಹಾ. ನಮ್ಮವನ್ಗೆ ಸಹಾಯ ಮಾಡಬೇಕು ಅಷ್ಟೇ. ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಆದ್ರೆ ನಂದೊಂದು ಕಂಡೀಷನ್, ಸ್ವಲ್ಪ ಸೂಟ್ ಕೇಸ್ನ ಅಲ್ಲಿ ಪಕ್ಕಕ್ಕಿಡು. ಸರ್, ಅಷ್ಟಕ್ಕೂ ನನ್ನ ಟಾರ್ಗೆಟೇ ಬಿಯರ್ ಬಾಟ್ಲು. ನಂಗ್ ಬಿಯರ್ ಕೊಟ್ಟು ಅವನ್ ಬಾಯಿಯಿಂದ ನನಗೆ ಸಾರಿ ಹೇಳ್ಬೇಕು ಅವನು. ಏ ಮೋಹನ್, ಏನ್ ಹೇಳಲ್ವಾ? ಸರಿ ಮೇಯರ್ ಅವ್ರೆ, ನಾನು ಹೊರಡ್ತೀನಿ. ಪಿಕೆ 1 ನಿಮಿಷ. ಹೇಯ್, ಹೇಳೋ ಮೇಲೆ. ಸಾರಿ ಕೇಳಿಸ್ಲಿಲ್ಲ. ಸಾರಿ. ಸೂಪರ್, ತುಂಬಾ ಚೆನ್ನಾಗಿದೆ. 100% ನಿಮಗೆ ಸಪೋರ್ಟಿವ್ ಆಗಿ ನಾನು ಇರ್ತೀನಿ. ಇವಾಗ ನಾವೆಲ್ಲ ಸೇರ್ಕೊಂಡು ಒಂದೇ ಪಾರ್ಟಿ ಆಗಿದೀವಲ್ಲ, ಹ್ಯಾಪಿಯಾಗಿ ಒಂದು ಸೆಲ್ಫಿ ತೆಗಿಯೋಣ ಸರ್. ವೈ ನಾಟ್? ನೀವು ಸೂಪರ್ ಸರ್. ಹೆಂಗೆ ಸಖತ್ತಲ್ವಾ? ತುರುಕ್ಸೋ ಒಳಗೆ. ಅದು ಬರ್ಲಾ ಸರ್? ಸಖತ್ತಾಗಿರುತ್ತೆ, ಗೆಲುವು ನಮ್ದೇ, ನೀವು ಹೆದರ್ಕೋಬೇಡಿ. ಪ್ರಜೆಗಳೇ, ಪಿಕೆ ನಿಮ್ಮೆಲ್ರಿಗೂ ಕೂಡ ಗೊತ್ತು. ಅವ್ರನ್ನ ನೋಡ್ತಾ ಇದ್ರೆ 2024ರಲ್ಲಿ ಯಾವ ಅಧಿಕಾರಕ್ಕೂ ಯೋಚನೆ ಮಾಡದೆ 2 ಪಾರ್ಟಿಗೆ ಸಪೋರ್ಟ್ ಮಾಡಿದಂತ ಒಬ್ಬ ದೊಡ್ಡ ನಾಯಕ ನೆನಪಿಗೆ ಬರ್ತಾ ಇದ್ದಾನೆ. ಹಾಗೆ ಪಿಕೆ ಕೂಡ ಯಾವ ಅಧಿಕಾರದ ಬಗ್ಗೆನೂ ಯೋಚನೆ ಮಾಡದೆ ನಮ್ ಪಾರ್ಟಿ ದೊಡ್ಡತನನ ಗಮನದಲ್ಲಿಟ್ಕೊಂಡು ಅವ್ರ ಪಾರ್ಟಿನ ನಮ್ ಪಾರ್ಟಿಲಿ ಸೇರ್ಸೋದಕ್ಕೆ ಅಂತ ಬರ್ತಾ ಇದ್ದಾರೆ. ಚಪ್ಪಾಳೆಯಿಂದ ಅವ್ರನ್ನ ಸ್ವಾಗತಿಸಿ. ಪಿಕೆ, ನಮಸ್ಕಾರ ಮೇಯರ್ ಸರ್. ನನ್ನ ಪ್ರೀತಿಯ ಪ್ರಜೆಗಳೇ, ನಿಮ್ಗೊಂದು ವಿಷಯ ಹೇಳಬೇಕು. ನಾನಿಲ್ಲಿಗೆ ಬಂದಿರೋದು ಮೇಯರ್ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕಲ್ಲ. ಏನೋ ಮಾತಾಡ್ತಾ ಇದ್ಯಾ? ಏಯ್ ಮೋಹನ್, ಏನಂದ ನೀನು? ನಾವು ಲೇಬರ್ಗಳು ಕೈಲಾಗದೆ ಇರೋರ? ನನ್ನ ರೇಂಜ್ ಬರೀ ಬೀರು ಬಿರಿಯಾನಿ ಪ್ಯಾಕೆಟಾ? ಏಯ್, ನಿನ್ನ ಹತ್ರನೇ ದುಡ್ಡಿಸ್ಕೊಂಡು ನಿಂಗೆ ಸವಾಲ್ ಹಾಕಿ ನಾನು ಗೆಲ್ತೀನಿ. ಈ ಲೇಬರ್ ಪವರ್ ಹೇಗಿರುತ್ತೆ ಅಂತ ನಿನಗೆ ತೋರಿಸ್ತೀನಿ. ಏಯ್ ಮೋಹನ್, ಇನ್ ಎಲೆಕ್ಷನ್ಗೆ ಬರೀ ಒಂದೇ ದಿನ ಅಷ್ಟೇ ಉಳಿದಿರೋದು. ನಾನು ಕಾರ್ಪೊರೇಟ್ ಆಗ್ತೀನೋ ಇಲ್ವೋ ಅನ್ನೋದನ್ನ ಪಕ್ಕಕ್ಕಿಡಿ. ಈ 5 ವರ್ಷ ನಿಮ್ ಭವಿಷ್ಯ ಹೇಗಿರ್ಬೇಕು ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ. ನಿಮ್ಮನ್ನ ನೋಡ್ತಾ ಇದ್ರೆ ನನಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಯಾಕೆ ಅಂದ್ರೆ ಹೋದ್ಸಲ ಎಲೆಕ್ಷನ್ ಅಲ್ಲಿ ನೀವು ಎಲ್ರೂ ನಮ್ ಮೇಯರಿಗೆ ಸಪೋರ್ಟ್ ಮಾಡಿದ್ರಿ. ನೀವು ನಿಮ್ ನಿಯತ್ ಮಾತ್ರ ಪ್ರಸಾದ್ ಅವ್ರನ್ನ ಗೆಲ್ಲಿಸ್ತು. ನೀವು ಎಲೆಕ್ಷನ್ ಅಲ್ಲಿ ವೋಟ್ ಹಾಕಿ ಗೆಲ್ಸಿರೋ ನಿಮ್ ನಾಯಕರಲ್ಲಿ ಎಲ್ಲಿ ನಿಮ್ ನಾಯಕರು? ಸತ್ತು ಹೆಣ ಆಗೋದ್ರು. ನೀವೆಲ್ರೂ ಕಂಡಿರೋ ಕನ್ಸನ್ನ ಪ್ರಸಾದ್ ಅವರು ನಿಜ ಮಾಡ್ಬೇಕಾದ್ರೆ ಅದನ್ನ ಮೇಯರ್ ತಡೆದಿರೋದು ನಿಜ. ಈ ಮೇಯರ್ ಅಕ್ರಮನ್ನ ಪ್ರಸಾದ್ ಅವರು ಕಂಡು ಹಿಡಿದಿದ್ದು ನಿಜ.
ಪ್ರಸಾದ್ ನಿಮ್ ಹತ್ರ ಹೇಳಿದ್ ಎಲ್ಲದು ಕೂಡ ನಿಜ. ಇಷ್ಟೆಲ್ಲ ಸತ್ಯನ ಇವನಿಗಿರೋ ಅಧಿಕಾರದಿಂದ ಮುಚ್ಚಿಟ್ಟಿದ್ದು ನಿಜ. ನಾನು ಎಲೆಕ್ಷನ್ ಅಲ್ಲಿ ನಿಂತಿರೋದು ಅಧಿಕಾರಕ್ಕೋಸ್ಕರ ಅಲ್ಲ, ಸತ್ಯನ ಹೊರಗೆ ತರಕ್ಕೆ. ಪೂನೂರ್ ಕೋಟೇಶ್ವರ ರಾವ್! ಪೂನೂರ್ ಕೋಟೇಶ್ವರ ಜಿಂದಾಬಾದ್! ಪೂನೂರ್ ಕೋಟೇಶ್ವರ ಪೂನೂರ್ ಕೋಟೇಶ್ವರ. ಏಯ್, ಇದು ಪೋಲಿಂಗ್ ಟೈಮ್. ಏನ್ ನಡೆದ್ರು ನಮ್ಮ ಮುಖಕ್ಕೆ ಮಸಿ ಬಳ್ಕೋಬಾರ್ದು. ಅಂದ್ರೆ ಏನು? ಮರ್ಡರ್ ನಡಿಬೇಕು, ಆದ್ರೆ ಇವಾಗಲ್ಲ. ಎಲೆಕ್ಷನ್ ಕೋಡ್ ಮುಗ್ದಂತ ನೆಕ್ಸ್ಟ್ ಕ್ಷಣ ಸಂಜೆ 6 ಗಂಟೆ ಆದ್ಮೇಲೆ ಪೋಲಿಂಗು ನಮ್ಗೆ ಅನುಕೂಲವಾಗಿ ಬಂತು ಅಂತ ಅನ್ಕೋ, ಕೈ ಕಾಲು ಮುರ್ದಾಕಿ ಎಲ್ಲಾದ್ರೂ ಎಸೆದ್ಬಿಡು. ಆದ್ರೆ ಪೋಲಿಂಗು ಅವನ್ ಅನುಕೂಲವಾಗಿ ಬಂತು ಅಂತ ಅನ್ಕೋ, ಸಾಯಿಸ್ಬಿಟ್ಟು ಶವನ ಎಲ್ಲಾದ್ರೂ ಮಾಯ ಮಾಡ್ಬಿಡು. ಏಯ್, ಬಿಹಾರ್ ಅವರು ತುಂಬಾನೇ ಆತರದಿಂದ ಕಾಯ್ತಾ ಇದ್ದಾರೆ, ಬರೋದಕ್ಕೆ ಹೇಳಿ. ರಿಗ್ಗಿಂಗ್ ನಡಿಬೇಕು. ಏನ್ರಿ ಮೇಯರ್ ಸರ್, ಏನ್ ಹೆದರ್ಕೊಂಡಿದ್ದೀರಾ ಅನ್ಸುತ್ತೆ? ಮುಖದಲ್ಲಿ ಬರೀ ಟೆನ್ಷನ್ಗಳು. ಅಷ್ಟಕ್ಕೂ ಮ್ಯಾಟ್ರ್ ಹೇಳೋಣ ಅನ್ಕೊಂಡೆ. ಏಯ್, ಎಲ್ಲಿ ಹೋಗಿದ್ರು? ಎಲ್ಲಿ ಸಾಯ್ತಾ ಇದ್ರು ಇಲ್ಲಿವರೆಗೂ? ಸರ್, ಮೇಯರ್ ಸರ್, ಎಲ್ಲಿ ಸಾಯ್ತಿದ್ರು ಅಂತ ನಾನು ಹೇಳ್ತೀನಿ. ಈಗ ರೆಗ್ಗಿಂಗ್ ಮಾಡೋದಕ್ಕೆ ಬಿಹಾರದಿಂದ ಗುಂಪನ್ ಕರೆಸಿದ್ರಿ. ಅದೇ ಬಸ್ಸಲ್ಲಿ. ಆ ಬಸ್ ನಿಮ್ದೆ, ಆದ್ರೆ ಆ ಬಸ್ ಓಡಿಸೋ ಡ್ರೈವರ್ ಮಾತ್ರ ನಮ್ಮವನು. ನೋಡಿ, ನಾನು ಹೀಗೆ ಮಾಡಿದ್ದಕ್ಕೆ ಎಲೆಕ್ಷನ್ ಎಷ್ಟು ಚೆನ್ನಾಗಿ ನಡೀತು. ಎಂತ ಕೆಲಸ ಮಾಡ್ಬಿಟ್ಟು? ಲೇಬರ್ನ ಎದುರಾಕೊಂಡ್ರೆ ಹೀಗೆ ಆಗೋದು. ಅದನ್ನ ನೀವು ನೋಡ್ಕೋಬೇಕು. ಏಯ್, ನೋಡ್ಕೋಬೇಕಂತೆ ಒಂದ್ ಗದಿ ಕಾಣಿಸ್ರೋ ಅವ್ನ್ಗೆ. ನಿಂತ್ಕೊಳೋ. ಟೈಮ್ ಸೆನ್ಸ್ ಇಲ್ದೇನೆ ಹೊಡಿತಿದ್ಯಲ್ಲೋ. ಟೈಮು, ಡೇಟು, ಮುಹೂರ್ತ ನೋಡ್ಕೊಂಡು ರಿಲೀಸ್ ಮಾಡಕ್ ಇದನ್ ರಾಜಮೌಳಿ ಸಿನಿಮಾ ಅನ್ಕೊಂಡಿದ್ಯಾನ? ಪವಿತ್ರವಾದ ಕರ್ನಾಟಕ ರಾಜ್ಯನ ಬೇಡ್ದಿರೋ ರಾಜಕಾರಣಿಗಳು ಹಾಳು ಮಾಡಕ್ ಆಗಲ್ಲ ಕಣೋ. ಏನ ಹಿಂಗೆಲ್ಲ ಹೊಡಿತಾ ಇದ್ಯಾ? ನೀನೇ ಮನುಷ್ಯನ ಮೃಗನ? ಹರಿಸಿ. ಫ್ಲೈಟ್ ಗುರುತಿನ ಅಭ್ಯರ್ಥಿ ಮೋಹನ್ ರವರು ಕತ್ತರಿ ಗುರುತಿನ ಪಿಕೆ ರವರನ್ನು 15 ಓಟುಗಳಿಂದ ಸೋಲಿಸಿದ್ದಾರೆ. ದಯವಿಟ್ಟು ಗಮನಿಸಿ, ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಫ್ಲೈಟ್ ಗುರುತಿನ ಮೋಹನ್ ರವರನ್ನು ಕತ್ತರಿ ಗುರುತು ಪಿಕೆ ರವರು 15 ಓಟುಗಳಿಂದ ಸೋಲಿಸಿದ್ದಾರೆ. ಕತ್ತರಿ ಗುರುತಿನ ಪಿಕೆ ರವರಿಗೆ ಮೇಯರ್ ಅವರು ಶುಭಾಶಯ ಕೋರಿದ್ದಾರೆ.
ಮಂದಿರ ಎಲ್ರು ನೋಡ್ತಾ ಇದ್ರೆ ಬಾರೆ. ನಾನೇನ್ ಬಿಲ್ಡಪ್ ಕೊಡೋ ಕಾರ್ಪೊರೇಟರ್ ಅಲ್ಲ ಕಣ್ರು, ನಾನ್ ನಿಮ್ ಫ್ರೆಂಡು ಹಗ್ಮೆ ಹಾಕೊಡೋ ಕೊಳ್ಕ. ಅಬ್ಬಾ ಬರ ಬರ ಬರ. PK ಅಲ್ಲ ಮೇಯರ್ ಸರ್, ಪೂನೂರ್ ಕೋಟೇಶ್ವರ ರಾವ್, 48 ಡಿವಿಷನ್ಗೆ ಕಾರ್ಪೊರೇಟರ್. All the best. ಥ್ಯಾಂಕ್ ಯು. ಕೆಳಗೇನೋ ಬಿದೋಗಿದೆ, ನಿಮ್ದೆ ಅನ್ಸುತ್ತೆ. ಬಿದ್ದಿದ್ನ ತಗೋಬಾರ್ದು. ಲೆಟ್ಸ್ ಗೋ ಟು ದ ಸಾಂಗ್. ನೋವು ಮಗ, ಕಾಲೆಲ್ಲ ಕುಣಿದು ಕುಣಿದು ಸುಸ್ತಾಗೋಯ್ತು. ಮಾತ್ರ ಸಕ್ಕತ್ತಾಗಿತ್ತು. ಬಿಡು. ಸರಿ ಮಗ, ಏನೋ ಕಾರ್ಪೊರೇಟರ್ ಆಗ್ಬೇಕು ಅಂತ ಆಗ್ಬಿಟ್ಟೆ, ಆದ್ರೆ ನಿನ್ಗೇನ್ ಗೊತ್ತಿದೆ ಅದ್ರ ಬಗ್ಗೆ? ಅವತ್ತೇನೋ ಬಿಯರ್ ಬಾಟ್ಲು ಕೊಡ್ಲಿಲ್ಲ ಅನ್ಬಿಟ್ಟು ಇವತ್ತು ಕಾರ್ಪೊರೇಟರ್ ಅದು ಅಷ್ಟೇ ಅಲ್ವಾ? ನಿನ್ ದರಿದ್ರ ನನ್ ಮಗನೇ, ಬೀರ್ ಬಾಟ್ಲಿಗೋಸ್ಕರ ಯಾರೋ ಕಾರ್ಪೊರೇಟ್ ಆಗ್ತಾರೆ? ಇದ್ ನನ್ 14 ವರ್ಷದ ಕನ್ಸ್ಕಣೋ ಆ ಸೀಟ್ ಪಡ್ಕೋಬೇಕು ಅನ್ನೋದು. ಇಟ್ಸ್ ಅ ಪರ್ಫೆಕ್ಟ್ಲಿ ಪ್ಲಾನ್ ಮಾಮ. ಮಗ, ಪೊಸಿಷನ್ಗೋಸ್ಕರ ಪ್ಲಾನಿಂಗ್ ಏನೋ, ಎಣ್ಣೆಗೋಸ್ಕರ ಅಲ್ವಾ? ಮತ್ತೆ ಎಲೆಕ್ಷನ್ಗೆ ಯಾಕೆ ಹೇಳಿದ್ವಿ ನಾವು? ಬಿಡ್ರ ಹೋಗ್ಲೆ. ಹೇಳಲೆ. ಯಾಕೆ ಲೋ, ನಾನು ಹುಡ್ತಾನೆ ಅನಾಥ ಅಲ್ಲ ಕಣ್ರು. ನನಗೆ 6 ವರ್ಷ ಇರ್ಬೇಕಾದ್ರೆ ಅಪ್ಪ ಅಮ್ಮ ತೀರ್ ಹೋದ್ರು. ಮಕ್ಕಳು ಹಸುವು ತಾಯಿಗೆ ಬಿಟ್ರೆ ಯಾರಿಗೂ ಗೊತ್ತಾಗಲ್ಲ. ಒಂದ್ ವೇಳೆ ಗೊತ್ತಾಯ್ತು ಅಂತಂದ್ರೆ ಅವಳು ತಾಯಿನೇ ಆಗಿರ್ತಾಳೆ. ಅತ್ತೆ, ಏನು ತುಂಬಾ ಹಸ್ವಾಗ್ತಿದೆ ಅತ್ತೆ. ಅನ್ನನೂ ಇಲ್ಲ ಏನೂ ಇಲ್ಲ. ಹಾ, ರಾಮಮೋಹನ್ ಅವರೇ, ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀನಿ. ಬನ್ನಿ, ಊಟ ಮಾಡಿ ಹೋಗಿವ್ರಂತೆ. ಪರವಾಗಿಲ್ಲ, ಇನ್ನೊಂದ್ಸರಿ ಬರ್ತೀನಿ. ನಿಮ್ಮಂತವ್ರು ಬರೋದು ನಮ್ಮ ಮನೆಗೆ ಅದೃಷ್ಟ. ಬನ್ನಿ, ಪರವಾಗಿಲ್ಲ. ಇಲ್ಲ, ಸಣ್ಣ ಕೆಲ್ಸ ಇದೆ, ಇನ್ನೊಂದ್ಸರಿ ಬರ್ತೀನಮ್ಮ. ಆಗ್ಲಿ. ಏನು ಅತ್ತೆ ಪ್ಲೀಸ್ ಅತ್ತೆ, ತುಂಬಾ ಹಸ್ವಾಗ್ತಿದೆ ಅತ್ತೆ. ಏನು ಇಲ್ಲ ಅಂತ ಹೇಳ್ದೆ ತಾನೆ? ಅತ್ತೆ ಅನ್ಕೊಂಡ್ ಬಂದ್ಬಿಟ್ಟ. ನಿಮ್ಮಪ್ಪ ಅಮ್ಮ ಏನಾದ್ರೂ ಆಸ್ತಿ ಬಿಟ್ಬಿಟ್ಟು ಹೋಗಿದಾರಾ? ಅನ್ನ ಇಲ್ಲ ಏನಿಲ್ಲ, ಹೋಗ್. ನಮ್ಮ ಅಪ್ಪ ಅಮ್ಮನ ಹತ್ರ ದುಡ್ಡಿದ್ದಿದ್ರೆ, ಸ್ಟೇಟಸ್ ಇದ್ದಿದ್ರೆ ಜನ ನನ್ನ ಹೀಗ್ ನೋಡ್ಕೋತಾ ಇದ್ರ. ಆದ್ರೆ ನನಗೆ ಅವಾಗ್ಲೇ ಅರ್ಥ ಆಗಿದ್ದ, ಹೇಗಾದ್ರೂ ಸರಿ, ಏನ್ ಮಾಡಿದ್ರು ಸರಿ, ನಾನು ದುಡ್ಡು ಸಂಪಾದಿಸ್ಬೇಕು. ದುಡ್ಡು ಸಂಪಾದನೆ ಪ್ಲಸ್ ಸ್ಟೇಟಸ್, ಈ 2 ರಾಜಕೀಯದಲ್ಲಿದೆ ಅಂತ ತಿಳ್ಕೊಂಡೆ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿ ಕಾರ್ಪೊರೇಟ್ ಆಗಿರೋದು. ಅಂದ್ರೆ ನೀನ್ ದುಡ್ಡಿಗೋಸ್ಕರನೇ ರಾಜಕೀಯಕ್ಕೆ ಬಂದ್ಯಾ? ಜನಗಳಿಗೋಸ್ಕರ ಅಲ್ವಾ? ನನ್ ಮಗನೇ, ತರಿದ್ರ ನನ್ ಮಗನೇ, ನಿಂಗೆ ಹೇಗೋ ಕಳಿಸ್ತೀನಿ ನಾನು. ಬಾರೋ ಇಲ್ಲೇ. ದುಡ್ಡು ಮತ್ ಪ್ರಜೆಗಳು ಟ್ರೈನ್ ಟ್ರ್ಯಾಕ್ ಇದ್ದಾಗ ಕಣೋ, ನಾನು ಟ್ರೈನ್ ಇದ್ದಾಗ ಕಣೋ. ವಿ ಹ್ಯಾವ್ ಟು ಮ್ಯಾನೇಜ್ ಬೋತ್ ಮಾಮ. ವೇರ್ ಇಸ್ ದ ಪ್ರಿನ್ಸಿಪಲ್? ಅವರು ಪ್ರಿನ್ಸಿಪಲ್ ಅಲ್ಲ ರೀ, ಪ್ರಿನ್ಸಿಪಲ್. ಓಹೋ, ನಮಗ್ ಗೊತ್ತಿಲ್ಲ ನೋಡಿ. ನಮ್ ಸ್ಕೂಲಲ್ಲಿ ನಂಗೆ ಹಾಗೆ ಹೇಳ್ಕೊಟ್ಟಿರೋದು, ನಾನು ಹಾಗೆ ಹೇಳಿ. ಏನ್ರಿ ಪ್ರಿನ್ಸಿಪಲ್ ಸರ್, ಏನ್ ಮಾಡ್ತಾ ಇದೀರಾ ನೀವು? ಮಕ್ಳಿಗೆ ಪಾಠ ಮಾಡ್ತೀವಿ ಅಂತ ಹೇಳಿ ಅವ್ರಿಗೆ ಇಷ್ಟು ದೊಡ್ಡ ಬುಕ್ಸ್, ಇಷ್ಟು ದೊಡ್ಡ ಬ್ಯಾಗ್ ಕೊಟ್ಟು ಅವ್ರನ್ನ ಕುಂಟ್ರು ಮಾಡ್ಬೇಕು ಅನ್ಕೊಂಡಿದೀರಾ? ಯು ವಾಂಟ್ ಟು ಮೇಕ್ ದೆಮ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್. ನಿಮ್ ಉದ್ದೇಶ ಏನು? ಎಲೆಕ್ಷನ್ ಮುಂಚೆ ನಾನು ತುಂಬಾ ಮಾತು ಕೊಟ್ಟಿದ್ದೆ, ಇವಾಗ ಈಡೇರಿಸಬೇಕು. ಸರ್, ಅದು ವಾರಕ್ಕೆ 5 ದಿನ ಸ್ಕೂಲು ಅಂದ್ರೆ ಅವ್ರ ಅಪ್ಪ ಅಮ್ಮ ಒಪ್ಕೊಳ್ಳೋದಿಲ್ಲ ಸರ್. ಅವ್ರು ವೋಟ್ ಹಾಕಿ ಗೆಲ್ಸಿರೋದಕ್ಕೆ ನಾನು ಇಲ್ಲಿ ಬಂದು ಮಾತಾಡ್ತಾ ಇರೋದು. ಏನಾದ್ರೂ ಪ್ರಾಬ್ಲಮ್ ಸರ್? ನನಗೆ ಹೇಳಿ, ನಾನು ಕ್ಲಿಯರ್ ಮಾಡಿಸ್ತೀನಿ. ಏನ್ ಕ್ಲಿಯರ್ ಮಾಡ್ತೀಯ ನೀನು? ಟಾಯ್ಲೆಟ್ ಇಲ್ಲ, ವೆಂಟಿಲೇಷನ್ ಇಲ್ಲ, ಕಿಟಕಿಯಲ್ಲಿ ಬರೀ ಇರುವೆಗಳಿದೆ, ಎಲ್ಲಿ ನೋಡಿದ್ರು ಗೂಡ್ ಕಟ್ಕೊಂಡಿದೆ. ಆ ವರಾಂಡದಲ್ಲಿ ವೈರ್ ಎಲ್ಲ ಕೆಳಗ್ ಬಿದ್ದಿದೆ, ಫೈರ್ ಎಕ್ಸಿಟ್ ಇಲ್ಲ, ಸ್ಕೂಲಿಗೆ ಬರೀ ಬ್ಯಾಗ್ ನೋಡಿದ್ರೆ ಸರಿ ಹೋಗಲ್ಲ. ಆಟ ಆಡಕ್ ಡ್ರೋನ್ ಕೂಡ ಇರಬೇಕು. ಐ ವಾಂಟ್ ಮೀಟ್ ಯುವರ್ ಚೇರ್ಮನ್ ಇಮಿಡಿಯೇಟ್ಲಿ. ಐ ಡೋಂಟ್ ವಾಂಟ್ ಎನಿ ಎಕ್ಸ್ಪ್ಲನೇಷನ್. ಪ್ಲೀಸ್ ಸರ್, ಏನಾದ್ರೂ ಫಾರ್ಮಾಲಿಟೀಸ್ ಇದ್ರೆ ಹೇಳಿ ಸರ್. ನೀನು ಮತ್ತೆ ಇವರು ಪಾಪ ಒಟ್ಟಿಗೆ ಸೇರಿ ಕಷ್ಟಪಟ್ಟು ಕೆಲಸ ಮಾಡ್ತಿರೋದ್ರಿಂದ 2 ಬ್ಯಾಗ್ ಕೊಡಿ ಸಾಕು. ಸರಿ ಸರ್. ಟೀಚರ್ ಬ್ಯಾಗ್. ನಾನು ಇಲ್ಲಿ ಏನ್ ಹೇಳಿದಿನೋ ಅದನ್ನ ಬೇಗ ಅನೌನ್ಸ್ ಮಾಡಿ. ನಾಳೆನೇ ಎಲ್ಲ ಮಾಡಿಸ್ಬಿಡ್ತೀನಿ ಇಟ್ಸ್ ಸರ್. ಮೈ ಆರ್ಡರ್. ಆಗ್ಲಿ ಸರ್, ನೀವು ಹೇಳ್ದಾಗೆ ಸ್ಕೂಲ್ ಟೀಚರ್ಗೆ ಹೇಳ್ತೀನಿ ಬಾರೋ. ವೇರ್ ಇಸ್ ದ ಪ್ರಿನ್ಸಿಪಲ್? ಸರ್, ಅವರು ಪ್ರಿನ್ಸಿಪಲ್ ಅಲ್ಲ ರೀ, ಪ್ರಿನ್ಸಿಪಲ್. ಇವನು ನನ್ನ ಸ್ಕೂಲೇ, ನನ್ನ ಕ್ಲಾಸ್ಮೇಟು. ಏನಿದು? ಹಾ ಹೇಳಿ, ಏನಿದು? ನೋಡು ಪಿಕೆ, ಎಲ್ರ ಮಕ್ಕಳ ತರ ನನ್ ಮಗನು ಅಂತಿದ್ದಾರೆ, ಗುಡ್ ಅಂತ ಬರ್ತಿದ್ದಾರೆ. MRO ಮೊದಲು ನಾನು ಗವರ್ಮೆಂಟ್ ಎಂಪ್ಲಾಯ್. ಒಂದ್ ಸ್ವಲ್ಪ ತೀರೋ. ನಾನು MRO, ನನ್ನ ಡೀಟೇಲ್ ಏನು, ಬ್ಯಾಕ್ ಗ್ರೌಂಡ್ ಏನು ಅಂತ ಗೊತ್ತಿದೆ ನಿಮ್ಗೆ? ಇವಾಗ ಹೇಳ. ನನ್ನ ಇನ್ಕಮ್ ಏನು, ನನ್ನ ಎಕ್ಸ್ಟ್ರಾ ಇನ್ಕಮ್ ಏನು ಅಂತ ಗೊತ್ತಿದೆ ನಿಮ್ಗೆ? ಅದೇನ್ ಹೇಳಪ್ಪ. ಮೊನ್ನೆ 4 ಎಕರೆ ಸಿಂಗಲ್ ಪೇಮೆಂಟ್ ಕೊಟ್ಟಿದ್ದೀನಿ, 2 ಕೋಟಿ ಕೊಟ್ಟಿದ್ದೀನಿ. ಪಾಸ್ಬುಕ್, ಆ ಬುಕ್, ಈ ಬುಕ್ ಅಂತ ರೈತರ ಹತ್ರ ಇನ್ನ 2 ಏನ್ ಕೋಟಿನ? ಹಾ ಈಸ್ಕೊಂಡೆ. ಈಗಿರುವಾಗ ನನ್ ಮಗನ್ಗೆ ಗುಡ್ ಅಂತ ಬರೀತಾರ. ಮತ್ ಏನಂತ ಬರೀಬೇಕು? ಸೂಪರ್ ಹಿಟ್ಟು, ಬ್ಲಾಕ್ ಬಸ್ಟರ್ ಹಿಟ್ಟು, ಬಂಪರ್ ಹಿಟ್ ಅಂತ ಬರೀಬೇಕು. ಇಲ್ಲಿ ನೋಡಿ, ನಿಮ್ ಮಗ ಸರಿಯಾಗಿ ಸ್ಕೂಲ್ಗೆ ಬರೋದಿಲ್ಲ. ಅದು ಗವರ್ಮೆಂಟ್ ಎಂಪ್ಲಾಯ್ ಮಗ ಅಂದ್ರೆ. ನಿಮ್ ಮಗ ಓದೋದ್ರಲ್ಲೂ ಬಿಲೋ ಆವರೇಜ್. ಆದ್ರೂ ಏನೋ ಎಂಕರೇಜ್ ಮಾಡೋಣ ಅಂತ ಅನ್ಕೊಂಡ್ರೆ. ಹಾ ಅನ್ಕೊಂಡ್ರೆ ಹೇಳು 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 ಹೇಳು. ಟೀಚರ್, ಏನು ಭಯ ಪಟ್ನಾ? ಬರ್ದ್ಕೊಟ್ಟ?
ಇಲ್ಲ ಸರ್ ನಿಮ್ ಮಗನ್ನ ಸಸ್ಪೆಂಡ್ ಮಾಡಿದ್ದಾರೆ ನಿಮ್ ಮಗನ್ ಕರ್ಕೊಂಡು ಹೋಗಬಹುದು. ಸಸ್ಪೆಂಡ ಬಿಡೋ ಏನೂ ಆಗಿಲ್ಲ, ಸಸ್ಪೆಂಡ್ ಅಷ್ಟೇ ಅಲ್ವಾ? ನೀನ್ ಸುಮ್ನಿರು ಪಿಕೆ. ನಮ್ಮ ಹೆಂಡತಿಗೆ ಏನಾದ್ರು ಗೊತ್ತಾದ್ರೆ ಅಯ್ಯೋ ಬಂದೇ ಬಿಟ್ಟು. ಏನು ಒಂದಿನ ಮಗನ್ ಸ್ಕೂಲಿಂದ ಕರ್ಕೊಂಡ್ ಬಾ ಅಂದ್ರೆ ಈ ಕೆಲಸ ಮಾಡಿದ್ಯಾ? ಅಮ್ಮ ನಿಲ್ಸಮ್ಮ, ತಪ್ಪಮ್ಮ. ಗೌರ್ಮೆಂಟ್ ಎಂಪ್ಲಾಯ್ನ ಪಬ್ಲಿಕ್ ಅಲ್ಲಿ ಹೊಡಿಬಾರದು, ಮನೆಗ್ ಕರ್ಕೊಂಡೋಗಿ ನಾಯಿಗ್ ಹೊಡೆದಂಗ್ ಹೊಡಿ. ಮನೆಗ್ ಬಾ ನೋಡ್ಕೋತೀನಿ. ಕಣೋ ಏ ನಿಲ್ಸ, ಒಳ್ಳೆ ನಾಯಿ ತರ ಅವಾಗಿಂದ ಅರಚ್ತವನೆ. ಆ ಬ್ಯಾಗ್ ಎತ್ಕೋ, ಆಮೇಲೆ ಹೇಳ್ತೀನಿ. ಅದೇನು ನಾನು ಈಸ್ಕೊಳ್ಳಲ್ಲ, ನಾನ್ ಗೌರ್ಮೆಂಟ್ ಎಂಪ್ಲಾಯ್. ನಿಂಗೆ ಏನ್ ಮಾಡ್ಬೇಕು ನಂಗೆ ಗೊತ್ತು. ಇದ್ ನೋಡು ಚಿನ್ನ, ನನ್ನ ಇನ್ಕಮ್ ಏನು ಗೊತ್ತಾ? ನನ್ನ ಎಕ್ಸ್ಟ್ರಾ ಇನ್ಕಮ್ ಏನ್ ಗೊತ್ತಾ? ಮೊನ್ನೆ ತಾನೇ 40 ಎಕರೆ ರಿಜಿಸ್ಟ್ರೇಷನ್ ಮಾಡಿಸ್ದೆ, 2 ಕೋಟಿ ಅಮಕ್ಬಿಟ್ಟೆ. ಬ್ಲಾಕ್ ಬಸ್ಟರ್ ಹಿಟ್ ಚಿನ್ನ. ಟಿವಿ 9 ಕೊಡ್ಲಾ 99 ಕೊಡ್ಲಾ? ನಾನು ಹೊರಗಡೆ ಹೋದ್ರೆ ಅವಳು ಹೊಡಿತಾಳೆ, ಮತ್ತಿದೇನಾದ್ರೂ ಹೊರಗಡೆ ಹೋದ್ರೆ ನನ್ನ ಕಥೆನೇ ಮುಗೀತು. ನನ್ನ ಕೈಲಾಗಲ್ಲ, ನಾನು ಇಟ್ಕೊಂಡು ಹೋಗ್ತೀನಿ. ಹೆಣಕ್ಕೇನೋ ಪೇಂಟ್ ಹೊಡಿತಾವ್ರೆ. ಹಾಯ್ ಕಾರ್ಪೊರೇಟರ್ ಅವರೇ, ಹೇಗಿದ್ದೀರಾ? ನಮಸ್ಕಾರ ಅಮ್ಮ. ಕೊರೋನಾ. ಓಹ್, ವೆಲ್ಕಮ್ ಟು ಅವರ್ ಸೆಂಟರ್. ಪ್ಲೀಸ್ ಸಿಟ್. ಇಲ್ಲ, ನೀವು ಕೂತ್ಕೊಳ್ಳಿ. ಹೇಗಿದೆ ನಮ್ ಸರ್ವಿಸಸ್? ಸೂಪರ್, ಸಖತ್ತಾಗಿದೆ. ಒಳ್ಳೆ ರೇಟಿಂಗ್ ಕೊಡ್ಬೇಕು ನಿಮಗೆ. ಆದ್ರೆ ಇನ್ನೊಂದ್ ಸ್ವಲ್ಪ ಕಾಂಟ್ರವರ್ಸಿ ಆಯ್ತು ಅನ್ಕೊಳ್ಳಿ, ಆ ಬ್ಯಾಂಕಾಕಿಗೆ ಹೋಗೋ ಫ್ಲೈಟ್ ಎಲ್ಲ ನಿಮ್ ಸೆಂಟ್ರಲ್ ಲ್ಯಾಂಡ್ ಆಗ್ಬಿಡುತ್ತೆ. ಅಮ್ಮ ಕರೋನಾ. ಥ್ಯಾಂಕ್ ಯು ಸರ್, ನಿಮ್ ಸಹಕಾರ ಕೊಡ್ಬೇಕು. ಬದ್ಲಾಗ್ ನೀವೇನ್ ಕೊಡ್ತೀರೋ? ವೆರಿ ಸಿಂಪಲ್. ನೀವು ಕಣ್ಮುಚ್ಚಿ ಬಿಡೋದ್ರಲ್ಲಿ 1 ಬ್ಯಾಗ್. ನೋಡ್ಕೊಂಡೆ ಹೋಗ್ತೀನಿ. ಏನ್ ಕೊಡ್ತೀರಿ? 2 ಬ್ಯಾಗ್ಸ್. ಹೌದಾ? ನೋಡಲ್ವಾ ಬಾವಾ? ನೋ ನೋ ನೋ, ಐ ಆಮ್ ದ ಕಾರ್ಪೊರೇಟರ್. 100% ಪ್ಯೂರ್ ವರ್ಜಿನ್. ಸಮಾಧಾನ. ಇಂಥ ಅದ್ಭುತ ನಡೆದಾಗೆಲ್ಲ ನನಗೊಂದು ಲಕ್ಕಿ ಹ್ಯಾಂಡ್ ಇದೆ. ಲೋ ಅಮರ್ವಾ, ಯಪ್ಪ ಏನೋ ವಾಸನೆ ಇದು, ಎಲ್ಲಿಂದ ಬಂದಿಯೋ? ಏನ್ ಪಿಕೆ, ಒಂದ್ಸರಿ ಮಾಡಿ ತಪ್ಪಿಗೆ ಮತ್ತೆ ಮತ್ತೆ ನಿನ್ನಿಂದನೇ ಬರ್ಬೇಕಾ? ಯು ಡೋಂಟ್ ವರಿ, ನಿಮ್ಗೇನ್ ಬೇಕು ಹೇಳಿ, ನಮ್ ಹತ್ರ ಎಲ್ಲ ಇದೆ. ನಮ್ ಹತ್ರ ಇನ್ನೂ ಒಂದು ಆಫರ್ ಇದೆ, 5% ಕ್ಯಾಶ್ ಬ್ಯಾಕ್. ನಿನ್ನ ಹೆಸರೇನು? ನಿನ್ನ ಹೆಸರು? ನಿನ್ನ ಹೆಸರು? ಜಸ್ಟ್ ಫಾಲೋ. ಫಾಲೋ ಮೀ. ಚಪ್ಪಲಿ ಕಿತ್ತೋಗುತ್ತೆ ಮಗನೇ. ಓ ನಮ್ಮೋಳು. ಅಮರ್ವಾ, ಏನಾಯ್ತು? ಈ ತುಂಬಾ ದೊಡ್ಡ ವಿಷಯ ಅಣ್ಣ. ಮೇಯರ್ ಸರ್ ಮತ್ತೆ ನನ್ನ ತಮ್ಮ ಮೋಹನ್ ಬೇರೆ ಯಾರಿಗೋ ತುಂಬಾ ಅರ್ಜೆಂಟ್ ಅಂತ ಹೇಳಿ ದುಡ್ಡು ಕೊಟ್ಟು ಬಡ್ಡಿಗೆ ಬಡ್ಡಿ ಬೆಳೆದು ಅದ್ ತೀರ್ಲಿಲ್ಲ ಅಂತ ಹೇಳಿ ಎಲ್ಲಾ ಜಾಗಗಳನ್ನೂ ಬರ್ಸ್ಕೊಂಡಿದಾರಣ್ಣ. ಅಷ್ಟಾದ್ರೂ ತೀರ್ಲಿಲ್ಲ ಅಂತ ಹೇಳಿ ಇವ್ರ ಮಕ್ಕಳನ್ನೆಲ್ಲ ವ್ಯವಚಾರಕ್ಕೆ ತಳ್ಳಿದ್ದಾರೆ ಅಣ್ಣ. ಅವ್ರನ್ನ ಬೆತ್ತಲೆ ಮಾಡಿ ಫೋಟೋ ಎಲ್ಲ ತೆಗೆದು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅಣ್ಣ. ಅದನ್ನ ನೋಡಿ ತಡ್ಕೊಳಕ್ಕಾಗ್ದೆ ಅವ್ರ ಮಕ್ಕಳು ವಿಷ ತಗೊಂಡು ಸತ್ತು ಹೋಗ್ಬಿಟ್ಟಿದ್ದಾರೆ ಅಣ್ಣ. ಕಾರ್ ಶೋರೂಮ್ ಅಲ್ಲಿ ಕಾಲ್ ಮನಿ ಆಫೀಸ್, ಒಳ್ಳೆ AC, ಎದುರುಗಡೆ ಸ್ಕಾಚ್, ಸಾಕತ್ತಾಗಿದೆ ಕಣ ವ್ಯವಹಾರ. ಪಿಕೆ ಸರ್, ದಾರಿ ತಪ್ಪಿದ್ದೀರಾ ಅನ್ಸುತ್ತೆ. ನಾನ್ ಸರಿಯಾದ ದಾರಿಯಲ್ಲೇ ಬಂದಿದ್ದೀನಿ ಕಣ. ನೀನೇ ಅಡ್ಡ ದಾರಿಯಲ್ಲಿ ಹೋಗಿ ಜನರನ್ನ ಮೋಸ ಮಾಡಿ ಸಾಯಿಸ್ತಾ ಇದೀಯ. ಏನ್ ಹೇಳ್ತಿದ್ಯಾ ಪಿಕೆ? ಅರ್ಥ ಆಗ್ಲಿಲ್ವಾ? ನಿನ್ ಕಾಲ್ ಮನಿ ಬಿಸ್ನೆಸ್ ಇಂದ ತಂದೆ ಮಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಏನು ಉತ್ತರ ಕೊಡ್ತೀಯ ನೀನು? ಏಯ್, ನಿನ್ಗೆ ಅದೆಲ್ಲ ಬೇಕಾಗಿಲ್ಲ. ನಿನ್ಗೆ ಏನ್ ಬೇಕು ಅದನ್ನ ಕೇಳು ಅಷ್ಟೇ. ಕರೆಕ್ಟ್ ಕಣ, ಇವಾಗ ಸರಿಯಾದ ದಾರಿಗೆ ಬಂದಿದ್ಯಾ. ಮ್ಯಾಡ್ರ್ ಏನು ಅಂದ್ರೆ, ಒಂದ್ ದೊಡ್ಡ ಬ್ಯಾಗ್ ಎತ್ಕೋ. ಇದೆ ಈ PK ಸ್ಪೆಷಲ್ ಟ್ಯಾಕ್ಸ್. ಅಮರ್ವಾ, ಎಲ್ಲ ಹಾಳಾಗ್ ಹೋಗಿದ್ಯೋ, ಬೇಗ ಬಾರೋ. ಗೌರ್ಮೆಂಟ್ ಜೊತೆ ನೀನ್ ಆಟ ಆಡ್ದಂಗೆ ಇನ್ಯಾರು ಆಡಲ್ಲ ಪಿಕೆ. ಏನಾದ್ರು ಅಂದ್ರೆ ನನ್ನ ಹೆಂಡತಿಗೆ ಕಾಲ್ ಮಾಡ್ತೀಯ. ಸರಿ ಬರ್ತೀನಿ ಕೊಡೋ, ಬಾಮ ಇದ. ಇದೇನ್ ಮಾವನವ್ರು ಬಂದ್ಬಿಟ್ರು. ಮಿಸ್ಟರ್ ಮೋಹನ್, ಯುವರ್ ಅಂಡರ್ ಅರೆಸ್ಟ್. ಏನ್ SI ಅವ್ರೆ, ಹೊಸದಾಗಿ ಬಂದಿದ್ದೀರಾ? ಇನ್ನು ಸಿಟಿನ ಪೂರ್ತಿಯಾಗಿ ನೋಡೇ ಇಲ್ಲ. ಅಷ್ಟು ಬೇಗ ಆತ್ರ ಯಾಕೆ ಸಾಯೋದಕ್ಕೆ? ಏಯ್, ಮೇಯರ್ ತಮ್ಮ ನಾನು, ನನ್ ಕಾಲರೇ ಬಂದು ಹಿಡ್ಕೋತ್ಯಾ? ಎವಿಡೆನ್ಸ್ ಕರೆಕ್ಟ್ ಆಗಿದ್ರೆ ಯಾರನ್ ಬೇಕಾದ್ರೂ ಅರೆಸ್ಟ್ ಮಾಡ್ತೀನಿ. ಬಾರೋ. ಮೇಯರ್ ಸರ್ ನಮಸ್ತೆ. ಏನ್ ರೆಬೆಲ್ ಕ್ಯಾಂಡಿಡೇಟ್ ಅವ್ರೆ, ಇಲ್ಲಿವರೆಗೂ ಬಂದಿದ್ದೀರಾ? ನಡೆದಿದ್ದೆಲ್ಲ ನಡೆದೋಯ್ತು. ಈಗ ನಿಮ್ಮನ್ ಬಿಟ್ರೆ ನಮ್ಗೆ ಬೇರೆ ದಿಕ್ಕಿಲ್ಲ. ಪ್ಲೀಸ್. ಲೇ, ಏನ್ ನಡೀತು? ಆ PK
ನಂಬಿಸಿ ಮೋಸ ಮಾಡಿದಾನೆ. 2 ಸೂಟ್ ಕೇಸು ದುಡ್ಡು ಕೊಟ್ಟಿದ್ದಲ್ಲ. ದುಡ್ಡು ಇಸ್ಕೊಂಡ್ಮೇಲೆ ಕೈ ಕೊಟ್ಟ. ಕಳ್ತನದಿಂದ ರಾತ್ರಿ ನಮ್ ಸೆಂಟರ್ಗೆ ಬಂದು ಎಲ್ಲ ಎವಿಡೆನ್ಸು ವಿಡಿಯೋ ಮಾಡ್ಕೊಂಡು ಹೋಗಿದ್ದಾನೆ. ಅಷ್ಟೇ ಅಲ್ದೆ ನಾನು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಮಾಡ್ಕೊಂಡಿದ್ದ ದೊಡ್ಡವ್ರ ಸಿಡಿ ಕೂಡ ಅವನ್ ತಗೊಂಡು ಹೋಗಿದ್ದಾನೆ. ಅದ್ರಲ್ಲಿ ನಿಮ್ ಸಿಡಿ ಕೂಡ ಇದೆ. ಎಂತ ಕೆಲಸ ಮಾಡ್ಬಿಟ್ಟೆ. ಸರ್ 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 ನಮಸ್ತೆ ಸರ್. ಏನಾಯ್ತ್ರಯ್ಯ? ಆ ಪೀಕೆ ನಮ್ಮ ಹತ್ರ ಎಲ್ಲ ದುಡ್ಡು ಇಸ್ಕೊಂಡು ಮೋಸ ಮಾಡ್ಬಿಟ್ಟ ಸರ್. ಎಲ್ಲ ನಾನ್ ನೋಡ್ಕೋತೀನಿ. ಇಲ್ಲಿಂದ ಹೊರಟೋಗಿ. ಖುಷಿ ಆಯ್ತು ಸರ್. ಸರ್ ಟೆನ್ಷನ್ ಅಲ್ಲಿ ಇದ್ದೀರಾ ಅನ್ಸುತ್ತೆ. ಇವತ್ ರಾತ್ರಿ ಇಲ್ಲೇ ಇರು ಅಂತೀರಾ? ಯಾಕೆ? ಇನ್ನೊಂದು ಸಿಡಿ ಮಾಡ್ಕೊಳ್ಳೋದಕ್ಕ? ಹೋಗ್ ಸಾಯಿ ಇಲ್ಲಿಂದ. ಹಲೋ, ಏನಾಯ್ತು? ಒಂದೇ ನಿಮಿಷ ಬನ್ನಿ, ಸಾರ್ ಕರೀತಿದ್ದಾರೆ. ಸರಿ ನಡಿ. ಇಂಡಿಪೆಂಡೆಂಟ್ ಅಭ್ಯರ್ಥಿ ಪಿಕೆ. ಅಷ್ಟೊಂದು ಲಕ್ಷ ಓಟು. ಹೌ ಆರ್ ಯು ಮಿಸ್ಟರ್ ಪಿಕೆ? ಗುಡ್. ನೀವು? ವೆರಿ ಗುಡ್. ಐ ಎ ಸಿ ಪಿ ರವಿ ವರ್ಮಾ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಆಫೀಸರ್. ಇದೆಲ್ಲ ಏನ್ ಸರ್? 5 ನಿಮಿಷದಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ. ರೂಮಲ್ಲಿ ಹುಡುಕ್ತೆ ಸರ್, ಏನು ಸಿಕ್ಲಿಲ್ಲ ಅಂದ್ರೆ ಈಸ್ಕೊಂಡಿದ್ದನ್ನೆಲ್ಲ ಮನೇಲೇ ಇಟ್ಕೊಂತಾರ? ಅದೆಲ್ಲಿದೆ ಅಂತ ಹುಡ್ಕೋದಕ್ಕೆ ತಾನೇ ನಮಗೆ ಸಂಬಳ ಕೊಡೋದು. ಏನಂತೀರಾ? ಏನ್ ಸರ್ ಇದು? ಇಂಗ್ಲಿಷ್ ಸಿನಿಮಾ ಕನ್ನಡದವರು ಡಬ್ಬಿಂಗ್ ಮಾಡಿರೋ ಆರ್ಟಿಸ್ಟ್ ತರ ಕರ್ಕೊಂಡ್ಬಂದೆ, ರೂಮಲ್ಲಿಟ್ಟೆ. ಮೇಯರ್ ಮನೆಯಲ್ಲಿ 1 ಕೋಟಿ ಪಾರ್ಟಿ ಫಂಡ್ ನ ಕಳ್ತನ ಮಾಡಿದ್ಯಾ ಅಂತ ಕೇಸ್ ಫೈಲ್ ಆಗಿದೆ. ನಿನ್ನೆ ಎಲ್ಲ ಅದೇ ಏರಿಯಾದಲ್ಲಿ ಓಡಾಡ್ತಿದ್ದೆ ತಾನೆ? ಬಾ, ಸ್ಟೇಷನ್ ಅಲ್ಲಿ ಹೋಗಿ ಮಾತಾಡೋಣ. ಅಲ್ಲ, ಯಾರೋ ಕೇಸ್ ಮಾಡಿದ್ರೆ ನನ್ನ ಅರೆಸ್ಟ್ ಮಾಡ್ಬಿಡ್ತೀರಾ? ಅಷ್ಟಕ್ಕೂ ಪ್ರೂಫ್ ಏನ್ರಿ? ಶೋ ಮಿ ದ ಎವಿಡೆನ್ಸ್. ಶೋರ್ ಪಿಕೆ, ಕರ್ಣನ ಸಾವಿಗೆ ಒಂದೇ ಒಂದು ಕಾರಣ ಇದ್ದ ಹಾಗೆ ನಿನ್ನ ಅರೆಸ್ಟಿಗೆ 3 ಕಾರಣ ಇದೆ. ಮೊದಲನೇದು, ಮೇಯರ್ ಮನೆಯಲ್ಲಿ 1 ಕೋಟಿ ಕಳ್ತನ. ಎರಡನೇದು, SI ನಿತಿನ್ ಮಿಸ್ಸಿಂಗ್ ಕೇಸ್. ಹಾಗಾದ್ರೆ ಇನ್ವೆಸ್ಟಿಗೇಷನ್ ಮಾಡಿ. ಪೂರ್ತಿಯಾಗಿ ಕೇಳಿಸ್ಕೊ ಪಿಕೆ, ನಿನ್ ಮೇಲೆ ನಾನ್ ಬೇಲಬಲ್ ಕೇಸ್ ಆಗಿದೆ. ಒಂದು ಹುಡುಗಿ ರೇಪಿನ ಕೇಸು. ಅರೆಸ್ಟ್ ಹಿಮ್ ಸರ್. ಇವನ್ ನನ್ನ ರೇಪ್ ಮಾಡಿದಾನೆ. ಈಗೇನು ಹೇಳ್ತೀಯ ಪಿಕೆ? ಓಕೆ ಸರ್, ಎವ್ರಿಥಿಂಗ್ ಈಸ್ ಕ್ಲಿಯರ್. ಅರೆಸ್ಟ್ ಮೀ. ಸರ್, ನಮ್ಮ ಹುಡುಗ ಆ ತರದವನಲ್ಲ. ಅವ್ರನ್ನ ಅರೆಸ್ಟ್ ಮಾಡಬೇಡಿ. ನಾವು ಇದನ್ನ ಒಪ್ಕೊಳ್ಳಲ್ಲ. ಅವನು ಈ ತರ ಮಾಡೋನಲ್ಲ. ಅರೆಸ್ಟ್ ಮಾಡಬೇಡಿ. ಅವರು ನಮಗೆ ಬೇಕಾದವನು. ಅವನು ಆ ಕೆಲಸ ಮಾಡೋನಲ್ಲ. ಒಂದು ನಿಮಿಷ ನಿಲ್ಸಿ. ವಿ ಹ್ಯಾವ್ ಟು ರೆಸ್ಪೆಕ್ಟ್ ದ ಲಾ ಅಂಡ್ ಅವರ್ ಲೇಡೀಸ್. ನಾವು ನ್ಯಾಯಾಲಯಕ್ಕೆ ಹೆಣ್ಮಕ್ಳಿಗೆ ಗೌರವ ಕೊಡಬೇಕು. ಅದು ತಪ್ಪಲ್ಲ. ದಯವಿಟ್ಟು ನಂಗೆ ಹೋಗಕ್ ಬಿಡಿ, ದಾರಿ ಬಿಡಿ. ಕಠಿಣವಾಗಿ ಶಿಕ್ಷಿಸಬೇಕು ಅಂತ ಹೇಳ್ತಾ ಇರೋ ಮಹಿಳಾ ಸಂಘದ. ಕಳ್ತನ ಆಗಿದೆ, ಆದ್ರೆ ದುಡ್ಡು ಸಿಗ್ತಾ ಇಲ್ಲ. ಮೊನ್ನೆ ನಿರ್ಭಯ, ನಿನ್ನೆ ದಿಶಾ, ಇವತ್ತು ಪೂಜಿತ. ಹತ್ಯೆ ಆಗಿದೆ, ಆದ್ರೆ ಶವ ಸಿಕ್ಕಿಲ್ಲ. ಇಂಥ ಘಟನೆಗಳು ಇನ್ನೆಷ್ಟು ನೋಡ್ಬೇಕು? ಇದರ ಮೇಲೆ ಯಾವ ನಿರ್ಣಯ ತೆಗೆದುಕೊಳ್ಳಲಾಗುತ್ತೆ? ರೇಪ್ ನಡೆದಿದೆ, ಆದ್ರೆ ಪ್ರೂಫ್ ಇಲ್ಲ ಅಂತ ಹೇಳ್ತಿದ್ದಾರೆ. ಅನುಮಾನದಿಂದ ಅರೆಸ್ಟ್ ಮಾಡಿದಾರ ಅಥವಾ ಸಾಕ್ಷಿ ಇಲ್ವಾ? ಸರ್, ಹೊಡೆದು ರಕ್ತ ಬರ್ತಿದ್ಯಾ ಹೊರತು ಇವನೊಂದು ಮಾತಾಡ್ತಿಲ್ಲ ಸರ್. ಒಂದು ಕೋಟಿ ದುಡ್ಡು ಏನ್ ಮಾಡ್ದೆ ಹೇಳು? SI ನಿತಿನ್ಗೆ ಏನ್ ಮಾಡ್ದೆ? ಒಬ್ಬ ಪೊಲೀಸ್ನ ಟಚ್ ಮಾಡಿದ್ಯಾ ಅಂದ್ರೆ ನಿನ್ನ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಎಸ್ ಸರ್, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ಕೇಳ್ತೀನಿ, ಹೇಳು. ಸ್ವಲ್ಪ ರೆಸ್ಟ್ ಬೇಕು. ಸಾರ್, ರೆಸ್ಟ್ ಬೇಕು ಅಂತ ಹೇಳ್ತಿದ್ದಾನೆ ಅಂದ್ರೆ ಇನ್ನೊಂದು ಅರ್ಧ ಗಂಟೆ ಕೊಟ್ರೆ ಪೂರ್ತಿ ನಿಜ ಹೇಳ್ಬಿಡ್ತಾನೆ ಸರ್. ಎಲ್ಲ ಹೇಳ್ಬಿಡ್ತಾನೆ. ರೆಸ್ಟ್ ಬೇಕು ಅಂದಿದ್ದು ನಂಗಲ್ಲ SCP. ಪಾಪ ಬೆಳಗ್ಗೆಯಿಂದ ನನಗೆ ಹೊಡೆದು ನಿನ್ನ ಕಾನ್ಸ್ಟೇಬಲ್ಗೆ ಸುಸ್ತಾಗಿ ಹೋಗಿದೆ. ಅವನಿಗೆ ನೀನು ಬಂದಾಗಿಂದ ನನಗೆ ಏನೇ ಹೇಳಿದ್ರು ನಾನು ನಿಮ್ಮನ್ನ ಗೌರವದಿಂದ ACP ಅಂತಾನೆ ಕರಿತಾ ಇದ್ದೀನಿ. ಅದಕ್ಕೆ ಕಾರಣ ಏನು ಗೊತ್ತಾ ಸರ್?
ಐ ರೆಸ್ಪೆಕ್ಟ್ ಯುವರ್ ಪೊಸಿಷನ್ ಅಂಡ್ ಕ್ವಾಲಿಫಿಕೇಶನ್. ಪೊಸಿಷನ್ ಅಂಡ್ ಕ್ವಾಲಿಫಿಕೇಶನ್ ಮಾಡೋ ಕೆಟ್ಟ ಕೆಲಸ ಎಲ್ಲ ಮಾಡಿಬಿಟ್ಟು ನೀನ್ ಒಳ್ಳೆಯವನು ಅಂತ ಪ್ರೂವ್ ಮಾಡ್ಕೊಳಕ್ ನೋಡ್ತಾ ಇದೀಯಾ? ನೀನ್ ಅನ್ಕೊಂಡಿರೋ ಹಾಗೆ ಒಳಗಿರೋರೆಲ್ಲ ಕೆಟ್ಟವರಲ್ಲ, ಹೊರಗಿರೋರೆಲ್ಲ ಒಳ್ಳೆಯವರಲ್ಲ. ಅರ್ಥ ಮಾಡ್ಕೊಳ್ಳಿ. ನೀನು ನೆನ್ಪಿಟ್ಕೋ, ಈ ಸೆಲ್ ಆಚೆ ಕಾಲಿಡಕ್ಕೂ ಆಗಲ್ಲ. ಇಲ್ಲಿಂದ ಓಡೋಗ್ಬೋದು ಅಂತ ಅನ್ಕೊಂಡ್ರೆ ಎನ್ಕೌಂಟರ್ ಆಗ್ಬಿಡ್ತೀಯಾ? ನಾನು ನಿಂಗೆ ಮೊದಲೇ ಹೇಳಿದ್ದೀನಿ, ಐ ರೆಸ್ಪೆಕ್ಟ್ ಅವರ್ ಲೀಗಲ್ ಸಿಸ್ಟಮ್ ಅಂತ. ಮರ್ತು ಹೋದ್ರ ACP ಸರ್, ನೀವೇ ನನ್ನ ಈ ಸ್ಟೇಷನ್ ಇಂದ ರೆಡ್ ಕಾರ್ಪೆಟ್ ಮೇಲೆ ಕರ್ಕೊಂಡು ಹೋಗ್ತೀರಾ ಗೌರವದಿಂದ. ಆಗ ಹೋಗ್ತೀನಿ, ಅಲ್ಲಿವರೆಗೂ ಇಲ್ಲೇ ಇರ್ತೀನಿ. SI ಲಾಸ್ಟ್ ಲೊಕೇಶನ್ PK ಹತ್ರ ಅಂತ ತೋರಿಸ್ತಾ ಇದೆ. ಅಂದ್ರೆ ಲಾಸ್ಟ್ ಫೋನ್ ಕಾಲ್ ಕೂಡ PKಗೆನೆ. ಮತ್ತೆ SI ನಿತಿನ್ಗೆ ಏನಾಗಿರ್ಬೋದು? ಶಿವ ಸರ್, ನಮ್ಮ SI ನಿತಿನ್ ಮಿಸ್ ಆಗಿದ್ದು ಏಪ್ರಿಲ್ 11. ಆ ದಿನ ನಮ್ಮ ಏರಿಯಾದಲ್ಲಿ ಅನ್ಐಡೆಂಟಿಫೈಡ್ ಡೆಡ್ ಬಾಡೀಸ್ ಎಲ್ಲೆಲ್ಲಿ ಸಿಕ್ಕಿದೆ ಅಂತ ಚೆಕ್ ಮಾಡಿ. ಓಕೆ Okay, sir. ಇನ್ನು PK ಇಂದ ಯಾವುದೇ ಆಧಾರನ ಎಕ್ಸ್ಪೆಕ್ಟ್ ಮಾಡೋದು ಅಮಾಯಕತನ ಆಗುತ್ತೆ. ವಾಟ್ ನೆಕ್ಸ್ಟ್? ನೋಡಿದ್ಯಾ, ಕಚೋರಿ ಮಾಡ್ಬಿಡ್ತಾರೆ ನಮ್ಮನ್ನ. ಮಗ, ನನ್ಗೆ 3 ಕಚೇರಿ ಬೇಕಣೋ. ಏಯ್, ಸರಿಯಾಗಿ ನೋಡು ಏನ್ ಮಾಡ್ತಾರೆ ಅಂತ. ಶಿವ. ಲೇ, PK ಬಗ್ಗೆ ನಿಮ್ಗೇನ್ ಗೊತ್ತಿದೆ ಅಂತ ಹೇಳಿ. ಸರ್, PK ನಮ್ಮ ಫ್ರೆಂಡೇ ಆಗಿರ್ಬೋದು, ಆದ್ರೆ ದುಡ್ಡಿನ ಬಗ್ಗೆ ಬೇರೆದ್ರ ಬಗ್ಗೆ ಗೊತ್ತಿಲ್ಲ ಸರ್. ಹೌದು ಸರ್, ನಮ್ಗೇನು ಗೊತ್ತಿಲ್ಲ ಸರ್. ಅವನು ಯಾವತ್ತೂ ಆತರ ಮಾಡ್ದವನಲ್ಲ ಸರ್. ಅವ್ನು ತುಂಬಾ ಒಳ್ಳೆ ಹುಡುಗ ಸರ್. ದರೋಡೆ ಬಗ್ಗೆ ಹೇಳಿ ಅಂತ ನಿಮ್ಮನ್ನು ಯಾರು ಇಲ್ಲಿ ಕರ್ಸಿರೋದು? ಅಂದ್ರೆ ಪೊಲೀಸ್ನವರು ಸುಮ್ನೆ ಕರೆಯಲ್ವಲ್ಲ ಸರ್. ಪ್ರಾಮಿಸ್? ಪ್ರಾಮಿಸ್. ಇಷ್ಟ ಬಂದಂಗ್ ಕರೀತಾರೆ. ಏಯ್, ಯಾರೇ ಇಲ್ಲಿ ACP? ಹಾ, ನನ್ನ ಪೊಲೀಸ್ ಸ್ಟೇಷನ್ ಕರೀತೀರಾ? ನಾನು ಯಾರು ಅಂತ ನಿಮ್ಗೆ ಗೊತ್ತಾ? MRO, ದ ಗೌರ್ಮೆಂಟ್ ಎಂಪ್ಲಾಯ್. ಗುದ್ದಿದ್ರೆ ಮುಖ ಹಂಗೆ ಬಜ್ಜಿ. ಗೌರ್ಮೆಂಟ್ ಎಂಪ್ಲಾಯ್ಗೆ ಇತ್ತೀಚೆಗೆ ರೆಸ್ಪೆಕ್ಟ್ ಕಡಿಮೆ ಆಗ್ತಿದೆ. ಇವ್ರಿಗೆ ಏನಾದ್ರೂ ಮಾಡ್ತೀನಿ ನೋಡಿ, ಈಗ ಮಾಡ್ತಾರೆ. ಇವನು ನನ್ನೇ ಕರೆದವನಲ್ಲ ಸ್ಟೇಷನ್ಗೆ. ಏನು ಗೌರ್ಮೆಂಟ್ ಎಂಪ್ಲಾಯಿ? ಹಾ, ಏನಿ ಗೆಟಪ್? ಅದ್ ನನ್ನ ಇಷ್ಟ ಬಿಡು. ACP ರವಿ ವರ್ಮಾ. ಓ, ರಾಮ್ ಗೋಪಾಲ್ ವರ್ಮಾ ನಿಮ್ ಕಾಷ್ಟೇನಾ? ಅಮ್ಮ, ಸರಿಯಾಗಿ ಬಿತ್ತು ನಮ್ಮ ಹೊಡೆದಿದ್ದನೆ ಪಂಚ್ ಅಂತ ತರ್ಕಣಲೇ. ನನ್ನ ಬಗ್ಗೆ ಅಮ್ಮ ನಿಮಗೆ ಗೊತ್ತು. ನನ್ನ ಇನ್ಕಮ್ ಎಷ್ಟು ಗೊತ್ತಾ? ನನ್ನ ಎಕ್ಸ್ಟ್ರಾ ಇನ್ಕಮ್ ಎಷ್ಟು ಗೊತ್ತಾ? ಮೊನ್ನೆ 40 ಎಕರೆ ಸಿಂಗಲ್ ಪೇಮೆಂಟ್ ರಿಜಿಸ್ಟ್ರೇಷನ್ ಮಾಡಿಸ್ದೆ. 2 ಕೋಟಿ ಅಮ್ಮಿಕೊಂಡೆ. ಪಾಸ್ಬುಕ್, ಆ ಬುಕ್, ಈ ಬುಕ್ ಅನ್ಕೊಂಡು ಮತ್ತೆ 2 ಕೋಟಿ ಅಮ್ಮಿಕೊಂಡೆ. ಅಮ್ಮಿಕೊಂಡೆ. ಲೋ PK, ನಾನೇನ್ ನರೇಂದ್ರ ಮೋದಿ ಏನೋ ಸ್ಪೀಚ್ ಕೊಟ್ಟಿರೋದನ್ನೆಲ್ಲ ರೆಕಾರ್ಡ್ ಮಾಡಿ ನಿಂಗೆ ತೋರಿಸ್ತಾ ಇದೆಯಲ್ಲ, ಇದು ನಿಂಗೆ ಸರಿನಾ? ನನ್ ಜಾತಕ ಕೊಡೋದು ನನ್ ಕರ್ಮ. ನನ್ನನ್ನೇನಾದ್ರೂ ಮುಟ್ಟಿದ್ರೆ ನಾನು ಸಿಂಹ ಇದ್ದಂಗೆ. ನಾನು ಸಿಂಹನೇ. ಆಮೇಲೆ ಉಜ್ಕೊಳ್ಳುವಂತೆ. ಇವಾಗ ಮಾತಾಡು. ಆ 1 ಕೋಟಿ ಎಲ್ಲಿದೆ ಅಂತ ಹೇಳು. 1 ಕೋಟಿನ? ಆ ಬ್ಯಾಗಲ್ಲಿ 1 ಕೋಟಿ ಇದೆಯಾ? ಸುಮ್ನೆ ಚಿಲ್ಲರೆ ಕಾಸಿಗೆ ಆಸೆ ಪಟ್ಬಿಟ್ನೆ. ಗೊತ್ತಿದ್ರೆ 4-5 ಬಾಗಿ ನಾನೇ ಎತ್ಬಿಡ್ತಿದ್ದೆ. ಛೇ, ಆ ಬ್ಯಾಗ್ ನ ಏನ್ ಮಾಡ್ದೆ ಅಂತ ಹೇಳು. ಏನ್ ಸರ್ ಹೇಳೋದು? ಅದ್ರಲ್ಲೂ ನಿಮ್ಗೆ ಯಾಕೆ ಹೇಳ್ಬೇಕ? ನಾಯಿ ಕೊಡ್ದಂಗ್ ಹೊಡಿದ್ರಲ್ಲೋ ಸರ್. ನಾವು ಸಪ್ರೇಟ್ ಆಗಿ ಮಾತಾಡ್ಕೊಳ್ಳೋಣ ಸರ್. ಅವನು ಬ್ಯಾಗ್ ಮಾತ್ರ ಕೊಡ್ತಾನೆ ಸರ್. ಅದಾದ್ಮೇಲೆ ಕೈಯಲ್ಲಿ ಹಿಂಗ್ ಮಾಡಿ ನೀನ್ ತುಂಬಾ ಚೆನ್ನಾಗಿದ್ಯಾ ಮಗ ಅಂತಾನೆ ಸರ್. ನಾನ್ ಸುಂದರನೇ, ಆದ್ರೆ ನನ್ಗದಾದ್ಮೇಲೆ ಏನಾಗುತ್ತೆ ಅಂತಾನೆ ಗೊತ್ತಿಲ್ಲ ಸರ್. ನಂಗೆ ಅರ್ಥ ಆಯ್ತು. ನೀನು ಏನ್ ಅರ್ಥ ಆಯ್ತು ಸರ್? ಅವನಿನ್ನ ಹಿಪ್ನಟೈಸ್ ಮಾಡಿ ನಿನ್ನ ಹತ್ರ ಕೆಲಸ ಮಾಡಿಸ್ಕೊಂಡಿದ್ದಾನೆ. ನಿನ್ನ ಯೂಸ್ ಮಾಡ್ಕೊಂಡಿದ್ದಾನೆ. ಯೂಸ್ ಮಾಡ್ಕೊಳ್ತಾ ಇದ್ದಾನೆ? ಈ ತರ ಅನ್ಕೊಂಡಿರ್ಲಿಲ್ಲ. ನನ್ನ ಆಟ ಆಡಿಸ್ಬಿಟ್ಟ. ಈಗೆಲ್ಲ ಗೊತ್ತಾಗ್ತಿದೆ. ಏ, ಡೋಂಟ್ ಟಚ್.
ಲಾಸ್ಟ್ ಹೋಪ್ ಲವರ್ ಅಫೇರ್ಸ್. ಲೈ ಬಟನ್ಗಳು. ಓಕೆ ಸರ್, ನನ್ನ ಸ್ಟೇಷನಲ್ಲಿ ಮರ್ಯಾದೆಯಿಂದ ಇಲ್ಲ ಅಂದ್ರೆ ಮೆಟ್ಟಲ್ ಹೊಡೆದು ಕಳಿಸ್ತೀನಿ. ನಮಸ್ತೆ ಸರ್. ಅಯ್ಯಯ್ಯೋ, ನೀವು ಇಲ್ಲೇ ಇದ್ದೀರಾ? ಅಂದ್ರೆ ನೀನೇ ಕಣೋ. ಅವನು ಯಾವಳನ್ನ ರೇಪ್ ಮಾಡಿದಾನಂತೆ. ಅವಳಿಗಿಂತ ನನಗೇನ್ ಕಮ್ಮಿ ಇದೆ ಹೇಳು? ACP ಸರ್, ನೀವಾದ್ರೂ ಹೇಳಿ. ನನ್ ಸೌಂದರ್ಯ ನೋಡಿದ್ರಲ್ವಾ? ಅವಳಿಗಿಂತ ನಾನು ಸುಂದರವಾಗಿದ್ದೀನಲ್ವಾ? ಹೇಳಿ. ಏಯ್ ಹೇಳ್ರು. ಯಾವತ್ತೂ ನೋಡಿಲ್ಲ, ಮುಟ್ ನೋಡ್ಲ ಒಂದ್ಸರಿ. ಹಾ, ನಿಮ್ಗೆ ಚಪ್ಪಲಿ ತಗೊಂಡು ಹೊಡಿತೀನಿ. ಹೋಗ್ರಿ, ಹೊಡಿರಿ. ಇನ್ನು ಬಿಡ್ರಿ. ಲೈ ಎದಳ್ರ, ನಡೀರೋ ಆಚೆ. ಒಂದ್ ಮಾತು, ಈ 1 ಕೋಟಿ ಸಿಗೋವರೆಗೂ ಯಾವನು ಊರ್ ಬಿಟ್ಟು ಆಚೆ ಹೋಗಂಗಿಲ್ಲ. ಓಕೆ ಸರ್. ಔಟ್. ಸರ್, ಸಿಟ್ಟಿಂಗ್ ಪ್ಲಾನ್ ಇದ್ರೆ ನನ್ನ ಕರೀರಿ. PK ಹೆಂಗಿದ್ರು ಒಳಗಡೆ ಇದ್ದಾನೆ. ಹೇಗಿದ್ರು ನೀವು ಗೌರ್ಮೆಂಟ್ ಎಂಪ್ಲಾಯ್, ನಾನು ಗೌರ್ಮೆಂಟ್ ಎಂಪ್ಲಾಯ್. ಔಟ್. ಓಕೆ ಕೂಲ್. ಇಡಿಯಟ್. ಏನ್ ಒಂಚೂರು ಕೋಪರೇಷನ್ ಇಲ್ಲ ಇವ್ರ ಹತ್ರ. ಇವನ್ ಬ್ಯಾಂಕ್ ಅಕೌಂಟಲ್ಲಿ ಕೂಡ ಅಷ್ಟೊಂದೆಲ್ಲ ದುಡ್ಡಿಲ್ಲ. ಇವನ್ ಫ್ರೆಂಡ್ಸ್ಗೂ ಕೂಡ ಏನೂ ಗೊತ್ತಿಲ್ಲ. ಇವನ ದುಡ್ಡನ್ನ ಏನ್ ಮಾಡಿರ್ಬೋದು? ಇದು PK ಸೆಲ್ ಫೋನ್. ಒಂದ್ ಸಣ್ಣ ಗೇಮ್ ಆಡೋಣ. ACP ನಿನ್ನ ಎನ್ಕೌಂಟರ್ ಮಾಡಕ್ ಪ್ಲಾನ್ ಮಾಡಿದ್ದಾರೆ. ತಗೋ, ನಿಮ್ಮವ್ರಿಗೆ ಫೋನ್ ಮಾಡು ಬೇಗ. ತಗೋ ಫೋನ್. ಬೇಗ. PK ಸಾರ್ ಬರ್ತಿದ್ದಾರೆ, ಬೇಗ ಫೋನ್ ಕೊಡು ಬೇಗ. ಸರ್ ಫೋನ್. ಇಷ್ಟು ಬೇಗ? ಹೌದು ಸರ್. ಇದೇನಯ್ಯ, ಜಿಯೋ ಫೋನಿಂದನೂ ಮಿಸ್ ಕಾಲ್ ಕೊಟ್ಟಿದ್ದಾನೆ. ಅದು 7 ಮಿಸ್ ಕಾಲ. ಮಿಸ್ ಕಾಲ್ ಕೊಟ್ಟಿದ್ದಾನೆ. ಇವ್ರಿಗೆ ಫೋನ್ ಮಾಡಿದ್ರೆ ಕ್ಲೂ ಏನಾದ್ರು ಸಿಗ್ಬೋದಾ? PK ನನ್ನ ಹತ್ರ ಇದ್ದಾನೆ. ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್. ಇನ್ 1 ಅವರಲ್ಲಿ ನನ್ನ ಮೀಟ್ ಮಾಡಬೇಕು. PK ಫ್ಯಾನ್ ಅನ್ಸುತ್ತೆ, ಡೈರೆಕ್ಟಾಗಿ ಹೋಗ್ತಾ ಇದ್ದಾಳೆ. ಇದು ಪೊಲೀಸ್ ಸ್ಟೇಷನ್ ಅಮ್ಮ. ಈ ಗೆಟಪ್ಪಲ್ಲಿ ಈ ಸಿಚುವೇಶನ್ನ ತಡ್ಕೊಳಕ್ಕಾಗ್ದೆ ನೀನು ಆತರದಿಂದ PK ನೋಡಕ್ ಬಂದೆ ಅಲ್ವಾ? ನನಗೀಗ ಅರ್ಥ ಆಯ್ತು ನಿಮ್ ರಿಲೇಶನ್ಶಿಪ್ ಏನು ಅಂತ. ಹೇಳು, ನಿನ್ನ ಆಧಾರ್ ಕಾರ್ಡ್ ಡೀಟೇಲ್ಸ್ ಏನು ಅಂತ ಹೇಳು. ನನ್ನ ಹೆಸರು ಸತ್ಯ, ನಮ್ಮೂರು ಕಾರಂಪಡಿಪಾಡು. ನಿನಗೆ PK ಹೇಗೆ ಪರಿಚಯ? ಅಷ್ಟಕ್ಕೂ ಇಲ್ಲಿ ಡಿವಿಷನ್ ಕಾರ್ಪೊರೇಟರ್ಗೂ ಒಂದು ಹಳ್ಳಿ ಗ್ರಾಮದಲ್ಲಿರೋರ್ಗೂ ಏನ್ ಸಂಬಂಧ? ಇನ್ನು ಯಾರಾದ್ರೂ ಬರ್ಬೇಕಾ? ಸಾರಿ ಅಧ್ಯಕ್ಷರೇ, ಹಬ್ಬ ನಡೀತಿದ್ಯಲ್ವಾ, ಮೊದ್ಲೇ ದೊಡ್ಡ ರಾಜಧಾನಿ, ರೋಡ್ ಪೂರ್ತಿ ಜಾಮ್ ಆಗಿತ್ತು, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಇವಾಗ ಶುರು ಹಚ್ಕೊಳ್ಳಿ. ನಾವ್ ಯಾಕೆ ಇಲ್ಲೆಲ್ಲರೂ ಸೇರಿದೀವಿ ಅಂತ ಹೇಳಿದ್ರೆ, ಗೊತ್ತು, ಸುಮ್ನಿರಿ. ಇವಾಗ ಸಮಾವೇಶ ಏನು ಕಿಟ್ಟಿದ್ದೀವಿ ನಮಗೆ ಗೊತ್ತಿಲ್ವಾ? ಹೇಳ್ತೀನಿ ರೀ. ನಮ್ದೇ ಕಾರ್ಯಕ್ರಮ ತಾನೆ. ಪ್ರತಿ ಡಿವಿಷನ್ ಅಲ್ಲೂ ಕೆಲ್ಸ ಟಕ್ ಅಂತ ನಡಿಬೇಕು, ಯಾವ್ದು ಲೇಟ್ ಆಗ್ಬಾರ್ದು. ಇನ್ನು ಮುಖ್ಯವಾಗಿರೋದು ಏನು ಅಂದ್ರೆ, ಪ್ರತಿ ಡಿವಿಷನ್ ಅಲ್ಲಿರೋ ಕಾರ್ಪೊರೇಟರ್ ಒಂದ್ ಗ್ರಾಮ ಜೊತೆ ಇನ್ನೊಂದ್ ಗ್ರಾಮನ ದತ್ತು ತಗೋಬೇಕು. ನಾವೆಲ್ಲರೂ ಆ ಊರಿಗೆ ಹೋಗ್ಬೇಕು. ನಾವ್ ಆ ಊರಿನ ಗ್ರಾಮಕ್ಕೆ ಹೋಗಿ ಸಮಸ್ಯೆಗಳನ್ನ ಸ್ವಯಂ ಆಗಿ ನಾವೇ ನೋಡಿ ಹೈಕಮಾಂಡಿಗೆ ಹೇಳ್ಬೇಕು. ಅವ್ರು ಬಂದು ಕ್ಲಿಯರ್ ಮಾಡ್ತಾರೆ. ಮತ್ ಇವಾಗ ನೀವೊಂದ್ ಗ್ರಾಮ ನನಗೆ ಕೊಟ್ಟಿದ್ದೀರಾ. ಆ ವಿಷಯ ನಿನಗೆ ಗೊತ್ತು? ಎಲ್ಲಿದ್ದೀರಾ ಸರ್ ನೀವು? ಆ ವಿಷಯ ನಂಗೆ ಗೊತ್ತು ಅಂತ ಕೇಳ್ತಾ ಇದ್ದೀರಾ? ನಮ್ ರಾಜ್ಯದಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗೋದ್ ಕಾಮನೇ ಅಲ್ವಾ? ನಿಮ್ ಏಜ್ ಮುಂದಕ್ಕೆ ಹೋಗ್ತಾ ಇದೆ, ನೀವ್ ಹಿಂದಕ್ಕೆ ಹೋಗ್ತಾ ಇದ್ರ. ಸ್ವಲ್ಪ ಅಪ್ಡೇಟ್ ಆಗ್ರಿ. ತಿನ್ನಿ ಸರ್, ಪಕ್ಕದ ಹಾಲಲ್ಲೂ ಇದೆ. ಬರ್ತೀನಿ ಸರ್. ತಿಂದು ಊದ್ಕೊಂಡ್ಬಿಟ್ಟವ್ರೆ. ಸರ್, ಒಬ್ನೇ ನನ್ನ ಬಿಟ್ಟು ಎಲ್ಲಿಗ್ರಿ ಹೋಗಿದ್ರಿ? ನೀವೇ ಅಲ್ವಾ ನನ್ನ ಬಿಟ್ಟು ಹೋಗಿದ್ದು? ನಾನೆಲ್ಲಿ ಬಿಟ್ಟೋದೆ? ಸುಮ್ನಿರಿ ಸರ್, ನಾನು ಎಲ್ಲಿ ಬಿಟ್ಟೋದೆ? ಪರವಾಗಿಲ್ಲ ಬಿಡಿ, ದರ್ಶನ ಚೆನ್ನಾಗಾಯ್ತು. ಅಲ್ಲ, ವಿಷಯ ಹಾಗಲ್ಲ. ಬನ್ನಿ, ನಮ್ಮ ಊರಲ್ಲಿ ಸಮಸ್ಯೆ ಅದೆಲ್ಲ ನೋಡಿದ್ರ? ಏನ್ ಹೇಳೋ ಮಗ, ನಾನ್ ಕಾಣೋ ಸಿಂಗ ಮೇಯರು ನಿನ್ನ ಸಾಯಿಸೋದಕ್ಕೆ ಅವ್ರ ಊರಿಂದ ಜನ ಕರ್ಕೊಂಡ್ ಬರ್ತಾ ಇದಾರೆ. ಹಾಗಿರ್ಬೇಕಾದ್ರೆ ನಿನ್ನೇ ಆ ಊರ್ ಜನಗಳ ಮಧ್ಯೆ ಕಳ್ಸಿದ್ರೆ? ನೀನೇನ್ ಭಯ ಪಡ್ಕೋಬೇಡ, ನಾನು ನೋಡ್ಕೋತೀನಿ. ಸರಿನಾ? ಇಡು ಫೋನು.
ಫಾಲೋ ಆಗ್ತಿದ್ದಾನೆ. ಓಕೆ, ಮೊದಲು ನೀವು ಅಲ್ಲಿಗೆ ಹೋಗಿ ಆ ಹುಡುಗಿನ ಕೆಣಕಿ, ಆಗ ಅವನೇ ಅಲ್ಲಿಗೆ ಬರ್ತಾನೆ. ಅವನ್ನ ಅಲ್ಲೇ ಮುಗಿಸ್ಬಿಡಿ. ಏ ಮಗ, ಸೈಡಿಗೆ ಹೋಗಲೇ. ನಾವು ಕಷ್ಟಪಟ್ಟು ತೆಗೆದ್ರೆ ನೀನ್ ಅದನ್ನ ನೋಡ್ಕೊಳ್ತಾ ಇದೆಯಲ್ಲೇ. ಯಾರೋ ನೀನೇನು ಹೀರೋನಾ? ಬರೀ ನಾನು ಹೀರೋ ಅಷ್ಟೇ ಇಲ್ಲ ಕಣ್ರು, ಈ ಹುಡುಗಿನೂ ಸೀರೆನೂ ಇಬ್ರು ಇಷ್ಟಪಟ್ಬಿಟ್ಟಿದೀನಿ. ಅಂದ್ರೆ ಇದು ಲವ್ ಇನ್ ಫಸ್ಟ್ ಟೈಮ್ ಅಂದ ಹಾಗೆ. ಸುಮ್ನೆ ನನ್ ಮಾತ್ ಕೇಳಿ ಈ ಹುಡುಗಿನ ಬಿಟ್ಟು ಹೊರಟೋಗ್ಬಿಡಿ. ಅಂದ್ರೆ ಏನು? ಅಂದ್ರೆ ಎ ಮ್ಯಾನ್ ಇನ್ ಎ ಫಸ್ಟ್ ಲವ್ ಮಿಸ್ಟೇಕ್ ಮಾಡಿದ್ರೆ ಪಿಂಪಲ್ ಇನ್ ಡಿಂಪಲ್. ಡಿಂಪಲ್ ಏನೋ ನಿನ್ಗೊಂದ್ ಡೇಟ್ ಹೊಡೆದ್ರೆ ಹಂಗೆ. ನೋಡು, ರೆಸ್ಪೆಕ್ಟ್ ಲೇಡಿ ಫೀಲಿಂಗ್ಸ್ ಅಂಡ್ ದೆನ್ ಎಮೋಷನ್ಸ್ ನನ್ನೂ ಕೂಡ ಕನ್ಸಿಡರ್ ಮಾಡ್ಬೇಕಂಡ್ರು. ಮಗ, ನನ್ ಬಿಟ್ಬಿಡಲೇ, ಬಿಟ್ಬಿಡ ಪ್ಲೀಸ್ ಕಣಲೇ. ಮಾತಾಡ್ಬಾರ್ದು ಕಣ, ಪಾರ್ಲಿಮೆಂಟ್ ಒಪ್ಪಲ್ಲ. ಇನ್ನೊಂದ್ಸಲ ಬೂತಿನ ಸುತ್ತಮುತ್ತ ಕಾಣಿಸ್ಕೊಂಡೆ ಅನ್ಕೋ, ನಿನ್ ಮನೆಗ್ ನುಗ್ಗಿ ನಾಯಿಗೆ ಹೊಡೆದಂಗ್ ಹೊಡಿತೀನಿ. ಹೆಂಗೇಳು? ನನ್ ಮನೆಗ್ ಬಂದ್ ನಾಯಿ ಹೊಡಿತೀಯ. ಹೋಗ ಹೋಗಲೇ, ಹೋಗ್ ಎಲ್ರಿಗೂ ಹೇಳು, ಹೋಗ ನಾಯಿ. ನೀವು ಭಯ ಪಡ್ಕೋಬೇಡಿ, ಸರಿನಾ? ಇವ್ರಿಗೆಲ್ಲ ಚೆನ್ನಾಗಿ ಹೊಡೆದು ಕಳಿಸ್ಬಿಡ್ತೀನಿ. ನಾನು ಇದೀನಲ್ಲ, ನೀನ್ ಹೋಗ್ ಮಲ್ಕೋ, ಹೋಗು ಹೋಗು. ಮಲ್ಗಮ್ಮ ಮಲ್ಗೋ, ಈ ಕಡೆ ನೋಡ್ತಾನೆ ಇಲ್ಲ. ನಮ್ ಕಷ್ಟ ಯಾರಿಗೆ ಹೇಳೋಣ? ಒಬ್ಬ ಪಾಪ ಹುಡುಗ ಹೊರಗಡೆ ಮಲ್ಕೊಂಡವನೆ, ಸ್ವಲ್ಪನೂ ಟೆನ್ಷನ್ ಇಲ್ಲ ಅಲ್ವಾ? ಗರ್ಲ್ಸ್ ಮಸ್ಟ್ ಬಿ ಕ್ರೇಜಿ ಅಪ್ಪ. ಬಂದ್ಬಿಟ್ಲ. ಕಾಫಿ ತಗೊಳ್ಳಿ. ಸಾರಿ, ಟೀಯಾ? ಅಯ್ಯೋ, ಇದೇನು ಹಿಂಗ ಹೋಗ್ತವಳೆ? ಸತ್ಯ, ಯಾರಮ್ಮ ಇವರು? ಕಾರ್ಪೊರೇಟ್ ಅಮ್ಮ, ನಮ್ಮೂರ್ನ ಡೆವಲಪ್ ಮಾಡಕ್ ಬಂದಿದ್ದಾರೆ. ನಮಸ್ತೆ ಅಪ್ಪ. ನಮಸ್ಕಾರ. ನೀವಿಬ್ರು ಮಾತಾಡ್ತೀರಿ, ನಾನ್ ಟಿಫನ್ ರೆಡಿ ಮಾಡ್ತೀನಿ. ಆಗ್ಲಿ. ಅಮ್ಮನ ಅದ್ ಸರಿ, ಚೈನ್ ಎಲ್ಲಿ ತಗೊಂಡ್ರಿ? ಚೆನ್ನಾಗಿದೆ. ಇದು ಚಿಕ್ಕವಳಿದ್ದಾಗ ನನ್ ಫ್ರೆಂಡ್ ಕೊಟ್ಟಿದ್ದು. ಹೌದಾ? ಇದು ಅಂದ್ರೆ ನನ್ಗೆ ಇಷ್ಟ. ನಾನೇನೋ ಸುಮ್ನೆ ಕೇಳ್ದೆ, ಟೆನ್ಷನ್ ತಗೋಬಿಡಿ. ಆಮೇಲೆ ಬೇಕಾದ್ರೆ ಚೈನ ಚೇಂಜ್ ಮಾಡ್ಕೊಳ್ಳೋಣ. ಸತ್ಯ, ತಗೋಮ್ಮ. ನೀನು ತಗೊಳಪ್ಪ. ಥ್ಯಾಂಕ್ಸ್ ರೀ ನಾಗಮಣಿ ಅವರೇ. ನಾಗಮಣಿ ಏನೋ ಯಾವಾಗ್ಲೂ ಅತ್ತೆ ಅಂತೀಯಾ? ಕೋಟಿ, ಕೋಟಿ ಹೇಳು. ಏನಪ್ಪ, ಅಪ್ಪ ಅಮ್ಮ ಸತ್ತೋದ್ರಂತೆ? ನನ್ಗೀಗ್ಲೇ ಗೊತ್ತಾಗಿದ್ದು. ಏನಾದ್ರೂ ತಿಂದ್ಯಾ? ನೀನ್ ತಿಂತೀಯೇನೆ? ಸರಿ, ನೀವಿಬ್ರು ತಿಂತೀರಿ, ನಾನು ಅಡ್ಗೆ ಮಾಡ್ಕೊಂಬರ್ತೀನಿ, ಸರಿನಾ? ಅತ್ತೆ
ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಮ್ಮೂರ್ಗ್ ಹೋಗ್ತಿದ್ದೀನೋ. ನಮ್ಮೂರಲ್ಲಿ ಹೊಲ ಮನೆಗಳು ಕೊಡ್ತಿದಾರಂತೆ, ಅದಕ್ಕೆ ಹೋಗ್ತಿದ್ದೀನಿ. ಅತ್ತೆ, 1 ನಿಮಿಷ. ತಗೋ ಇದನ್ನ. ಹೋಗ್ ಬರ್ತೀನಿ, ಹುಷಾರು. ಬಾರೆ, ಬಾಯ್ ಹೇಳೋನ್ಗೆ. ಬಾಯ್. ಬಾಯ್. ಪಿಕೆ ನಾನು ಚಿಕ್ಕವಳಿದ್ದಾಗಿಂದ ಗೊತ್ತು. ಅವನು ತುಂಬಾ ಒಳ್ಳೆಯವನು. ಲಿಸನ್, ಅವ್ರು ನಿಂಗೇನಾದ್ರು ದುಡ್ಡು ಕೊಟ್ರಾ ಇಟ್ಕೊಂಡಿರೋ ಅಂತ? ಇಲ್ಲ ಸರ್, ಪಿಕೆ ನಮ್ಮೂರಿಂದ ಬಂದ ಮೇಲೆ ಒಳ್ಳೆತನ ಅನ್ನೋದು ಕಾಣಿಸ್ತಾನೆ ಇಲ್ಲ. ಓಕೆ, ನೀನು ಹೋಗ್ಬೋದಮ್ಮ. ಪ್ಲೀಸ್ ಗೋ. ಓಕೆ ಸರ್. ನಮಸ್ಕಾರ ಸರ್. ನೀವು ಕೇಳ್ತಿರೋ ಕತೆಲಿ ಆ ಊರಿನ ಅಧ್ಯಕ್ಷ ನಾನೇ ಸರ್. ಸೊ ಪಿಕೆ ಕೊಟ್ಟಿದ್ದ ಸೆಕೆಂಡ್ ಮಿಸ್ ಕಾಲ್ ನಿಮ್ಗೆ ಅನ್ಸುತ್ತೆ? ಹೌದು ಸರ್. ಕೂತ್ಕೊಳ್ಳಿ. ಆ 1 ಕೋಟಿನ ಅವ್ನು ಏನ್ ಮಾಡಿರ್ಬೋದು? ಅಷ್ಟಕ್ಕೂ ಮಿಸ್ ಕಾಲ್ನ ನಿಮ್ಗೆ ಯಾಕೆ ಕೊಟ್ರು? ಮಿಸ್ಡ್ ಕಾಲ್ ಯಾಕೆ ಕೊಟ್ಟಿದ್ದೇನೆ ಅಂತ ಗೊತ್ತಿಲ್ಲ ಸರ್. ಆದ್ರೆ ಒಂದು ವಿಷಯ ಮಾತ್ರ ಗೊತ್ತು, ಪಿಕೆ ಈ ಕೆಲಸ ಮಾಡಿದ್ದೇನೆ ಅಂದ್ರೆ ನಾನು ಮಾತ್ರ ನಂಬಲ್ಲ ಸರ್. ನಿಮ್ ನಂಬಿಕೆಗಳ ಬಗ್ಗೆ, ಅಭಿಪ್ರಾಯಗಳ ಬಗ್ಗೆ ನಮಗೆ ಸಂಬಂಧ ಇಲ್ಲ. ಇಲ್ಲಿ ನಮಗೆ ಬೇಕಾಗಿರೋದು ಆಧಾರಗಳು, ಸಾಕ್ಷಿಗಳು. ಎನಿವೆ, ನೀವೀಗ ಹೋಗ್ಬೋದು. ಥ್ಯಾಂಕ್ ಯು ಸರ್. ಆದ್ರೆ ನಾನು ಕರೆದಾಗ ತಪ್ಪದೆ ಬರಬೇಕು. ಅಷ್ಟಕ್ಕೂ ಏನಾಗ್ತಾ ಇದೆಯೋ? ಅದು ಒಂದಲ್ಲ ಎರಡಲ್ಲ, ಅಫಿಷಿಯಲ್ ಆಗಿ 100 ಕೋಟಿ, ಅನ್ಅಫಿಷಿಯಲ್ ಆಗಿ 300 ಕೋಟಿ. ಏನ್ ಮಾಡಿದ್ನೋ? ಆ ದುಡ್ಡೆಲ್ಲ ಎಲ್ಲಿ ಬಚ್ಚಿಟ್ಟಿದ್ದಾನೆ? ನಮ್ಮ ಪೊಲೀಸ್ ಸ್ಟೇಷನಲ್ಲಿ ಟ್ರೈ ಮಾಡಿದೆ, ಬೇರೆ ಸ್ಟೇಷನಲ್ಲಿ ಟ್ರೈ ಮಾಡಿದ್ರೆ ಏನ್ ಮಾಡಕ್ಕಾಗುತ್ತೋ? ಅಲ್ಲಿರೋದು ACP ವರ್ಮಾ, ಮೆಂಟಲ್ ನನ್ ಮಗ. ಮಾಡಿದ್ದು ಅವನೆಲ್ಲ ನಾವೇ ಅಂತ ಗೊತ್ತಾಯ್ತು ಅಂತ ಅನ್ಕೋ, ಅವನ್ನ ಬಿಟ್ಬಿಟ್ಟು ನಮ್ನ ಹಿಡ್ಕೊಂಡು ಜಡಿತಾನೆ. ಅಷ್ಟಕ್ಕೂ ಈ ಕೇಸ್ ಏನು? ಎಷ್ಟೇ ಹುಡುಕಿದ್ರು ಕ್ಲೂ ಸಿಗ್ತಾ ಇಲ್ವಲ್ಲ. ಆ ಪಿಕೆ ನಮ್ ದುಡ್ಡನ್ನ ತಗೊಂಡು ಹೋಗಿದ್ದಾನೆ ಅಂತಾಗ್ಲಿ, ನನಗಂತೂ ಪಿಕೆ ವಿಷಯ ಏನೂ ಗೊತ್ತಾಗ್ತಿಲ್ಲ. SI ನಿತಿನ್ನ ಸಾಯಿಸಿದ್ದು ಅವನೇ ಅಂತಾಗ್ಲಿ, ಪಿಕೆ ಕಾಲ್ಸ್ ಪ್ರಕಾರ ಯಾವ ಆಧಾರನೂ ಸಿಗ್ಲಿಲ್ಲ. SI ಶವಾನೂ ಸಿಕ್ಕಿಲ್ಲ. ಅವನ್ ಕೇವಲ ಜೈಲಲ್ಲಿರೋದು ಆ ಪೂಜಿತ ರೇಪ್ ಕೇಸಿಂದಾನೆ. ಈ ರೇಪ್ ಕೇಸ್ ಒಂದೇ ಸ್ವಲ್ಪ ಕ್ಲಿಯರ್ ಆಗಿರೋದು. ಅದ್ರ ಮೇಲೆ ಒಂದ್ ಕಣ್ಣಿಟ್ಟಿರಿ. ಶಿವ, ನೀವು ಕಾರ್ಪೊರೇಷನ್ ಆಫೀಸ್ಗೆ ಹೋಗಿ ಪಿಕೆ ಡಿವಿಷನ್ ತಾಲೂಕಿನ ಗ್ರಾಂಟ್ಸ್ ಮತ್ತೆ ಅದರ್ ಡೀಟೇಲ್ಸ್ ಎಲ್ಲಾದು ತಗೊಂಡ್ ಬಾ. ಓಕೆ ಸರ್. ಅಂಡ್ ಒನ್ ಮೋರ್ ಥಿಂಗ್ ಸರ್. SI ನಿತಿನ್ ಮಿಸ್ಸಿಂಗ್ ಕೇಸ್ನ ಯಾರು ಫೈಲ್ ಮಾಡಿದ್ದು? ಮೇಯರ್ ಅವರೇ ಸರ್. ಅಂಡ್ ಕಾರ್ಪೊರೇಟರ್ ಪ್ರಸಾದ್ ಕೇಸ್ನ? ಮೇಯರ್ ಅವರೇ ಸರ್. ಸರಿ, ನೀವು ಹೊಡಿ. ಮತ್ತೆ ಆ ACP ಏನ್ ಮಾಡೋದು? ನಾವ್ ಆ ವರ್ಮನ ಡೈರೆಕ್ಟ್ ಕೇಳಿದ್ರೆ ಅವನಿಗೆ ಡೌಟ್ ಬರುತ್ತೆ. MLA ಕಡೆಯಿಂದ ಕೇಳ್ಸೋಣ. ಏನಯ್ಯ ವರ್ಮಾ, ಎಲ್ಲಿವರೆಗೂ ಬಂತು ನಿನ್ನ ಇನ್ವೆಸ್ಟಿಗೇಷನ್ನು? ಇಲ್ಲಿವರೆಗೂ ಎಲ್ಲ ಡೌಟಲ್ಲೇ ಇತ್ತು ಸರ್. ಈಗೀಗಲೇ ಕ್ಲಾರಿಟಿ ಸಿಗ್ತಾ ಇದೆ. ನೋಡು ವರ್ಮಾ, ಆದಷ್ಟು ಬೇಗ ಆ ಪಿಕೆ ಕಡೆಯಿಂದ ಬರುವಂತ ದುಡ್ಡನ್ನ ರಿಕವರಿ ಮಾಡು. ಆ ಮರ್ಡರ್ ಕೇಸು, ರೇಪ್ ಕೇಸ್ ಏನಾದರೂ ಇದ್ರೆ ಆಮೇಲೆ ನೋಡ್ಕೋಬಹುದು. ಅಲ್ಲಿ ಸತ್ತಿರೋದು ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್, ಜೊತೆಗೊಂದು ಹುಡುಗಿನ ಕೆಟ್ಟದಾಗಿ ರೇಪ್ ಮಾಡಿದ್ದಾರೆ. ಬೇಕಾದ್ರೆ 1 ಕೋಟಿನ ಆಮೇಲೆ ನೋಡ್ಕೊಳ್ಳೋಣ. ಏ ವರ್ಮಾ, ಅದು ಅಲ್ಲ ಕಣಯ್ಯ, 1 ಕೋಟಿ ಕಣಪ್ಪ. 1 ಕೋಟಿ ಅದೇನ್ ಸಿಂಗಲ್ ನಂಬರ್ ಅಲ್ಲ ಅಲ್ವಾ? ನೋಡಿ ಸರ್, ನನಗೆ 1 ಕೋಟಿ ಆದ್ರೂ 1 ರೂಪಾಯಿ ಆದ್ರೂ ನನ್ನ ಡೆಡಿಕೇಶನ್ ಸೇಮ್ ಇರುತ್ತೆ. ಮತ್ತಿಲ್ಲಿ ಪಾಯಿಂಟ್ ಏನಂದ್ರೆ, ಮೇಯರ್ ಮನೆಯಲ್ಲಿ 1 ಕೋಟಿ ಕಳ್ತನ ಆಗಿದೆ. ದರೋಡೆ ಹೇಗಾಯ್ತು? ಕಿಟಕಿ ಬಾಗ್ಲು ಎಲ್ಲ ಸರಿಯಾಗಿದೆ, ಇಷ್ಟೊಂದು ಜನ, ಫುಲ್ ಸೆಕ್ಯೂರಿಟಿ. ಮತ್ತೆ ದರೋಡೆ ಹೇಗಾಯ್ತು? ವೆಲ್, ದೇರ್ ಕ್ಯಾನ್ ಬಿ 3 ಆಪ್ಷನ್ಸ್. ಆಪ್ಷನ್ ನಂಬರ್ 1, ಈ ಥರ ದರೋಡೆ ಮಾಡಬೇಕು ಅಂದರೆ ಅವರಿಗೆ ಸೂಪರ್ ನ್ಯಾಚುರಲ್ ಪವರ್ಸ್ ಇರಬೇಕು. ಆಪ್ಷನ್ ನಂಬರ್ 2, ನಿಜವಾಗ್ಲೂ ಈ ದರೋಡೆ ನಡೆದೇ ಇಲ್ಲ ಅಂದರೆ ನೀವು ಟೆನ್ಷನ್ ಆಗ್ತಿರೋದು ನೋಡ್ತಿದ್ರೆ ಖಂಡಿತ ಆಗಿರ್ಬೋದು. ಮತ್ತೆ ಆಪ್ಷನ್ ನಂಬರ್ 3, ನೀವೇ ಆ ದುಡ್ಡನ್ನ ಎಲ್ಲ ತಗೊಂಡೋಗಿ ಇಟ್ಟಿರ್ಬೋದು. ಅದು ಕೂಡ ಸಾಧ್ಯ ಇದೆ. ನಾವ್ಯಾಕೆ ಇಡ್ತೀವಿ? ರಿಲ್ಯಾಕ್ಸ್, ಇಟ್ಸ್ ಜಸ್ಟ್ ಅನ್ ಇಮ್ಯಾಜಿನೇಷನ್. ಈ ಕೇಸಲ್ಲಿ ನಮಗೆ ಗೊತ್ತಾಗದೇ ಇರೋಂಥ ಯಾವುದೋ ಒಂದು ಮೂಲ ಇದೆ. ನಮ್ಮ ಊಹೆಗೂ ಆಲೋಚನೆಗೂ ಮೀರಿದ್ದು ಆ ಪಿಕೆ ಮೈಂಡಲ್ಲಿ ಏನೋ ಇದೆ. ಈ ಕೇಸ್ ಸಾಲ್ವ್ ಆಗಬೇಕು ಅಂದರೆ
ನಾವು ಪಿ ಕೆ ಮೈಂಡಲ್ಲಿ ಏನಿದೆ ಅಂತ ತಿಳ್ಕೋಬೇಕು. ಸರಿ ಸರಿ, ಅದೇ ನೋಡಯ್ಯ ಬೇಗ. ಶೋರ್ ಸರ್, ತಿಳ್ಕೊತೀನಿ. ಹೌದು, ಸಿಟಿನಲ್ಲಿ ಮಿಸ್ಸಿಂಗ್ ಕೇಸ್ನ ನೀವ್ಯಾಕೆ ಫೈಲ್ ಮಾಡ್ತಾ ಇದ್ದೀರಾ? ಯಾಕಂದ್ರೆ ಸಿಟಿ ಮೇಯರ್ ಆಗಿ ಅದು ನನ್ನ ರೆಸ್ಪಾನ್ಸಿಬಿಲಿಟಿ. ಗುಡ್ ನೈಟ್. ಸರ್, ನೀವು ಕೇಳಿದ ಪಿ ಕೆಗೆ ಸಂಬಂಧಪಟ್ಟ ಬ್ಯಾಂಕ್ ಡೀಟೇಲ್ ಮತ್ತೆ ಗ್ರ್ಯಾಂಡ್ ಡೀಟೇಲ್ ಸರ್. ಗೌರ್ಮೆಂಟಿಂದ ಕನಿಷ್ಠ ₹1 ಕೂಡ ಗ್ರ್ಯಾಂಡ್ ರಿಲೀಸ್ ಆಗಿಲ್ಲ. ಮತ್ತೆ ಅವ್ರ ಊರಿಗಾಗಿರೋಂಥ ಡೆವಲಪ್ಮೆಂಟ್ ದುಡ್ಡು ಎಲ್ಲಿಂದ ಬಂತು? ಪಿ ಕೆ ಮೇಯರ್ ದುಡ್ಡಲ್ಲಿ ಏನಾದ್ರು ಮಾಡಿರ್ಬೋದಾ? ನಮ್ಮ ಅಣ್ಣ ಎಲ್ಲಿ? ಅಲ್ಲಿದ್ದಾರೆ, ಹೋಗಮ್ಮ. ಅಣ್ಣಯ್ಯ, ಪುಟ್ಟ ಹೇಗಿದ್ಯಮ್ಮ? ನಾನ್ ಚೆನ್ನಾಗಿದ್ದೀನಿ ಅಣ್ಣಯ್ಯ, ನೀನ್ ಹೇಗಿದ್ಯಾ? ನಂಗೇನಮ್ಮ, ನಾನ್ ಚೆನ್ನಾಗೇ ಇದ್ದೀನಿ. ನಿನ್ ಚೆನ್ನಾಗ್ ಗೊತ್ತಾಯ್ತ್ಯಾ? ನೋಡು 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 ಪುಟ್ಟ, ಇದೇ ಬೇಡ ಅನ್ನೋದು. ನೀನ್ ಅಳ್ಬಾರ್ದು. ನನ್ ಸ್ಕೂಲಲ್ಲಿ ಎಲ್ರು ನಿನ್ನ ಬ್ಯಾಡ್ ಬಾಯ್ ಅಂತಿದ್ದಾರೆ ಅಣ್ಣಯ್ಯ. ನಂಗೆ ತುಂಬಾ ಅಳು ಬರುತ್ತೆ. ನೀನ್ ಬ್ಯಾಡ್ ಬಾಯಾ? ನೀನೇ ಹೇಳಮ್ಮ, ನಾನ್ ಬ್ಯಾಡ್ ಬಾಯ ಗುಡ್ ಬಾಯ? ನಮ್ಮ ಅಣ್ಣ ವೆರಿ ಗುಡ್ ಬಾಯ್. ನಿಂಗ್ ಗೊತ್ತು ತಾನೆ, ನೀನ್ ಹೇಗಂತೀಯೋ ಹಾಗೆ. ನಮ್ಮ ಮನೆಗ್ ಬಾ ಅಣ್ಣಯ್ಯ. ಹಾ. ಏನು ಚೆನ್ನಾಗಿಲ್ಲ. ಹೌದು ಪುಟ್ಟ, ಇಲ್ಲೇನು ಚೆನ್ನಾಗಿಲ್ಲ, ನಂಗೂ ಇಷ್ಟ ಆಗಿಲ್ಲ. ನೀನ್ ಹೇಳು, ಯಾವಾಗ ಬರ್ಲಿ ನಾನು? ನಾಳೆ ಎಕ್ಸಾಮ್ ಮುಗ್ದೋಗುತ್ತೆ. ನಾಳೆದ್ದು ನಮ್ಮ ಮನೆಗ್ ಬಂದ್ಬಿಡು, ಆಟ ಆಡೋಣ. ಸರಿ ಪುಟ್ಟ, ನಾನ್ ಬರ್ತೀನಿ. ಆದ್ರೆ ನಾವ್ ಏನ್ ಆಟ ಆಡೋದು? ಹಾ, ನಾನ್ ಈ ಕಡೆಯಿಂದ ಕ್ಲಾಪ್ಸ್ ಮಾಡ್ತೀನಿ, ನೀನ್ ಆ ಕಡೆಯಿಂದ ಮಾಡು, ಸರಿನಾ? 1, 2, 3. ನಿಂಗೆ ಮಕದ ಮೇಲೆ ಹೊಡ್ಬಿಡ್ತೀನಿ. ಅಮ್ಮ, ನನ್ ಮುಖಕ್ಕೆ ಹೊಡ್ಬಿಡ್ತೀಯ ನೀನು? ಹೌದು, ಏನೋ ತಂದಂಗಿದೆ, ಏನಮ್ಮ ಅದು? ಹಾ, ಅಬ್ಬ, ಲಂಚ್ ಬಾಕ್ಸಾ? ನಂಗ್ ಬೇಡ ಪುಟ್ಟ, ನೀನೇ ತಿನ್ನು, ನಂಗೆ ಹಸ್ವಿಲ್ಲ. ಹೇಳು ಶಬೀನಾ, ಪಿ ಕೆ ಬಗ್ಗೆ ನಿನ್ಗೇನ್ ಗೊತ್ತು? ಹೇಳ್ತೀನಿ ಸರ್. ನಾನು ತಾರಾ ಮಸಾಜ್ ಸೆಂಟರ್ನಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಿದ್ದೀನಿ. ಇದೆಲ್ರಿಗೂ ಗೊತ್ತಿರೋ ಅಂಥದ್ದೇ ಸರ್. ಆದ್ರೆ ಅಲ್ಲಿ ನಡೀತಿರೋ ಆಕ್ಟಿವಿಟೀಸೇ ಬೇರೆ. ಏನ್ ಆಕ್ಟಿವಿಟೀಸ್? ಮಸಾಜ್ ಸೆಂಟರ್ ಹೆಸರಿನಲ್ಲಿ ಹೈ ಕ್ಲಾಸ್ ಪ್ರಾಸ್ಟಿಟ್ಯೂಷನ್, ಹ್ಯೂಮನ್ ಟ್ರಾಫಿಕಿಂಗ್, ಡ್ರಗ್ ಮಾಫಿಯಾನೇ ನಡೆಸಿದಾಳೆ ಸರ್ ಅವಳು. ಈ ಇಶ್ಯೂನಲ್ಲಿ ಪಿ ಕೆ ದನ್ ಕೈವಾಡ ಇದೆ? ಆ ದಿನ ಏನಾಯ್ತಂದ್ರೆ, ಹಲೋ ಶೇಟ್ಜಿ, 2 ಹೆಣ್ಮಕ್ಳು ರೆಡಿ. ಅವ್ರನ್ನ ಇವತ್ ರಾತ್ರಿನೇ ಕಳಿಸ್ತೀವಿ. ಅವ್ರಲ್ಲಿ ಬರ್ತಿದ್ದಾಗೆ ಅವ್ರ ಪಾಸ್ಪೋರ್ಟ್ ತಗೊಳ್ಳಿ. ನಿಮ್ಗಿಷ್ಟ ಬಂದ ಹಾಗೆ ಯೂಸ್ ಮಾಡ್ಕೊಳ್ಳಿ. ಆದ್ರೆ ದುಡ್ಡು ಮಾತ್ರ ಈಗಲೇ ಟ್ರಾನ್ಸ್ಫರ್ ಆಗ್ಬೇಕು, ಓಕೆ? ಅಲ್ಲಿ ನಡೆದಿದ್ದೆಲ್ಲ ನನ್ನ ಪಿಕೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ ಸರ್. ಅವ್ರಲ್ಲಿಗೆ ಹೋಗಿ ಅಲ್ಲಿ ನಡೀತಿರೋದನ್ನೆಲ್ಲ ವಿಡಿಯೋಸ್ ಮಾಡಿ, ಅಷ್ಟೇ ಅಲ್ಲದೆ ತಾರಾ ದೋಚ್ಕೊಂಡಿರೋ ದೊಡ್ಡವ್ರ ಸಿಡೀಸ್ನೆಲ್ಲ ನನ್ಗೆ ಕೊಟ್ರು ಸರ್. ಇದೇ ಸರ್ ಆ ಸಿಡೀಸು. ಪಿ ಕೆ ಅವರು ನನಗೆ ಬೇಕಾದಾಗ ಕೊಡು ಅಂತ ಹೇಳಿ ಹೋದ್ರು ಸರ್. ಆದ್ರೆ ಅಷ್ಟರಲ್ಲೇ ಅವರನ್ನು ಅರೆಸ್ಟ್ ಮಾಡಿಬಿಟ್ರು ಸರ್. ಹಲೋ, ನಾನು ಯಾರು ಅನ್ನೋದು ನಿಮಗೆ ಬೇಡ. ನೀವ್ಯಾರು? ನಿಂಗೆ ಅಪಾಯ ಇದೆ, ಬೇಗ ಪ್ಯಾಕೆಟ್ ಇಂದ ಹೊರಗೆ ಬಾ. ಓಕೆ, ಕಮ್. ನೀವೊಂದು ಕೆಲಸ ಮಾಡಿ, ನೀವು ಲೆಫ್ಟ್ ತಗೊಳ್ಳಿ. ಮುಂದಕ್ಕೆ ಹೋಗಿ, ರೈಟಿಗೆ ಹೋಗಿ. ರೈಟ್ ಹೋಗ್ತಾ ಇರಿ. ಇಮಿಡಿಯೇಟ್ ಲೆಫ್ಟ್. ರೈಟಿಗೆ ಬನ್ನಿ. ಶಿಟ್, ಹಲೋ, ಇಲ್ಲಿ ಡೋರ್ ಕ್ಲೋಸ್ ಆಗಿದೆ. ಶಿಟ್, ಏನಿದೆ ಬರೋ? ಯಾರ ನಮ್ ಪ್ಲಾನ್ ನ ಡಿಕೋಡ್ ಮಾಡ್ತಾ ಇದ್ದಾನೆ? ಹೇ, ನಾನೇ ರಾಜಾದಿ ರಾಜ ಎಂದೆಂದಿಗೂ. ನಿಂಗೂ ಅಷ್ಟೇ. ಶಿವ ಸರ್, ಸಿಟ್ಟಿಂಗ್ಗೆ 2 ಬಾಟ್ಲನ್ನ ತರಿಸು. ಸರ್,
ಈ ತರ ಪೊಲೀಸ್ನವ್ರ ಜೊತೆ ಕೂತ್ಕೊಂಡು ಎಣ್ಣೆ ಹೊಡಿತೀವಿ ಅಂತ ಕನ್ಸಲ್ಲೂ ಅನ್ಕೊಂಡಿಲ್ಲ ನಾವು ಸರ್. ಇಷ್ಟು ಸಲನೂ ಒಟ್ಟಿಗೆ ಕೂತ್ ಕುಡ್ದಿದ್ದೀವಿ. PK ಜೊತೆ ಇದುವರೆಗೂ ಒಂದ್ಸಲನೂ ಕುಡ್ದಿಲ್ಲ ಸರ್. ಕೂತ್ಕೊಳ್ಳೋದ್ರ ಬಗ್ಗೆ ಏನಕ್ಕೋ ಮಾತಾಡ್ತೀಯ ಈಗ? ಏನೋ ಮಾತಾಡ್ತಾ ಇದ್ದೀರಾ? PK ಏನ್ ಕುಡಿಯಲ್ವಾ? ಹೌದ್ ಸರ್, ಅವ್ನು ಕುಡಿಯಲ್ಲ ಸರ್. ಪ್ರೈಟ್ ಥಮ್ಸ್ ಅಪ್ ಬರೀ ಅಂತವಷ್ಟೇ ಕುಡಿತಾನೆ ಸರ್. ಈ PK ಏನ್ರೋ, ಅವನ ಬಗ್ಗೆ ಎಷ್ಟು ಇನ್ವೆಸ್ಟಿಗೇಟ್ ಮಾಡಿದ್ರು ಅವ್ನು ಒಳ್ಳೆಯವನು ಅಂತಾನೆ ಬರ್ತಾ ಇದೆ. ಎಲ್ಲ ಒಳ್ಳೆ ಹ್ಯಾಬಿಟ್ಸೇ. ಮಗ ನನಗ್ ನಿದ್ರೆ ಬರ್ತಿದೆ ಕಣೋ. ಹಲೋ, ಜಾಗ ಬಿಡ. ಹೇಳ. ಹಲೋ ಸರ್, ಆ ಸ್ಕ್ಯಾಮ್ ಅಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ ಸರ್. ಕಾಲ್ ಮಾಡಿದ್ದಕ್ಕೂ PKಗೂ ನಿನಗೂ ಏನ್ ಸಂಬಂಧ? ಅವತ್ತು ಏನ್ ನಡೀತು ಅಂದ್ರೆ, ಅವತ್ತು PK ವೋಲ್ವೋ ಸೆಂಟರ್ಗೆ ಹೋಗಿ ಅಲ್ಲಿರೋ ಪೇಪರ್ಸ್ಗಳು ಡಾಕ್ಯುಮೆಂಟ್ಸ್ನೆಲ್ಲ ಬೆಂಕಿ ಹಚ್ಬಿಟ್ಟ ಸರ್. ಅಲ್ಲಿರೋ ಮನೆ ಪೇಪರ್ಸ್ಗಳನ್ನೆಲ್ಲ ತಗೊಂಡ್ಬಂದು ಅವ್ರಿಗೆ ಹಂಚ್ಬಿಟ್ಟ ಸರ್. ಅವ್ರಿಗೋಸ್ಕರ ಆರ್ಥಿಕವಾಗಿ ನಿಂತ್ಕೊಂಡಿದ್ದ ಸರ್. ಅವನು ತುಂಬಾನೇ ಒಳ್ಳೆಯವನು ಸರ್. ಇದೆಲ್ಲ ಯಾರೋ ಬೇಕು ಅಂತ ಮಾಡ್ತಿರೋ ಒಂದು ದೊಡ್ಡ ಪುಕಾರ ಸರ್. ಸರ್ ಪ್ಲೀಸ್ ಸರ್, ಅವನ್ನ ಹೇಗಾದ್ರೂ ಮಾಡಿ ನಿರಪರಾಧಿ ಅಂತ ಪ್ರೂವ್ ಮಾಡಿ ಸರ್. ಅದೇ ಸರ್ ನಾವೆಲ್ಲ ಕೇಳ್ಕೊತಾ ಇರೋದು. ಅವನು ಎಲ್ಲರಿಗೂ ಏನು ಹೇಳಲ್ಲ ಅನ್ಸುತ್ತೆ. ಹೇಳ್ತಾನೆ. ನನ್ನ ಹೆಸರು ಸೆಂದಿಲ್ ಅಂತ ಸರ್. PK ಅವ್ರ ಮನೆ ಪಕ್ಕನೇ ನಮ್ಮ ಮನೆ ಇರೋದು ಸರ್. ಸರ್, ಅವ್ನ ಮೇಲೆ ಹಾಕಿರೋ ಕೇಸ್ ಎಲ್ಲ ಸುಳ್ಳು ಸರ್. ಆ ರೀತಿ ಹೇಳು ಅಂತ ಹೇಳಿದ್ರ? ಅಯ್ಯೋ ಇಲ್ಲ ಸರ್. ಸರ್, ನನ್ನ ಫ್ರೆಂಡು ಲವ್ ಮ್ಯಾರೇಜ್ ಮಾಡ್ಕೊಂಡ. ಅವನಿಗೊಂದು ಪಾಪು ಇದೆ. ಅವ್ರ ಫ್ಯಾಮಿಲಿ ಅವರೆಲ್ಲ ಅವರಿಬ್ರನ್ನ ಸಾಯಿಸ್ಬಿಟ್ರು ಸರ್. ಆ ಮಗು ಇವಾಗ ಅನಾಥ ಆಗಿದೆ. ಆ ಮಗುನ PK ಸರ್ ದತ್ತಕ್ ತಗೊಂಡು ತಂಗಿ ತರ ನೋಡ್ಕೋತಿದ್ದಾನೆ ಸರ್. ಕರೆಕ್ಟ್ ಆಗಿ ಎಲೆಕ್ಷನ್ ಟೈಮ್ ಅಲ್ಲಿ ಆ ಹುಡುಗಿಗೆ ಹುಷಾರಿಲ್ದಿರೋ ಕಾರಣಕ್ಕೆ ಆಸ್ಪತ್ರೆ ಕರ್ಕೊಂಡೋದ್ವಿ ಸರ್. ಅಲ್ಲ ಡಾಕ್ಟರ್ ಚೆಕಪ್ ಎಲ್ಲ ಮಾಡಿ ಏನ್ ಕಾಯಿಲೆ ಅಂತಾನೆ ಹೇಳ್ದೇನೆ ತಕ್ಷಣ ಸರ್ಜರಿ ಮಾಡ್ಬೇಕು ಅಂತ ಹೇಳಿದ್ರು. ಅದಕ್ಕೆ 25 ಲಕ್ಷ ಖರ್ಚು ಬೇರೆ ಆಗುತ್ತೆ ಅಂದ್ರು ಸರ್. PK ಸರ್ ಅವ್ರ ಹತ್ರ ಇರೋ ದುಡ್ಡನ್ನೆಲ್ಲ ಖರ್ಚು ಮಾಡಿ ಆ ಮಗು ಪ್ರಾಣ ಕಾಪಾಡಿ ಚೆನ್ನಾಗಿ ನೋಡ್ಕೋತಾ ಇದಾರೆ ಸರ್. ಅಂತ ಒಳ್ಳೆ ವ್ಯಕ್ತಿ ಇದನ್ನೆಲ್ಲ ಹೇಗ್ ಮಾಡಕ್ ಸಾಧ್ಯ ಸರ್? ಇನ್ನೊಂದು ವಿಷಯ, ನೀವೆಲ್ಲ ಅನ್ಕೊಂಡಿರೋ ಹಾಗೆ SI ನಿತಿನ್ ಸತ್ತೋಗಿಲ್ಲ ಸರ್. ಈ ವಿಷಯ ನಿಮ್ಗೆ ಗೊತ್ತಾಯ್ತು? ಮೇಯರ್ ಕಡೆ ಅವರು ಅಟ್ಯಾಕ್ ಮಾಡಿ ಅವ್ರು ಸತ್ತೋದ್ರು ಅಂತ ಅಲ್ಲಿಂದ ಬಿಟ್ಟು ಹೋಗ್ಬಿಟ್ರು ಸರ್. ಆದ್ರೆ ನಾನು ಅಲ್ಲಿಗೆ ಹೋಗಿ ಅವ್ರನ್ನ ಕಾಪಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ತಾ ಇದ್ದೀನಿ ಸಾರು. ಈ ವಿಷಯನ ಯಾರತ್ರ ಹೇಳ್ಬೇಕು ಅಂತ ಗೊತ್ತಾಗ್ದೇನೆ ನಿಮ್ ಸಿನ್ಸಿಯರಿಟಿನೆಲ್ಲ ನೋಡ್ಕೊಂಡು ನಿಮಗೆ ಹೇಳ್ಬೇಕು ಅಂತ ನಿಮ್ ಹತ್ರ ಬಂದೆ ಸಾರು. ಥ್ಯಾಂಕ್ ಯು. ಸರಿ, ಈ ವಿಷಯನ ಯಾರಿಗೂ ಹೇಳ್ಬೇಡ. ಸರಿ ಸರ್. ಸಂಜೆ ನಾನೇ ಬಂದು ನಿತಿನ್ನ ಹ್ಯಾಂಡ್ ಓವರ್ ತಗೋತೀನಿ. ಎಸ್ ಪ್ರೊಸೀಡ್. ಮಿಸ್ಟರ್ ಜಸ್ಟಿಸ್, ಇವನೊಬ್ಬ ಕಾರ್ಪೊರೇಟರ್. 27,000 ಜನಕ್ಕೆ ಇವನು ರೆಪ್ರೆಸೆಂಟರ್. ಜನಗಳನ್ನ ಮಕ್ಳು ತರ ನೋಡ್ಕೋಬೇಕಾದ ಇವನು ತನ್ನ ಮಕ್ಕಳನ್ನೇ ತಿನ್ನೋ ಪ್ರಾಣಿ ತರ ಆಗಿದ್ದಾನೆ. ಪೂಜಿಸಬೇಕಾದ ಹೆಣ್ಣನ್ನ ಅತಿ ದಾರುಣವಾಗಿ ಅತಿ ಕ್ರೂರವಾಗಿ ರೇಪ್ ಮಾಡಿದಂತ ಮನುಷ್ಯ ಇವನು. ಪೂಜಾ ಅವ್ರನ್ನ ಕಟ್ಕಟೆಗೆ ಬರೋದಕ್ಕೆ ನೀವು ಅನುಮತಿ ಕೊಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಪರ್ಮಿಷನ್ ಗ್ರಾಂಟೆಡ್. ಪೂಜಿತಾ ಪೂಜಿತಾ ಪೂಜಿತಾ. ಅಮ್ಮ ಪೂಜಿತಾ, ನಿಮ್ಗಾಗಿರೋ ಅವಮಾನನ ಕೋರ್ಟ್ ಮುಂದೆ ನೀಟಾಗಿ ಹೇಳಿ. ಇವನ್ ನನ್ನ ರೇಪ್ ಮಾಡಿದಾನೆ ಯುವರ್ ಆನರ್. ತುಂಬಾ ಕೆಟ್ಟದಾಗಿ ಟಾರ್ಚರ್ ಮಾಡಿದಾನೆ. ಇವನಿಗೆ ಶಿಕ್ಷೆ ಆಗ್ಬೇಕು ಯುವರ್ ಆನರ್, ಶಿಕ್ಷೆ ಆಗ್ಬೇಕು. ನಿನ್ನ ಕೇಸನ್ನ ಹ್ಯಾಂಡಲ್ ಮಾಡೋದಕ್ಕೆ ಯಾರಾದ್ರೂ ಲಾಯರ್ ಇದ್ದಾರಾ? ಅದ್ರ ಅವಶ್ಯಕತೆ ಇಲ್ಲ ಸರ್. ವಾಟ್? ಹೌದು ಸರ್, ನಾನು 100% ಕಾನ್ಶಿಯಸ್ ಅಲ್ಲಿ ಇದ್ದೇ ಮಾತಾಡ್ತಾ ಇದ್ದೆ. ಈ ಹುಡುಗಿ ನಂಗೆ ನಿಜವಾಗ್ಲೂ ಶಿಕ್ಷೆ ಕೊಡ್ಬೇಕು ಅಂತ ಅನ್ಕೊಂಡಿದ್ರೆ ನಾನು ಯಾವ ಶಿಕ್ಷೆಗಾದ್ರೂ ತಯಾರಾಗಿದ್ದೀನಿ. ಏನಮ್ಮ ಪೂಜಿತಾ, ನೀನೇನಂತೀಯಾ? ಹೌದು, ಇವನ್ ನನ್ನ ರೇಪ್ ಮಾಡಿದಾನೆ. ಕರೆಕ್ಟೇ ಸರ್. ಇವನ್ ನನ್ನ ಟಾರ್ಚರ್ ಮಾಡಿದಾನೆ. ಅಬ್ಸಲ್ಯೂಟ್ಲಿ ಕರೆಕ್ಟೇ ಸರ್. ಇವನ್ ನನ್ನ ಜೀವನನೇ ಸರ್ವನಾಶ ಮಾಡಿದಾನೆ. ಹೌದು ಸರ್, ಅವಳ ಜೀವನನ ಸರ್ವನಾಶ ಮಾಡಿದೆ ನಾನೇ. ನೀವು ನನಗೆ ಶಿಕ್ಷೆ ಕೊಡ್ಲೇಬೇಕು ಸರ್. ಶಿಕ್ಷೆ ಹೇಗಿರ್ಬೇಕು ಅಂದ್ರೆ ಸರ್, ತುಂಬಾ ಕಠಿಣವಾಗಿರ್ಬೇಕು ಸರ್, ಕಠಿಣವಾಗಿರ್ಬೇಕು. ದ ಕೋರ್ಟ್ ಈಸ್ ಅಡ್ಜಾಯಿಂಟ್. ನಿಮ್ಮ ಹತ್ರ ಮಾತಾಡ್ಬೇಕಾಗಿತ್ತು. ನಡೀರಿ. ನೀನು PK ಮೇಲೆ ಫೇಕ್ ಕೇಸ್ ಯಾಕೆ ಹಾಕ್ದೆ? ಫೇಕ್ ಕೇಸ್ ಏನು? ರೇಪ್ ಮಾಡಿದೀನಿ ಅಂತ ಅವನೇ ಒಪ್ಕೊಂಡಿದ್ದಾನೆ. ಅವನ ಹತ್ರ ನಿನ್ ನಂಬರ್ ಇದೆ.
ನಿನಗೂ ಕೂಡ ಮಿಸ್ ಕಾಲ್ ಕೊಟ್ಟಿದ್ದಾನೆ. ಸೋ ವಾಟ್? ನೀವು ಕೋರ್ಟಲ್ಲಿ ಕೊಟ್ಟಿರುವಂತ ಡಾಕ್ಟರ್ ಸರ್ಟಿಫಿಕೇಟ್ ಫೇಕ್ ಅಂತ ಆ ಡಾಕ್ಟರ್ ಒಪ್ಕೊಂಡಿದ್ದಾರೆ. ಅದೇ ಎವಿಡೆನ್ಸ್ ನಾನು ಕೋರ್ಟಲ್ಲಿ ಸಬ್ಮಿಟ್ ಮಾಡಿದ್ರೆ PK ಆಚೆ ಬರ್ತಾನೆ, ನೀವು ಜೈಲ್ಗೆ ಹೋಗ್ಬೇಕಾಗುತ್ತೆ. ನಿಮ್ಗೂ PKಗೂ ಏನ್ ಸಂಬಂಧ? ನನ್ನ ಹೆಸರು ಪೂಜಿತಾ. ನಾನು ಗುಂಟೂರು AC ಕಾಲೇಜಲ್ಲಿ ಇಂಟರ್ಮೀಡಿಯೇಟ್ ಓದ್ತಾ ಇರುವಾಗ PK ನನ್ನ ಕ್ಲಾಸ್ಮೇಟ್. ನನ್ನ ಕಾಲೇಜಲ್ಲಿ ಎಲ್ಲರ ಹತ್ರನೂ ಜಗಳ ಮಾಡ್ತಿದ್ದೆ. ಅದಕ್ಕೆ ನನ್ನನ್ನು ಯಾರೂ ಇಷ್ಟಪಡ್ತಿರ್ಲಿಲ್ಲ. ಆದರೆ PK ಒಬ್ಬನೇ ನನ್ನ ಸ್ನೇಹ ಒಪ್ಕೊಂಡಿದ್ದು. ನಾನು ಅಂದರೆ ಅವನಿಗೆ ತುಂಬ ಅಭಿಮಾನ. ಒಂದ್ಸಲ ನಮ್ಮ ಸೆಕೆಂಡ್ ಇಯರ್ ಎಕ್ಸಾಮಿನೇಷನ್ ನಡೀತಿರೋವಾಗ ನಾನು ಕಾಪಿ ಮಾಡಿ ಸ್ಕ್ವಾಡಿಗೆ ಸಿಕ್ಕಾಕೊಂಡೆ. ಆಗ ನನ್ನ ಬದಲು PK ತಪ್ಪನ್ನ ತನ್ನ ಮೇಲೆ ಹಾಕೊಂಡು ಅವ್ನು ಡಿಬಾರ್ ಆದ. ಅವಾಗ ಅನ್ನಿಸ್ತು ನನಗೋಸ್ಕರ ಇಷ್ಟೆಲ್ಲ ಮಾಡಿದಾನೆ ಅಂದರೆ PK ನನ್ನನ್ನು ಲವ್ ಮಾಡ್ತಿದ್ದಾನೆ ಅಂತ. ಅದಾದ್ಮೇಲೆ ನಾನು ಎಲ್ರ ಮುಂದೆ PKಗೆ ಪ್ರಪೋಸ್ ಮಾಡಿದೆ. ಆದರೆ ಅವ್ನು ನನ್ನನ್ನು ರಿಜೆಕ್ಟ್ ಮಾಡ್ದ. ಅವನಂದ, ನಾನು ಯಾವತ್ತೂ ನಿನ್ನನ್ನು ಆ ಉದ್ದೇಶದಿಂದ ನೋಡ್ಲಿಲ್ಲ, ಯಾವಾಗ್ಲೂ ನಿನ್ನನ್ನು ಬೆಸ್ಟ್ ಫ್ರೆಂಡ್ ಆಗಿ ನೋಡ್ದೆ ಅಂದ. ಆಗ ನನಗೆ ತುಂಬಾ ಅವಮಾನ ಆಯ್ತು. ಅದಕ್ಕೆ ಮೇಯರ್ ಅವ್ರ ಜೊತೆ ಸೇರ್ಕೊಂಡು ಅವನ ಮೇಲೆ ಸೇಡ್ ತೀರ್ಸ್ಕೊತಾ ಇದ್ದೀನಿ. ಅದಕ್ಕೆ ಈ ಕೇಸ್ ಫೈಲ್ ಮಾಡಿದ್ದೀನಿ. ಆದ್ರೆ ಅವನು ನಿಮ್ಗೆ ಮೇಯರ್ ಹೇಗೆ ಗೊತ್ತು? ಮೇಯರ್ಗೂ PKಗೂ ಜಗಳ ಆಗಿದೆ ಅಂತ ಗೊತ್ತಾಯ್ತು. ಅದಕ್ಕೆ ಮೇಯರ್ ಜೊತೆ ಸೇರ್ಕೊಂಡು ಈ ಪ್ಲಾನ್ ಮಾಡಿದೆ. ನೀನ್ ತಪ್ಪು ಮಾಡ್ಬಿಟ್ಟೆ ಪೂಜಿತಾ. ಮೇಯರು ನಿನ್ನ ಅಮಾಯಕತನನ PK ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಈ ರೀತಿ ಮಾಡಿದಾನೆ. PK ಅಷ್ಟು ಒಳ್ಳೆಯವನಾಗಿರೋದಕ್ಕೆ ನೀನ್ ಕೋರ್ಟಲ್ಲಿ ಹೇಳಿದ ಪ್ರತಿಯೊಂದನ್ನು ಒಪ್ಕೊಂಡು ಜೈಲ್ಗೆ ಹೋಗ್ಬೇಕು ಅಂತ ರೆಡಿ ಆಗಿದ್ದಾನೆ. ಇವಾಗಾದ್ರೂ ಯೋಚನೆ ಮಾಡು, PK ನಿನ್ ಮೇಲೆ ಎಷ್ಟು ಅಭಿಮಾನ ಇಟ್ಟಿದ್ದಾನೆ ಅಂತ. ನಾನು ಈ ಕೇಸ್ ವಾಪಸ್ ತಗೋತೀನಿ. ಗುಡ್. ನಿಮ್ಮೆಲ್ಲರಿಗೂ ಗುಡ್ ನ್ಯೂಸ್. ನೀವು ಯಾರು ತಲೆ ಕೆಡಿಸ್ಕೋಬೇಡಿ. ಪೂಜಿತಾ ಅವಳ ಕೇಸ್ನ ವಾಪಸ್ ತಗೋತಾ ಇದ್ದಾಳೆ. ಸೊ ಮುಂದೆ ನಿಮ್ PK ಆಚೆ ಬರ್ತಾನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಬರ್ತಾ ನೋಡ. ಆದ್ರೆ ನಂಗೊಂದು ಡೌಟ್ ಕಣೋ, ಈಗ ಇವರು 3 ಜನ ಇದಾರಲ್ಲ, ನಮ್ಮ ಹುಡುಗ ಯಾರನ್ನ ಮದ್ವೆ ಆಗ್ತಾನೆ? ಯಾರನ್ನ ಬೇಕಾರಾಗ್ಲಿ ಅಲ್ವಾ? ಅಷ್ಟಕ್ಕೂ ನಡೆದಿರೋದಕ್ಕೆಲ್ಲ ಕೆಳಗಿಂದ ಮೇಲವರೆಗೂ ಉರಿತಾ ಇದೆ. ಟಿವಿ ಆಫ್ ಮಾಡ್ಲಿಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ. ಆಫ್ ಮಾಡು. ಇವಾಗ ಯೋಚನೆ ಮಾಡಿ ಪ್ರಯೋಜನ ಇಲ್ಲ ಅಣ್ಣ. ಆ PK ಬಾಟ್ಲು ಕೇಳ್ದ ಅಂತ ಹೇಳಿ ಒಂದ್ ಬಿಯರ್ ಬಾಟ್ಲಿಗೋಸ್ಕರ ಎಲ್ಲ ನಿಜ ಹೇಳಿದಾನಣ್ಣ. ಅದಕ್ಕೆ ಇಲ್ಲಿ ಕರ್ಕೊಂಬಂದ್ವಿ. ಲೈ, ಒಂದು ಬೀರ್ ಬಾಟ್ಲ್ ಎಷ್ಟೋ? 155 ರೂಪಾಯಿ ಅಣ್ಣ. ಪೇಟಿಎಂ ಮಾಡಿದ್ರೆ 5% ಕ್ಯಾಶ್ ಬ್ಯಾಕ್ ಸಿಗುತ್ತೆ. 155 ರೂಪಾಯಿ ಬೀರ್ ಬಾಟ್ಲು ಕೊಟ್ಟಿಲ್ಲ ಅಂತಾನೆ ಇದೆಲ್ಲ ನಡೆದಿರೋದು. ನನ್ನ ಹತ್ರ 100 ಕೋಟಿ ಹೊಡ್ಕೊಂಡು ಹೋದ್ನಲ್ಲೋ. ಹಲೋ ಮೇಯರ್ ಅವರೇ, ನಿಮ್ಗೊಂದು ಗುಡ್ ನ್ಯೂಸ್. ಪೂಜಿತಾ ಕೇಸ್ನ ವಾಪಸ್ ತಗೊಂಡಿದ್ದಾಳೆ. ಕೇಸ್ನ ಕ್ಲೋಸ್ ಮಾಡೋ ಟೈಮ್ ಬಂತು. ಕೇಸಲ್ಲೂ ಪ್ರೂಫ್ ಸಿಕ್ಕಿದೆ. ಐ ಥಿಂಕ್ ಗೇಮ್ ಇಸ್ ಓವರ್. ಏನಾಯ್ತು? ಆಗೋಯ್ತು, ಎಲ್ಲ ಆಗೋಯ್ತು. ಒಂದು ಒಳ್ಳೆ ಯಾಗ ಮಾಡಿ PKನ ಜೈಲಲ್ಲಿ ಇರೋ ಹಾಗೆ ಮಾಡಿದ್ರೆ ಒಂದು ಹೆಜ್ಜೆ ಕೂಡ ಆಚೆ ಹಿಡ್ದಾಗೆ ಆ ಒಂದು ಬಲೆಯಿಂದ ಹೇಗೋ ತಪ್ಪಿಸ್ಕೊಂಡು ಆಚೆ ಬಂದಿದ್ದಾನೆ. ಇದು ಹೇಗ್ ನಡೀತು ಅಲ್ವಾ? ನನ್ ಮುಂಚೆನೆ ಹೇಳಿದೀನಿ ತಾನೆ, ನಮ್ ಸ್ಟೈಲ್ ಎಲ್ಲ ಇದನ್ನೆಲ್ಲ ಮುಗ್ಸೋಣ ಅಂತ. ನೀನ್ ಕೇಳಿಲ್ಲ. ಸೆಂಟ್ರಲ್ ಮಾಡ್ತೀನಿ, ಸೈಡಲ್ ಮಾಡ್ತೀನಿ ಅಂತ ಹೇಳಿ ಎಲ್ಲ ಹಾಳು ಮಾಡ್ದೆ. ಇವ್ನು ಬ್ಲೂಟೂತ್ ಹಾಕೊಂಡು ಲೆಫ್ಟಿಗೆ ಹೋಗಿ ರೈಟಿಗೆ ಹೋಗಿ ಅಂತ ಎಲ್ಲ ಹಾಳು ಮಾಡ್ದ. ನಿಮ್ಮಿಬ್ಬರನ್ನು ರಾಜಕೀಯ ನಾಯಕರನ್ನಾಗಿ ನೋಡ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಅದು ನಡೆಯೋದಿಲ್ಲ ಅಂತ ಅರ್ಥ ಆಗ್ತಾ ಇದೆ. ರಾಜಕೀಯ ಮಾಡ್ಬೇಕು ಅಂದ್ರೆ ರೌಡಿಸಂ ಸಪೋರ್ಟ್ ಕೂಡ ಬೇಕು ಅಂತ ಈಗ ಅರ್ಥ ಆಗ್ತಾ ಇದೆ. ಎಲ್ರನ್ನೂ ಈಗ ಬಿಗ್ಸ್ ಫ್ಯಾಕ್ಟರಿಗೆ ಕರ್ಕೊಂಡ್ ಬನ್ನಿ, ಬೇಗ ಹೋಗಿ ಬರ. ಲೇ PK, ನಿನ್ ಕಡೆಯವರೆಲ್ಲ ನನ್ನ ಹತ್ರನೇ ಇದ್ದಾರೆ. 15 ನಿಮಿಷದಲ್ಲಿ ನೀನು ACPನ ಸಾಯಿಸಿ ನನ್ನ ಹತ್ರ ಬಂದಿಲ್ಲ ಅಂದ್ರೆ ಇವ್ರು ಎಲ್ಲರನ್ನೂ ಸಾಯಿಸ್ಬಿಡ್ತೀನಿ. ಶಿವ ಸರ್, PKನ ನನ್ನ ಚೇಂಬರಿಗೆ ಕಳಿಸು. ಸರಿ ಸರ್. ಹಾಯ್ ಸರ್. ನಿನ್ ಬಗ್ಗೆ ಎಲ್ಲಾನು ತಿಳ್ಕೊಂಡೆ PK. ಇಟ್ಸ್ ವೆರಿ ಕ್ಲೀನ್. ಬಟ್ ನೀನ್ ಇದನ್ನೆಲ್ಲ ಯಾಕೆ ಮಾಡಿದೆ ಅಂತ ಗೊತ್ತಾಗ್ತಾ ಇಲ್ಲ. ಫೋನಲ್ಲಿ ನನ್ನ ಜೊತೆ ಮಾತಾಡ್ದೆ, ಆಮೇಲೆ ಏನಾಯ್ತು? ACP ಸರ್, ನನ್ನ ಗುರು ಯಾವಾಗ್ಲೂ ಒಂದು ಮಾತು ಹೇಳ್ತಾ ಇದ್ರು. ಅದು ಏನು ಅಂದ್ರೆ, ನಮ್ ಬಗ್ಗೆ ನಾವು ಜಾಸ್ತಿ ಹೇಳ್ಕೊಂಡ್ರೆ ಅದನ್ನ ತೋರಿಕೆ ಪ್ರದರ್ಶನ ಅಂತಾರೆ. ಅದೇ ನಮ್ ಬಗ್ಗೆ 4 ಜನ 4 ಊರು ಮಾತಾಡಿದ್ರೆ ಅದನ್ನ ಭಜನೆ. ಅದೇ ಸರ್, ಭಜನೆ ಮಾಡೋದು ಅಂತಾರೆ. ಅದೇ ವಿಷಯನ ಹೊರಗಡೆ ಎಲ್ರೂ ಹೇಳಿದ್ರೆ ಆ ವಿಷಯನ ನೀವು ಸ್ವಯಂ ಅರ್ಥ ಮಾಡ್ಕೊಂಡ್ರೆ ಅದನ್ನ ನಿಜ ಅಂತಾರೆ. ಇನ್ನೂ ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಪೂಜೆ ಮಾಡು ಅಂತ ಹೇಳ್ತಾರೆ ಸರ್. ನಿಮ್ಮಂತ ನಿಜವಾದ ಆಫೀಸರ್ನ ನಾನು ಇಲ್ಲಿವರೆಗೂ ನೋಡೇ ಇಲ್ಲ. ನಿಮ್ಮಂತವ್ರು ಸಮಾಜಕ್ಕೆ ತುಂಬಾ ಬೇಕು. ಫೈನಲಿ ಯು ಡನ್ ಎ ಗುಡ್ ಜಾಬ್. ಥ್ಯಾಂಕ್ ಯು PK. ಎನಿವೆ, ಇವತ್ತು ಸಂಜೆ 4 ಗಂಟೆ ಆಗಿದೆ.
ನಾಳೆ ಭಾನುವಾರ, ನಾಡಿದ್ದು ಸೋಮವಾರ ಬೇಲ್ ಅಪ್ಲೈ ಮಾಡೋಣ. ಬೇಗ ರಿಲೀಸ್ ಆಗ್ತೀಯಾ? ACP ಸರ್, ನಾನು ಅರೆಸ್ಟ್ ಆಗಿರೋ ದಿನನೇ ನಿಮಗೊಂದು ಮಾತು ಹೇಳಿದೆ, ನೆನಪಿದ್ಯಾ? ನೀವೇ ನನ್ನ ರೆಡ್ ಕಾರ್ಪೆಟ್ ಹಾಕಿ ಈ ಸ್ಟೇಷನಿಂದ ಕರ್ಕೊಂಡು ಹೋಗ್ತೀರಾ ಗೌರವದಿಂದ. ಅವಾಗ ಹೋಗ್ತೀರಿ. ಇಟ್ಸ್ ಟೈಮ್ ಟು ಗೋ ಔಟ್ ಸರ್. ಓಕೆ ಬಾಯ್. ನೋ ಪಿಕೆ, ನಾಟ್ ಯೆಟ್. ನಾನಿನ್ನು ಪರ್ಮಿಷನ್ ಕೊಟ್ಟಿಲ್ಲ. ನಂಗೆ ಯಾರ ಪರ್ಮಿಷನ್ ಅವಶ್ಯಕತೆ ಇಲ್ಲ. ನನ್ನ ನೀನು ಅಂಡರ್ ಎಸ್ಟಿಮೇಟ್ ಮಾಡ್ಬಿಟ್ಟೆ ACP. ಟೇಕ್ ಎ ಡೀಪ್ ಸ್ಲೀಪ್. ನೋ ಪಿಕೆ, ನೋ ನೋ. ನನ್ನ ಮಾತು ಕೇಳು. ಬನ್ನಿ ಕಾರ್ಪೊರೇಟರ್ ಅವರೇ, ಬನ್ನಿ. ಯಾಕೆ ನಿಂತ್ಕೊಂಡೆ? ಬಾ 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 ಬಾ. ಇಲ್ಲಿ ಕೈ ಎತ್ತಿದ್ರೆ ಅಂತ ಅನ್ಕೋ, ಅಲ್ಲಿ ಒಂದೊಂದೇ ಕೈ ಎಗ್ರೋಗ್ತಾ ಇರುತ್ತೆ. ಇಲ್ಲಿ ಕಾಲ್ ಎತ್ತದೆ ಅಂತ ಅನ್ಕೋ, ಅಲ್ಲಿ ಒಂದೊಂದೇ ಕಾಲು ಮುರಿತಾ ಹೋಗ್ತಾ ಇರುತ್ತೆ. ಎಷ್ಟೋ ಕೊಲೆಗಳನ್ನ ಮಾಡಿ, ಎಷ್ಟೋ ಸ್ಕ್ಯಾಮ್ಗಳನ್ನ ಮಾಡಿ ಸೃಷ್ಟಿ ಮಾಡ್ಕೊಂಡಿರೋ ರಾಜಕೀಯ ಜೀವನನ, ಬೇಕಾದಷ್ಟು ಆಸ್ತಿಗಳು, ಕೋಟ್ಯಾಂತರ ರೂಪಾಯಿ ದುಡ್ಡು ನೀನ್ ಒಬ್ಬನೇ ನಾಶ ಮಾಡಿದ್ಯಾ. ಅಫಿಷಿಯಲ್ ಆಗಿ 100 ಕೋಟಿ, ಅನ್ಅಫಿಷಿಯಲ್ ಆಗಿ 300 ಕೋಟಿ ಎಲ್ಲಿ ಬಚ್ಚಿಟ್ಟಿದ್ಯೋ? ಆ ದುಡ್ಡೆಲ್ಲ ಎಲ್ಲೋ ಬಚ್ಚಿಟ್ಟಿದ್ಯಾ? ಅದನ್ನ ಹೇಳ್ತೀನಿ. ಮೊದಲು ನಿಮಗೆಲ್ಲ ಒಂದ್ ಕತೆ ಹೇಳ್ಬೇಕು. ಸಮಾಧಾನವಾಗಿ ಕೇಳ್ರೋ, ಸರಿನಾ? ಒಬ್ಬ 7 ವಯಸ್ಸಿನ ಹುಡುಗ ಮೊದಲನೇ ಸಲ ಸ್ಕೂಲಿಗೆ ಹೋಗಿ ಮನೆಗೆ ಬಂದ ಕಣೋ. ಅಮ್ಮ ಪುಟ್ಟ, ಸ್ಕೂಲ್ ಇಷ್ಟ ಆಯ್ತಾ ಕಂದ? ಏನ್ ಕಲ್ತೆ ಇವತ್ತು? ಫಸ್ಟ್ ಪೇಜೇ ಕಲ್ತ್ಬಿಟ್ಯಾ? ನನ್ ರಾಜ. ಊಟ ಮಾಡಿ ಅಂತೆ, ಕೈಕಾಲ್ ತೊಳ್ಕೊ, ಸರಿನಾ? ಅಮ್ಮ ಇವತ್ತೇನ್ ಕಲ್ತೆ ಕಂದ? ಫಸ್ಟ್ ಪೇಜ್ ಕಲ್ತೆ. ಫಸ್ಟ್ ಪೇಜೇ ಕಲ್ತಿದ್ದ ಕಂದ? ಇವತ್ತೇನ್ ಕಲ್ತೆ? ಫಸ್ಟ್ ಪೇಜೇ ಕಲ್ತೆ. ಫಸ್ಟ್ ಪೇಜ್ ಅಂತೀಯ? ಏನಿದೆ ಕಂದ ಅದ್ರಲ್ಲಿ? ಭಾರತ ದೇಶ ನಮ್ಮ ಮಾತೃಭೂಮಿ. ಭಾರತೀಯರು ನಾವೆಲ್ಲ ಒಂದೇ. ನಾನು ನಮ್ಮ ದೇಶನ ಪ್ರೀತಿಸ್ತೀನಿ. ನನಗೆ ನನ್ನ ದೇಶದ ಸಮೃದ್ಧವಾದ ಪರಂಪರೆಯ ಬಗ್ಗೆ ಅಭಿಮಾನವಿದೆ. ನಮ್ ದೇಶ ಕಾಪಾಡಕ್ಕೆ ಯಾವಾಗ್ಲೂ ನಾನು ಪ್ರಯತ್ನಿಸುತ್ತೇನೆ. ನನ್ನ ತಂದೆ ತಾಯಿನ, ಗುರು ಹಿರಿಯರನ್ನು ಆದರಿಸುತ್ತೇನೆ, ಹಿರಿಯರನ್ನು ಗೌರವಿಸುತ್ತೇನೆ ಮತ್ತು ಎಲ್ಲರೊಡನೆ ಸೌಜನ್ಯದಿಂದ ನಡೆದುಕೊಳ್ಳುತ್ತೇನೆ. ನಾನು ನನ್ನ ದೇಶ ಹಾಗೂ ನನ್ನ ದೇಶದ ಬಾಂಧವರಲ್ಲಿ ನಿಷ್ಠೆ ಇಡುವೆನೆಂದು ಪ್ರತಿಜ್ಞೆ ಮಾಡುತ್ತೇನೆ. ಅವರ ಕಲ್ಯಾಣ ಹಾಗೂ ಉತ್ಕರ್ಷ ನನ್ನ ಶ್ರೇಯ ಅಭಿವೃದ್ಧಿನೇ ನನ್ನ ಸಂತೋಷಕ್ಕೆ ಮೂಲ. ಇದ್ರಲ್ಲಿ ನಿಂಗೆ ಏನ್ ಅರ್ಥ ಆಯ್ತು ಕಂದ? ಏನು ಅರ್ಥ ಆಗ್ತಾ ಇಲ್ಲ ಅಮ್ಮ, ಆದ್ರೆ ನನಗೆ ತುಂಬಾ ಇಷ್ಟ ಆಯ್ತು. ಅಮ್ಮ, ಪ್ರತಿಜ್ಞೆಯಲ್ಲಿ ಭಾರತೀಯರು ನಾವೆಲ್ಲ ಒಂದೇ. ನಾನ್ ನಿಮ್ ಮಗ ಅಲ್ವಾ? ಸಹೋದರರಂದ್ರೆ ಜೊತೆಲಿ ಹುಟ್ಟೋರೇ ಅಲ್ಲ ಕಂದ. ಭಾರತ ಮಾತೆ ಎಲ್ರಿಗೂ ಅಮ್ಮ. ಅದ್ರಿಂದ ದೇಶದಲ್ಲಿ ಹುಟ್ಟೋರೆಲ್ರೂ ಅಣ್ಣ ತಮ್ಮಂದ್ರೆ ನಮ್ಮವ್ರಂತಾನೆ ಅರ್ಥ. ಅದೇ ಸೋದರ ಭಾವ, ಅದೇ ಪ್ರತಿಜ್ಞೆ ಅಂದ್ರೆ. ಅವಾಗ ಅರ್ಥ ಆಯ್ತು ಕಣ್ರೋ, ಪ್ರತಿಜ್ಞೆ ಅಂದ್ರೆ ಎಷ್ಟು ದೊಡ್ಡದು ಅಂತ. ಪ್ರತಿಜ್ಞೆನ ಪಾಲಿಸೋ ರಾಜ, ರಾಜಕೀಯ ನಾಯಕರು ಇದನ್ನ ಸರಿಯಾಗಿ ಪಾಲಿಸಿದ್ರೆ ನಮ್ ದೇಶ ಹೇಗಿರುತ್ತೆ ಅನ್ನೋದನ್ನ ಒಂದ್ಸಲ ಊಹೆ ಮಾಡ್ಕೋ. ಭಾರತ ದೇಶ ನನ್ನ ಮಾತೃಭೂಮಿ, ಭಾರತೀಯರೆಲ್ಲರೂ ನನ್ನ ಸಹೋದರರು ಅನ್ಕೊಂಡ್ರೆ ಯಾರು ಯಾರ ಹತ್ರನೂ ಗೌರ್ಮೆಂಟ್ ಆಫೀಸರ್ ಲಂಚ ತಗೊಳ್ಳಲ್ಲ. ಯಾವ ಗೌರ್ಮೆಂಟ್ ಆಫೀಸಲ್ಲೂ ಅನ್ಯಾಯ ನಡೆಯಲ್ಲ. ಹಸುವಿಂದ ಜನ ಸಾಯಲ್ಲ, ರೈತರು ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ, ಜಾತಿ ಮತ ಕುಲ ಅಂತ ಹೇಳಿ ಜನ ಹೊಡೆದಾಡ್ಕೊಂಡು ಸಾಯಲ್ಲ, ಹೆಣ್ಮಕ್ಳನ್ನ ರೇಪ್ ಮಾಡೋ ಕಾಮುಕರು ಇರಲ್ಲ. ಅದಕ್ಕೆ ಪ್ರತಿಜ್ಞೆ ಅಂದ್ರೆ ನನಗಿಷ್ಟ. ಅಷ್ಟಕ್ಕೂ ಪ್ರತಿಜ್ಞೆ ಅಂದ್ರೆ ಸಮಾನತೆ ಕಣೋ. ಅಷ್ಟು ದೊಡ್ಡ ಪ್ರತಿಜ್ಞೆನ ಅದ್ರ ಅರ್ಥನ ಮಕ್ಳಿಗೆ ಹೇಳ್ಕೊಡೋ ಮಾಸ್ಟರ್ಗಳು, ಅದನ್ನ ಫಾಲೋ ಮಾಡೋ ನಿಮ್ಮಂತ ರಾಜಕಾರಣಿಗಳು, ನಮ್ ತಂದೆ ತಾಯಿಗಳು, ನೀವೆಲ್ಲ ಏನ್ರಿ ಮಾಡಿದ್ರಿ? 500-400 MP-ಗಳಿರೋ ಈ ಪಾರ್ಲಿಮೆಂಟ್ ಅಲ್ಲಿ ಒಬ್ರತ್ರ ಆದ್ರೂ ಈ ಪ್ರತಿಜ್ಞೆನ ಬರೆದವ್ರು ಯಾರು ಅಂತ ಕೇಳು. ಅದು ಪುತ್ರ ಕೂಡ ಕೇಳು. ನಿಂಗೊತ್ತಾ ಅವ್ರ ಹೆಸರು ಪೈಡಿ ಮರಿ ವೆಂಕಟ ಸುಬ್ಬರಾವ್ ಅಂತ. ಅವ್ರು ಹುಟ್ಟಿರೋದು ನಮ್ ಕರ್ನಾಟಕ ರಾಜ್ಯದಲ್ಲಿ ಅಂತ. ಲೇ, ನಾನು ನನ್ನ ಹತ್ರ ದೋಚ್ಕೊಂಡಿರೋ ದುಡ್ಡು ಬಗ್ಗೆ ಕೇಳ್ತಾ ಇದ್ರೆ ನೀನು ಪ್ರತಿಜ್ಞೆ ಬಗ್ಗೆ ಲೆಕ್ಚರ್ ಕೊಡ್ತಾ ಇದೆಯಲ್ಲೋ? ಅಷ್ಟಕ್ಕೂ ನನಗೆ ಅರ್ಥ ಆಗ್ತಿಲ್ಲ. ಪ್ರತಿಜ್ಞೆ ಪದದ ಅರ್ಥನೇ ಗೊತ್ತಿಲ್ಲದೆ ಇರೋ ರಾಜಕಾರಣಿ ನೀನ್ ಆಗಿರೋದಕ್ಕೇನೆ. ನಿನ್ನಂತವ್ರು ಸಿಕ್ಕಿರೋದು ನಮ್ ದೌರ್ಭಾಗ್ಯ. ದೇವಸ್ಥಾನದಲ್ಲಿ ಸ್ಕ್ಯಾಮು, ಸ್ಕೂಲಲ್ಲಿ ಸ್ಕ್ಯಾಮು, ಹಾಸ್ಪಿಟಲ್ ಅಲ್ಲಿ ಸ್ಕ್ಯಾಮು, ಚಿಕ್ಕ ಮಕ್ಳು ತಿನ್ನೋ ತಿಂಡಿಯಲ್ಲಿ ಸ್ಕ್ಯಾಮು. ಅಷ್ಟೇ ಅಲ್ಲ, ರೈತರಿಗೆ ಕೊಡೋ ಗೊಬ್ಬರದಲ್ಲೂ ಸ್ಕ್ಯಾಮು, ಸ್ಟೂಡೆಂಟಿಗೆ ಕೊಡೋ ಸ್ಕಾಲರ್ಶಿಪ್ ಅಲ್ಲೂ ಸ್ಕ್ಯಾಮು. ಅಷ್ಟೇ ಅಲ್ಲ, ಕೊನೆದಾಗಿ ಭಾರತ ದೇಶನ ಕಣ್ಣಿನ ರೆಪ್ಪೆ ತರ ಕಾಪಾಡ್ತಾ ಇರೋ ವೀರರಿಗೆ ಕೊಡೋ ಬುಲೆಟ್ ಪ್ರೂಫ್ ಜಾಕೆಟ್ ಅಲ್ಲೂ ಸ್ಕ್ಯಾಮೇ ಕಣೋ. ಹಿಂಗಾದ್ರೆ ನಮ್ ದೇಶ ಉದ್ಧಾರ ಆಗುತ್ತಾ? ಏಯ್,
ದೊಡ್ಡವ್ರನ್ನ ಗೌರವಿಸ್ಬೇಕು, ಹೆಣ್ಮಕ್ಳನ್ನ ಪೂಜಿಸ್ಬೇಕು ಕಣೋ. ಎಲ್ ಪೂಜಿಸ್ತಾ ಇದೀವಿ, ಎಲ್ ಗೌರವಿಸ್ತಾ ಇದೀವಿ? ಭಾರತ ದೇಶ ನಮ್ಮ ಮಾತೃಭೂಮಿ, ಭಾರತದವರೆಲ್ಲ ನಮ್ಮ ಸಹೋದರರು ಅಂತ ಚಿಕ್ಕ ವಯಸ್ಸಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಕೇಳಿರೋ ಪಾಠ ನೀನ್ ಪಾಲಿಸ್ತೀಯಾ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಆದ್ರೆ ನಾನ್ ಪಾಲಿಸ್ತಿದ್ದೀನಿ, ಪಾಲಿಸ್ತಾನೆ ಇರ್ತೀನಿ. ದೇವಸ್ಥಾನದಲ್ಲಿ ಜನರು ಬಂದು ಹುಣ್ಣಿಗೆ ದುಡ್ಡು ಹಾಕ್ತಾ ಇದ್ರೆ ನಿನಗೆ ಅದ್ರಲ್ಲಿ ದೇವ್ರು ಕಂಡ್ರೆ, ಅದೇ ದೇವಸ್ಥಾನದ ಮೆಟ್ಲಲ್ಲಿ ಕೂತಿರೋ ಭಿಕ್ಷುಕರು ನನಗೆ ಕಾಣಿಸ್ತಾರ ಕಣೋ. ಅವರು ನನಗೆ ಸಹೋದರರೇ, ಅವ್ರಿಗೆ ಸಹಾಯ ಮಾಡ್ತೀನಿ. ದೇವ್ರು ವಿಗ್ರಹಕ್ಕೆ, ಸಿನಿಮಾ ಸ್ಟಾರ್ಗಳಿಗೆ ಲೀಟರ್ ಗಟ್ಲೆ ಹಾಲ್ನ ಅಭಿಷೇಕ ಮಾಡ್ತೀರಾ ನೀವು, ಅದೆಲ್ಲ ನಿಮಗೇನು ಅನ್ಸಲ್ಲ. ಆದ್ರೆ ನನಗೆ ಒಂದ್ ತೊಟ್ಟು ಹಾಲ್ಗೋಸ್ಕರ ಖಾಲಿ ಬಟ್ಲಿ ಇಟ್ಕೊಂಡು ಬಟ್ಟೆ ಇಲ್ದೇನೆ ಓಡಾಡ್ತಿರೋ ಮಗು ಕಾಣಿಸುತ್ತೆ ಕಣೋ. ಅವರು ನನಗೆ ಸಹೋದರ ಸಮಾನನೇ. ನೀನ್ ದುಡ್ಡನ್ನ ಏನ್ ಮಾಡ್ದೆ ಅಂತ ಕೇಳಿದೆ ಅಲ್ವಾ? ಪ್ರತಿಜ್ಞೆ ಏನ್ ಹೇಳುತ್ತೋ ಅದನ್ನೇ ಮಾಡ್ದೆ ಕಣೋ. ನನ್ ಸಹೋದರರು ಎಲ್ರಿಗೂ ಹಂಚ್ಬಿಟ್ಟೆ ಕಣೋ. ನನ್ ದುಡ್ಡನ್ನ ದೋಚ್ಕೊಂಡು ಯಾರಿಗೋ ಸಹಾಯ ಮಾಡಿ ಪ್ರತಿಜ್ಞೆಗೆ ಲಿಂಕ್ ಮಾಡಿ ನನ್ನ ಹತ್ರನೇ ಬಂದು ಕತೆ ಹೇಳ್ತಾ ಇದೆಯಲ್ಲೋ. ಎಂಚಿನ ನಿನ್ ದುಡ್ಡ ಹೇಗ್ ಸಂಪಾದನೆ ಮಾಡ್ದೆ ಗುರುವೆ? ಅಷ್ಟು ದುಡ್ಡು ಯಾವ ಕೆಲಸ ಮಾಡಿ ಅಷ್ಟು ದುಡ್ಡನ್ನ ಸಂಪಾದನೆ ಮಾಡ್ದೆ ಗುರುವೆ? ಏಯ್, ಹೌದು ಕಣ. ಬ್ಲ್ಯಾಕ್ ಮನಿನ ಬಚ್ಚಿಡ್ಕೋತೀವಿ, ಪ್ರಜೆಗಳಿಂದ ದೋಚ್ಕೋತೀವಿ. ಎಷ್ಟೋ ವರ್ಷಗಳಿಂದ ಪ್ರಜೆಗಳೇ ನಮ್ಮ ವಂಶಕ್ಕೆ ಓಟ್ ಹಾಕಿ ಗೆಲ್ಸಿ ಕೊಟ್ಟಿರುವಂತ ಹಕ್ಕು ಕಣೋ ಅದೆಲ್ಲ. ಯಾವ ವಂಶನ? ಕರ್ಮದ ವಂಶ. ಇಲ್ಲಿರೋರು ಯಾರಾದ್ರೂ ನಿಮ್ಮ ಅಪ್ಪ ಅಮ್ಮನಿಗೆ ಪರ್ಫೆಕ್ಟ್ ಲೈನ್ ಆಫ್ ಲೆಂತ್ ಅಲ್ಲಿ ಹುಟ್ಟಿದ್ರೆ, ನೀನ್ ಸಂಪಾದನೆ ಮಾಡಿರೋ ದುಡ್ಡಿಗೆ ಸರಿಯಾಗಿ ಟ್ಯಾಕ್ಸ್ ಕಟ್ಟಿ, ಬೇನಾಮಿ ಇಲ್ದೆ ಸ್ಕ್ಯಾಮ್ ಮಾಡ್ದೆ ಸರಿಯಾಗಿ ಸಂಪಾದನೆ ಮಾಡಿರೋ ಲಕ್ಷ ಲಕ್ಷ ದುಡ್ಡನ್ನ ಆಗ ಮಾತಾಡೋ ನಿನ್ ವಂಶ ಜನರ ಬಗ್ಗೆ. ಕರ್ನಾಟಕ ಜಾತಿ ದೊಡ್ಡದು, ಭಾರತ ಜಾತಿ ಇನ್ನೂ ದೊಡ್ಡದು. ಅಷ್ಟೇ ಅಲ್ಲ, ಪಕ್ಕದ ರಾಜ್ಯದವ್ರು ಕುಡಿಯಕ್ ನೀರ್ ಕೇಳಿದ್ರೆ ಇರೋ ಡ್ಯಾಮ್ನ ಇನ್ನು ಎತ್ತರ ಕಟ್ತಿರಲ್ರೋ ನೀವೆಲ್ಲ. ಏಯ್, ಯಾಕಲ್ಲಿ ಕನ್ನಡದವ್ರು ಇಲ್ವಾ? ಅವ್ರು ಬದುಕ್ಬಾರ್ದ? ಅವ್ರು ನಮ್ ಭಾರತದವ್ರು ಅಲ್ವಾ? ನಾನ್ ಇನ್ನೊಂದ್ಸಲ ಹೇಳ್ತಾ ಇದೀನಿ, ನೆನ್ಪಿಟ್ಕೋ. ಅವ್ರ ಖುಷಿನೇ ನನ್ ಖುಷಿ, ಅವ್ರ ಅಭಿವೃದ್ಧಿನೇ ನನ್ನ ಅಭಿವೃದ್ಧಿ, ಅವ್ರ ಕ್ಷೇಮನೇ ನನ್ ಕ್ಷೇಮ. ಬೇಕು ಅಂದ್ರೆ ಅವ್ರಿಗೋಸ್ಕರ ನಾನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಇದೇ ನನ್ ಪ್ರತಿಜ್ಞೆ. ನಿನ್ ಪ್ರತಿಜ್ಞೆ ತುಂಬಾ ಚೆನ್ನಾಗಿದೆ. ನೀನು ತುಂಬಾ ದೊಡ್ಡವನು. ಆದ್ರೆ ಭಾರತ ದೇಶದಲ್ಲಿ ದೊಡ್ಡವ್ರನ್ನ ತುಂಬಾ ಕಾಲ ಬದುಕೋದಕ್ಕೆ ಬಿಡೋದಿಲ್ಲ. ಸಾಯಿಸ್ಬಿಟ್ಟು ವಿಗ್ರಹನ ಕಟ್ಟೋದು ಅಷ್ಟೇನೆ. ನಿನ್ಗೂ ಕೂಡ ವಿಗ್ರಹ ಗ್ಯಾರಂಟಿ. ಸಾಯಿಸ್ರೋ ನನ್ನ ಮಗನ. ನಮ್ಮ ಮಾತೃಭೂಮಿ, ಭಾರತೀಯರೆಲ್ಲರೂ ನಮ್ಮ ಸಹೋದರರು. ನಾನು ನನ್ನ ದೇಶನ ಪ್ರೀತಿಸ್ತೀನಿ. ಸಮೃದ್ಧವಾದ ಹಾಗೂ ಬಹುವಿಧವಾದ ಪರಂಪರೆಯ ಬಗ್ಗೆ ನನಗೆ ಹೆಮ್ಮೆ ಇದೆ. ಈ ಪರಂಪರೆಗೆ ತಕ್ಕನಾಗಿ ನಾನು ಯಾವಾಗಲೂ ಹಾಗೆ ಇನ್ಮೇಲೆ ಯಾರು ಪ್ರತಿಜ್ಞೆನ ಮಾಡಬಾರ್ದು. ಅಲ್ಲಿ ಅವನ, ಇಲ್ಲಿ ಇವಳನ್ನ ಇಬ್ರನ್ನೂ ಸಾಯಿಸ್ಬಿಡಿ. ಮತ್ತು ಸೌಜನ್ಯದಿಂದ ನಡೆದುಕೊಳ್ಳುತ್ತೇನೆ. ಅಣ್ಣ, ಇಲ್ಲಿ ಒಂದು ಚಿಕ್ಕ ಲಾಜಿಕ್ ನ ಮಿಸ್ ಆಗ್ತಾ ಇದೆಯಾ? ಇವನ್ನ ಸಾಯಿಸಿದ್ರೆ ನಾವು ಗೆದ್ದಾಗಲ್ಲ ಅಣ್ಣ, ಇವನು ಸೋತ್ರೆ ನಾವು ಗೆದ್ದಾಗೆ. ಇವನ್ ಕಣ್ಣು ಮುಂದೆ ಇವ್ನು ನಂಬಿರೋಂತ ಪ್ರತಿಜ್ಞೆ ಸಾಯ್ಬೇಕು. ಅದನ್ನ ನಂಬ್ಕೊಂಡಿರೋಂತ ಅವ್ರ ಸೋದರು ಗೆಳೆಯರು ಎಲ್ಲರೂ ಕೂಡ ಸಾಯ್ಬೇಕು. ಆಗಲ್ವ ನಾವು ಗೆದ್ದಾಗೆ. ಅವರ ಶ್ರೇಯೋಭಿವೃದ್ಧಿಯಲ್ಲಿ ಸೋತೋಗಿರೋನ್ನ ಕಣ್ಣಲ್ಲಿ ನೋಡ್ಕೊಂಡು ದ್ವೇಷದಲ್ಲಿ ಸಾಯಿಸೋದು, ಅದ್ರಲ್ಲಿರೋ ಕಿಕ್ಕೆ ಬೇರೆ. ನಾವೆಲ್ಲರೂ ಸಹೋದರರು. ನಾನು ನನ್ನ ದೇಶವನ್ನು ಪ್ರೀತಿಸುತ್ತೇನೆ. ಮೊದ್ಲು ಆ ಹುಡುಗಿನ ಸಾಯಿಸ್ರೋ. ನನ್ನ ದೇಶದ ಸಮೃದ್ಧಿ ಪ್ರತಿಜ್ಞೆ ಮಾಡ್ತಾ ಇರುವಂತ ಕಂಠ ಪರಂಪರೆಯ ಬಗ್ಗೆ ಹೋಗ್ಬಿಡ್ಬೇಕು. ಈ ಪರಂಪರೆಗೆ ತಕ್ಕನಾಗಿರಲು ನಾನು ಯಾವಾಗಲೂ ಪ್ರಯತ್ನಿಸುತ್ತೇನೆ. ನಾನು ನನ್ನ ತಾಯಿ ತಂದೆ ಕಿರು ಹಿರಿಯರನ್ನು ಆಚರಿಸುತ್ತೇನೆ ಮತ್ತು ಎಲ್ಲರೊಡನೆ ಸೌಜನ್ಯದಿಂದ ನಡೆದುಕೊಳ್ಳುತ್ತೇನೆ. ಈ ಕತ್ತಿ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನನ್ ಮುಂದೆ 1,00,000 ಜನ ಸೈನಿಕರೇ ಇರ್ಲಿ, ನಾನು ಒಬ್ನೇ ಆಗಿರ್ಲಿ, ನನ್ ಪ್ರಜೆಗಳಿಗೋಸ್ಕರ ನಾನು ಯುದ್ಧ ಮಾಡ್ತೀನಿ. ಈ ಯುದ್ಧದಲ್ಲಿ ಗೆದ್ದು ಈ ರಾಜ್ಯಕ್ಕೆ ರಾಜ ಆಗ್ತೀನಿ. ನನ್ನ ಸಾಯಿಸಿದ್ರೆ ಸತ್ತೋಗ್ತೀನೇನೋ, ಆದ್ರೆ ಪ್ರತಿಜ್ಞೆ ಸಾಯಿಸಿದ್ರೆ ಹೇಗೋ ಸಾಯ್ತೀನಿ. ನಮ್ಮವ್ರನ್ನ ಸಾಯಿಸಕ್ಕೂ ಮುಂಚೆ ನೀನ್ ಮೊದಲು ನನ್ನ ಸಾಯಿಸ್ಬೇಕು. ವೀರತ್ವ ಯುವರಾಜನ ಲಕ್ಷಣ, ಪ್ರತಿಜ್ಞೆ ಪ್ರತಿ ಭಾರತೀಯರ ಲಕ್ಷಣ.
ಯುದ್ಧ ರಾಜಧರ್ಮ, ದೇಶ ಪ್ರತಿಜ್ಞೆ ಪ್ರತಿ ಪ್ರಜೆಗಳ ಧರ್ಮ. ನನ್ನ ಸಾಯಿಸಿದ್ರೆ ನೀನು ದೊಡ್ಡ ಮನುಷ್ಯ ಆಗೋದಿಲ್ಲ. ಆ ACPನ ಸಾಯಿಸಿರೋಂತ ಕೇಸಲ್ಲಿ ಕಂಪಲ್ಸರಿ ಜೈಲಿಗೆ ಹೋಗ್ತೀಯಾ? ಮೇಯರ್ ಸರ್,